ಹರಿ ಓಂ. ಗೆಳೆಯ ರಾಘವೇಂದ್ರ ಅವರು ಬಹಳ ಹಿಂದೆನೇ ನನಗೆ ಈ ಥರ ಒಂದು ಕಾರ್ಯಕ್ರಮ ಇದೆ ಬರಬೇಕು ಹಾಗೆ ಅಂತ ಬುಕ್ ಮಾಡಿಬಿಟ್ಟಿದ್ರು. ದಿನಾಂಕ ಹೇಳಿದಾಗ ಸ್ವಲ್ಪ ಕಷ್ಟ ಅನ್ನಿಸ್ತು. ಇವತ್ತು ನಮಗೆ ಯುಗಾದಿ ಹಬ್ಬ, ವಿಶು ಅನ್ನೋ ಹೆಸರಲ್ಲಿ ನಾವು ಯುಗಾದಿಯನ್ನು ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಭಾಳ ಹೇಳಿದ್ರು ಹೋಗಬೇಡ ಹಾಗೆ ಅಂತ. ಆದರೂ ಗೆಳೆಯನಿಗೆ ಮಾತು ಕೊಟ್ಟಿದ್ದೆ. ಮತ್ತೆ ಇನ್ನೊಂದು ವಿಚಾರ ಅಂದರೆ, ಇಂಥ ಸುಸಂಸ್ಕೃತವಾದಂಥ ಜನರ ಮುಂದೆ ಮಾತಾಡೋಕೆ ಸಿಗೋದು ನಮಗೆ ಭಾಳ ಅಪರೂಪ. ಹೊಟ್ಟೆಪಾಡಿಗೆ ನಾನು ಮೇಷ್ಟ್ರಗಿರಿ ಮಾಡ್ತೀನಿ. ನಮ್ಮಂಥ ದೊಡ್ಡ ಕಾಲೇಜಲ್ಲಿ ಪಾಠ ಮಾಡೋರ್ಗಳು ನನಗೂ ರಾಘವೇಂದ್ರನ್ಗೂ ಗೊತ್ತು. ಬಂದ್ರೋ ಅಂತ ಈ ದನ ಮೇಯಿಸ್ಕೊಂಡು ಬರ್ತಾರಲ್ಲ, ಆ ಥರ ಹುಡುಗರನ್ನೆಲ್ಲ ಮೇಯಿಸ್ಕೊಂಡು ಗುಡ್ಡೆ ಹಾಕಿ ಪಾಠ ಮಾಡಬೇಕು. ರಾತ್ರಿ ಎಲ್ಲ ಎಲ್ಲೆಲ್ಲೋ ಓಡಾಡಿ ಬೆಳಿಗ್ಗೆ ಕ್ಲಾಸಲ್ಲಿ ಬಂದು ನಿದ್ರೆ ಮಾಡ್ತವೆ. ಅವನ್ನೆಲ್ಲ ಎಬ್ಬರಿಸಿ ಪಾಠ ಮಾಡೋ ಕಷ್ಟ ಬೇಡ ಯಾರಿಗೂ. ಅದಕ್ಕೆ ಹೋಲಿಸಿದ್ರೆ ನೋಡಿ, ಈಗ ನಾನು ಬಂದು ಕೂತ ಮೇಲಿಂದ ನಡೆದಂತಹ ಎಲ್ಲ ಘಟನೆಗಳಲ್ಲಿ ಭಾರತೀಯ ಸಂಸ್ಕೃತಿಯ ಒಂದು ಆವೃತ್ತ ಮುಗ್ದು ಹೋಯಿತು. ನಾನೀಗ ಮಾತಾಡೋಕ್ಕೇನು ಉಳಿದಿಲ್ಲ. ದೀಪ ಹಚ್ಚೋದ್ರಿಂದ ಹಿಡಿದು ಶಾಂತಿ ಮಂತ್ರ ಹೇಳಿ, ಶ್ಲೋಕ ಮಂತ್ರ ಹೇಳಿ, ಅಮೃತವಾಣಿ ಅಂತ ಅವ್ರು ಹೇಳಿದ್ರಲ್ಲಿ ಎಲ್ಲ ಅಡಗಿದೆ. ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಂತ ಆಯ್ತು. ನನ್ನ ಜವಾಬ್ದಾರಿ ಸ್ವಲ್ಪ ಹೆಚ್ಚಿದೆ ಇವಾಗ. ಏನ್ ಮಾತಾಡ್ಬೇಕು ಹಾಗೆ ಅಂತ ರಾಘವೇಂದ್ರ ಕೇಳ್ದೆ. ರಾಘವೇಂದ್ರ ಹೇಳ್ದ, ನೀನೇ ಹೇಳಪ್ಪ ಅಂತ. ಮಾತಾಡೋದಕ್ಕೆ, ಭಾಷಣ ಮಾಡೋದಕ್ಕೆ, ಉಪನ್ಯಾಸ ಮಾಡೋದಕ್ಕೆ ಒಂದು ವಿಷಯ ಅಂತ ಬೇಕಾಗತ್ತೆ. ನಾನು ಇದನ್ನು ಉಪನ್ಯಾಸ ಅಥವಾ ಭಾಷಣ ಅಂತ ಅನ್ಕೊಂಡಿಲ್ಲ. ನಾವೆಲ್ಲ ವೃತ್ತಿ ಬಾಂಧವರು, ಹಾಗಾಗಿ ಇದನ್ನ ಮಾತುಕತೆ ಅನ್ಕೊಂಡಿದ್ವಿ. ಮಾತಾಡೋದಕ್ಕೆ ವಿಷಯ ಬೇಕಾ? ಆತ್ಮೀಯರ ಜೊತೆ ಕುತ್ಕೊಂಡು ಮಾತಾಡೋಕ್ಕೆ ಏನಾದ್ರೂ ವಿಷಯ ಇರಬೇಕಾ? ಎಲ್ಲಿಂದಲೋ ಶುರು ಮಾಡೋದು, ಎಲ್ಲಿಂದಲೋ ಮುಗಿಸೋದು ಹಾಗೆ ಅಂತ ಅನ್ಕೊಂಡಿದ್ದೀನಿ. ಸ್ಥೂಲವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಣದ ಪರಿಕಲ್ಪನೆ ಹಾಗೆ ಅಂತ ಇಟ್ಕೊಂಡಿದ್ದೀನಿ. ಈ ರಾಮನವಮಿ ಈಗಲೇ ಮುಗ್ದಿರೋದ್ರಿಂದ ಸ್ವಲ್ಪ ರಾಮಾಯಣ ತಲೆಯಲ್ಲಿ ತುಂಬಾ ಇರೋ ಕಾರಣ ರಾಮಾಯಣದ ಕತೆ ಮತ್ತೆ ಮತ್ತೆ ಬರ್ಬೋದು. ರಾಮಾಯಣವನ್ನು ಹೇಳೋದು ಬಹಳ ಕಷ್ಟ, ಅದು ನಿಮ್ಮ ಮುಂದೆ. ಇಡೀ ರಾಮಾಯಣದ ಕತೆ ಎಲ್ರಿಗೂ ಗೊತ್ತಿರುತ್ತೆ ನಮ್ಮಲ್ಲಿ ಸಾಧಾರಣವಾಗಿ. ಹಾಗಾಗಿ ರಾಮಾಯಣದ ಕೆಲವೊಂದು ಸ್ವಾರಸ್ಯಗಳನ್ನ ಅಲ್ಲಿ ಇಲ್ಲಿಂದ ಎತ್ತಿ ಅದರ ಮಹತ್ವ ಏನು ಅಂತ ತೋರಿಸೋದಷ್ಟೇ ನನ್ನ ಉದ್ದೇಶ ಆಗಿದೆ. ಬಹುಶಃ ಇಲ್ಲಿ ಸೇರಿರೋದ್ರಲ್ಲಿ ಸ್ವಲ್ಪ ಕಡಿಮೆ ವಯಸ್ಸೋನು, ಅನುಭವದಲ್ಲಿ ಮತ್ತು ಜ್ಞಾನದಲ್ಲಿ ನಾನೇ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ತಿದ್ದಿ ಕ್ಷಮಿಸ್ಬಿಡಿ. ನಿಮ್ಮೆಲ್ಲರ ಅನುಮತಿಯೊಂದಿಗೆ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಬರ್ತಾ ಹಾಗೆ ಅನ್ನಿಸ್ತಾ ಇತ್ತು ನನಗೆ, ನೋಡಿ ನಮ್ಮಲ್ಲಿ ಎಷ್ಟೊಂದು ವೈವಿಧ್ಯ ಇದೆ ನಮ್ಮ ಸಂಸ್ಕೃತಿಯಲ್ಲಿ. ನಿಮ್ಮಲ್ಲಿ ಬಹಳಷ್ಟು ಜನ ಯುಗಾದಿಯನ್ನ ಇತ್ತೀಚೆಗೆ ಆಚರಿಸ್ಕೊಂಡಿರ್ತೀವಿ. ನಾವು ಇವತ್ತು ಆಚರಿಸ್ಕೊಳ್ತಾ ಇದ್ದೇವೆ. ಏಕಮೂಲಿಕಾ ಪ್ರಯೋಗ ಅಂತ ಹೇಳ್ತಾರಲ್ಲ, ಎಲ್ಲದಕ್ಕೂ ಒಂದೇ ಮದ್ದು ಅಂತ. ಆ ತರಹದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಇಲ್ಲ. ಬೇರೆ ಕಡೆ ಇರೋ ಹಾಗೆ ಒಂದೇ ಕ್ಯಾಲೆಂಡರ್, ಎಲ್ಲರೂ ಇದನ್ನೇ ಫಾಲೋ ಮಾಡಬೇಕು, ಎಲ್ರಿಗೂ ಭಾನುವಾರ ರಜಾ, ಈ ತರಹದ್ದು ನಮ್ಮಲ್ಲಿ ಇಲ್ಲ. ನನಗೆ ಗೊತ್ತಿರುವ ಪ್ರಕಾರ ಭಾರತದಲ್ಲಿ 21ಕ್ಕೂ ಹೆಚ್ಚಿನ ಕ್ಯಾಲೆಂಡರ್ ಪ್ರಕಾರಗಳಿವೆ, ದಿನಚರಿಯನ್ನ ಗೊತ್ತು ಮಾಡುವಂತ ಪ್ರಕಾರಗಳು. ಯಾಕೆ ಹೀಗಿದೆ ಅಂತ ಕೇಳಿದ್ರೆ, ನಮ್ಮಲ್ಲಿ ದೇಶ ಕಾಲಕ್ಕೆ ಅನುಸಾರವಾಗಿ ಆ ಪ್ರದೇಶಕ್ಕೆ ಆ ಜನರು ತಮಗೆ ಏನು ಯೋಗ್ಯ ಅಂತ ಅನ್ಕೊಂಡಿರ್ತಾರೋ ಅದನ್ನ ಮಾಡೋದಕ್ಕೆ ಅವಕಾಶ ಇದೆ. ಹೀಗಾಗಿ ನೋಡಿ, ಅದನ್ನ ಎಷ್ಟು ದುರ್ಬಳಕೆ ಮಾಡ್ಕೊಳ್ತಿದ್ದೇವೆ ನಾವು ಅಂತ. ನಿಜವಾಗಿ ಯುಗಾದಿ ದಿವಸ ಪಂಚಾಂಗ ಶ್ರವಣ ಆಗಬೇಕು. ಅಂದ್ರೆ ಮುಂದಿನ ಒಂದು ವರ್ಷದಲ್ಲಿ ಏನೇನು ಮಾಡ್ಬೋದು, ಏನೇನು ಯಾವ್ಯಾವಾಗ ಬರುತ್ತೆ ಅಂತ ತಿಳ್ಕೋಬೇಕು ಯುಗಾದಿಯ ದಿವಸ. ಆದ್ರೆ ಇವತ್ತೇನ್ ಮಾಡ್ಬಿಡ್ತೀವಿ ನಾವು, ಯುಗಾದಿಗಿಂತ ಬಹಳ ಮುಂಚೆನೆ ಸೆಪ್ಟೆಂಬರ್ ಅಕ್ಟೋಬರ್ಲಿ ಮದುವೆ ದಿನಾಂಕನೂ ಗೊತ್ತು ಮಾಡಿ ಹಾಲ್ ಬುಕ್ ಮಾಡಿಬಿಡ್ತೀವಿ. ನಮಗೆ ಇವತ್ತು ಪಂಚಾಂಗದ ಅವಶ್ಯಕತೆ ಅಷ್ಟಾಗಿ ಇಲ್ಲ ಅಂತ ಅನ್ನಿಸ್ಬೋದು. ಇದು ನಾವೆಲ್ಲ ಕ್ರಮಗಳನ್ನ ಹೇಗೆ ಅದಲು ಬದಲು ಮಾಡ್ಕೊಂಡಿದ್ದೀವಿ ಅಂತ ನಾನು ಮೊನ್ನೆ ಯಾರಿಗೋ ತಮಾಷೆಯಾಗಿ ಹೇಳ್ತಾ ಇದ್ದೆ.
ಹೀಗೆ ಆಗ್ಬಿಟ್ರೆ ಮುಂದೆ ಏನಾಗ್ಬಿಡುತ್ತೆ ನಮ್ಮಲ್ಲಿ ಅಂದ್ರೆ, ಮಗು ಹುಟ್ಟುತ್ತೆ ಅಂತ ಗೊತ್ತಾದಾಗ, ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ನಾವೇನೋ ನಾಮಕರಣನೂ ಮಾಡ್ಕೊಂಡು ಬಿಡ್ತೀವೋ ಏನೋ, ಆಮೇಲೆ ನೋಡ್ಕೋಣ ಮತ್ತೇನೇನಾಗುತ್ತೋ ಅಂತ. ವೈದ್ಯಕೀಯ ವಿಜ್ಞಾನ ಮುಂದುವರೆದ ಹಾಗೆ ಇದು ಸಾಧ್ಯನೂ ಆಗ್ಬೋದು. ಆದರೆ ಇಲ್ಲಿ ಒಂದು ಸೂಕ್ಷ್ಮ ಇದೆ. ನಮ್ಮಲ್ಲಿ ನಾನು ಮಾತಾಡುವಾಗ ಇಲ್ಲಿ ಭಾರತೀಯ ಸಂಸ್ಕೃತಿಯ ಜ್ಞಾನಕಾಂಡದ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಕರ್ಮಕಾಂಡದ ಬಗ್ಗೆ ಮಾತಾಡ್ತಾ ಇಲ್ಲ. ಕರ್ಮಕಾಂಡದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ರೀತಿ ನೀತಿಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬಹಳ ಭಿನ್ನವಾಗಿರುತ್ತೆ. ನಾನೇನಾದ್ರೂ ಒಂದು ಹೇಳಕ್ ಹೋದ್ರೆ ನೀವು ಅದಕ್ಕೆ ವಿರುದ್ಧವಾಗಿದ್ದನ್ನು ಹೇಳಿ ಇದು ಸರಿಯಲ್ವಾ ಅಂತ ಕೇಳ್ಬಿಡ್ಬೋದು. ಹಾಗಾಗಿ ನಾನು ಕರ್ಮಕಾಂಡದ ಬಗ್ಗೆ ಮಾತಾಡ್ತಾ ಇಲ್ಲ, ಜ್ಞಾನಕಾಂಡದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಈ ಕರ್ಮಕಾಂಡದಲ್ಲಿ ಒಂದು ಅನುಕೂಲತೆ ಇದೆ ನಮಗೆ. ನಮ್ಮಲ್ಲಿ ಒಂದು ಮನುಷ್ಯನಿಗೆ ಎಷ್ಟು ಸಂಸ್ಕಾರ ಮಾಡಬೇಕು ಅನ್ನೋ ವಿಷಯದಲ್ಲಿ ಬಹಳ ಗೊಂದಲ ಇದೆ. ಇವತ್ತು ನಾಮಕರಣ, ಕೆಲವೊಂದು ಜಾತಿಗಳಲ್ಲಿ ಉಪನಯನ, ವಿವಾಹ, ಅಂತ್ಯೇಷ್ಟಿ ಅಂದ್ರೆ ಸತ್ಮೇಲ್ ಮಾಡೋದು, ಇಷ್ಟೇ ಉಳ್ಕೊಂಡ್ಬಿಟ್ಟಿದೆ. ಆದ್ರೆ ಒಂದು ಮನುಷ್ಯನಿಗೆ 16 ತರಹದ ಸಂಸ್ಕಾರಗಳಾಗಬೇಕು ಅಂತ ನಮ್ಮ ಧರ್ಮಶಾಸ್ತ್ರ ಹೇಳೋದು. ಗೌತಮರಂತವರು 41 ಅಂತಾನೂ ಹೇಳಿದ್ದಾರೆ. ಆದ್ರೆ 16 ಅಂತ ಎಲ್ಲರ ಒಂದು ನಂಬಿಕೆ ಇದೆ. ಯಾವ್ಯಾವುದು 16 ಅದು ದೊಡ್ಡ ಗೊಂದಲ ನಮ್ಮಲ್ಲಿ. ಆದ್ರೂ ನನ್ನ ತಿಳುವಳಿಕೆ ಮಟ್ಟದಲ್ಲಿ ಹೇಳೋದಾದ್ರೆ, ಜನ್ಮಕ್ಕಿಂತ ಪೂರ್ವದಲ್ಲಿ ಒಂದಷ್ಟು ಕರ್ಮಗಳನ್ನು ಮಾಡಬೇಕು. ಗರ್ಭಧಾರಣೆ, ಪುಂಸವನ, ಸೀಮಂತೋನ್ನಯನ, ಹಾಗೆ ವಿಷ್ಣು ಬಲಿ, ಇದು 4. ಅದರಲ್ಲಿ ಸೀಮಂತ ಉಳ್ಕೊಂಡಿದೆ, ಮತ್ತೆ ಯಾವುದು ಉಳ್ಕೊಂಡಿಲ್ಲ. ಕೆಲವರಲ್ಲಿ ಸೀಮಂತ, ಈ ಕಡೆ ಎಲ್ಲ ಅದನ್ನ ಮಡಿಲು ತುಂಬಿಸೋದು ಅಂತ ಹೇಳ್ತಾರೆ ಅನ್ಕೊಂಡಿದ್ದೀನಿ. ಮಡಿಲು ತುಂಬಿಸೋದು ಗರ್ಭಿಣಿಗೆ. ಆನಂತರ ಮಗು ಹುಟ್ಟಿದ ಮೇಲೆ ಜಾತಕರ್ಮ, ಪರಿಕ್ರಮಣ, ನಾಮಕರಣ, ಅನ್ನಪ್ರಾಶನ, ಮತ್ತೆ ಆಮೇಲೆ ಉಪನಯನ, ಇವೆಲ್ಲ ಮಾಡುವಂಥದ್ದು. ಆದರೆ ನಮ್ಮ ಸಂಸ್ಕೃತಿಯನ್ನ ರೂಪಿಸಿದವರು, ಧರ್ಮಶಾಸ್ತ್ರಕಾರರು ಎಷ್ಟು ಉದಾರರು ಅಂತ ಹೇಳಿದ್ರೆ, ಇದು ಯಾವ ಕ್ರಮದಲ್ಲಿ ಆಗ್ಬೇಕು, ಹೇಗಾಗ್ಬೇಕು ಅಂತ ಹೇಳಿದ್ದಾರೆ. ಬಟ್ ಹಾಗೇನೇ ಮಾಡಬೇಕು ಅಂತ ಏನೂ ಇಲ್ಲ. ಬಹಳಷ್ಟು ಕಡೆ ಸಂದೇಹ ಇರುವಲ್ಲಿ ಮನೆ ಹೆಣ್ಮಕ್ಳನ್ನ ಕೇಳಿ ಅಂತ ಧರ್ಮಶಾಸ್ತ್ರದಲ್ಲಿದೆ. ಯಾಕಂದ್ರೆ ಹೆಣ್ಮಕ್ಳಿಗೆ ತಾನೇ ಜಾಸ್ತಿ ಗೊತ್ತಿರೋದು ಏನ್ ಮಾಡಬೇಕು, ಹೇಗ್ ಮಾಡಬೇಕು ಅಂತ. ಕೆಲವು ಕಡೆ ಹೇಳ್ತಾರೆ, ಈ ವಿಷಯದಲ್ಲಿ ಏನಾದ್ರೂ ಗೊಂದಲ ಇದ್ರೆ ಊರಲ್ಲಿ ಯಾರಾದ್ರೂ ವಯಸ್ಸಾಗಿರೋ ಮುದುಕಿಯರಿದ್ರೆ ಅವ್ರನ್ನ ಕೇಳಿ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ. ಸೀಮಂತ ಆದ್ಮೇಲೆ ನಾಮಕರಣ ಮಾಡಬೇಕು ಅಲ್ವಾ? ಆದ್ರೆ ಸೀಮಂತ ಮಾಡೋಕ್ಕಾಗ್ಲಿಲ್ಲ, ಆಗೇನ್ ಮಾಡೋದು? ಮಗು ಹುಟ್ಟಿದ ಮೇಲೆ ಸೀಮಂತ ಮಾಡ್ಬೋದಾ? ಮಾಡ್ಬೋದು ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಬಹಳ ಉದಾರ ನಮ್ಗೆ. ಹೀಗೇ ಮಾಡು ಅಂತ ಹೇಳಲ್ಲ, ಸಾಧ್ಯ ಆದ್ರೆ ಮಾಡಿ. ಆಗ್ಲಿಲ್ವಾ, ಮಗು ಹುಟ್ಟಿದ ಮೇಲೆ ನಾಮಕರಣಕ್ಕಿಂತ ಮುಂಚೆ ಸೀಮಂತ ಮಾಡಿ. ನನ್ನ ಅತ್ತಿಗೆ ಮಾಡಿದೀವಿ ಕಳೆದ ತಿಂಗಳು. ದೂರ ದೇಶದಲ್ಲಿದ್ರು, ಸೀಮಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೆರೋಕೆ ಅಂತ ಇಲ್ಲಿ ಬಂದ್ರು, ಹೆತ್ತಾಯ್ತು, ನಾಮಕರಣ ಮಾಡೋದು ಅಂತ. ಸೀಮಂತ ಮಾಡಿಲ್ವಲ್ಲ, ಏನ್ ಮಾಡೋದು? ಧರ್ಮಶಾಸ್ತ್ರ ತೆಗೆದು ನೋಡಿದ್ದಾಯ್ತು, ಸೀಮಂತ ಮಾಡಬಹುದು. ಮಗುನ ಮಡ್ಲಲ್ಲಿ ಇಟ್ಕೊಂಡು ಮಡಿಲ ಮೇಲೆ ಒಂದು ಬಟ್ಟೆ ಹಾಕಿ ಸೀಮಂತದಲ್ಲಿ ಮಾಡುವಂತ ಎಲ್ಲ ಕ್ರಮವನ್ನು ಮಾಡಬಹುದು. ಮೂಲತಃ ನಮ್ಮಲ್ಲಿ ಎಲ್ಲ ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್ ಇಂದ ಮಾಡಿರುವಂಥದ್ದು. ಸೀಮಂತ ಏನಕ್ಕೆ ಮಾಡಬೇಕು? ಸೀಮಂತ ಏನಕ್ಕೆ ಮಾಡಬೇಕು ಅಂದ್ರೆ, ಆ ಗರ್ಭಿಣಿಗೆ ಭಯ ಎಲ್ಲ ಹೋಗಿ ಎಲ್ಲರೂ ಸೇರಿ ಖುಷಿಯಾಗಿ, ನೋಡಮ್ಮ ನಿನ್ ಜೊತೆ ನಾವಿದ್ದೀವಿ, ಹಿರಿ ಮುತ್ತೈದರೆಲ್ಲ ಬಂದು ನಾವೆಲ್ಲ 10 ಎತ್ತಿದ್ದೀವಿ, ಏನು ಕಷ್ಟ ಇಲ್ಲಮ್ಮ, ಇದೆಲ್ಲ ಆಗುತ್ತೆ ಸರಿಯಾಗಿ ಅಂತ ಹೇಳಬೇಕು. ಮೂಲ ಸೀಮಂತ ಅಂದ್ರೆ ಏನು? ಸೀಮಂತ ಅಂದ್ರೆ ಬೈತಲೆ. ಸೀಮಂತದ ಅರ್ಥ ಬೈತಲೆ. ಬೈತಲೆ ತೆಗೆದು ತಾನೇ ನಾವು ಹೆಣ್ಮಕ್ಳೆಲ್ಲ ಕೂದಲು ಕಟ್ಟಬೇಕು ಅಂತ ಹೇಳೋದು. ಅದಕ್ಕೆ ನಮ್ಮಲ್ಲಿ ದೊಡ್ಡ ಮಹತ್ವ ಇದೆ. ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಶ್ರೀದೇವಿಯ ಸೀಮಂತದ ಬಗ್ಗೆ ದೊಡ್ಡ ಶ್ಲೋಕವನ್ನು ಬರೆದಿದ್ದಾರೆ. ಸೀಮಂತದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿದ್ದೇನು ಅಂತ ಹೇಳಿದರೆ, ಗಂಡ ಮುಳ್ಳು ಹಂದಿಯ ಮುಳ್ಳನ್ನ ತೆಗೆದುಕೊಂಡು ಬೈತಲೆ ಮಾಡಿ ಜಡೆ ಕಟ್ಟಿ ಹೂ ಮುಡಿಸೋದು ಅಷ್ಟೇ. ಇನ್ನೊಂದು ಕ್ರಮ ಇದೆ, ಈಗೆಲ್ಲ ಅದನ್ನು ಬಿಟ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಬಹಳ ಇತ್ತು ಈ ಕ್ರಮ. ನಿಮ್ಮಲ್ಲಿ ವಯಸ್ಸಾದವರು ಬಹಳ ಜನ ಇದ್ದೀರಾ, ಗೊತ್ತಿರ್ಬೋದು. ಯಾರಾದ್ರೂ ಗರ್ಭಿಣಿ ಮನೇಲಿ ಇದ್ದಾರೆ ಅಂದ್ರೆ ಎಲ್ಲಾ ಮನೆಗೆ ಹೋಗಿ ಹೇಳೋದು, ನಿಮ್ಮಲ್ಲಿ ಹಳೆ ಬಟ್ಟೆ ಇದ್ರೆ ಸ್ವಲ್ಪ ತೆಗ್ದಿಡಿ, ಬೇಕಾಗತ್ತೆ ಅಂತ. ಇವಾಗ ಯಾರು ಕೇಳಲ್ಲ ಅದನ್ನು, ಯಾಕಂದ್ರೆ ಎಲ್ಲ ಡೈಪರ್ಸ್ ಯೂಸ್ ಮಾಡ್ತಾರೆ. ನೋಡಿ, ನಮ್ಮಲ್ಲಿ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಪರಿವಾರ ಸಮಾಜ ಮುಖ್ಯ.
ಹೊಸ ಬಟ್ಟೆ ಅಂಗಡಿಯಲ್ಲಿ ದುಡ್ಡು ಕೊಟ್ರೆ ಸಿಗುತ್ತೆ, ಹಳೆ ಬಟ್ಟೆ ಎಲ್ಲಿಂದ ಸಿಗ್ಬೇಕು? ಹಳೆ ಬಟ್ಟೆ ಸಮಾಜದಿಂದನೇ ಸಿಗ್ಬೇಕು. ಸೊ ನಮ್ಮಲ್ಲಿ ಎಲ್ಲಾ ಕ್ರಮ ನಾವು ಮಾಡೋದು ಯಾಕೆ ಅಂದ್ರೆ ಸಮಾಜ ಮುಖಿಯಾದಂತಹ ಕೆಲವು ಪ್ರಯತ್ನ. ಸಮಾಜದಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಬೇಕು, ಒಂದಷ್ಟು ಹಾಡು ಹಾಡಬೇಕು, ಖುಷಿಲಿರ್ಬೇಕು, ಒಳ್ಳೆ ಊಟ ಮಾಡಬೇಕು, ಅಷ್ಟೇ ಮುಖ್ಯ. ಸೈಕಲಾಜಿಕಲ್ ಆಸ್ಪೆಕ್ಟ್ ಬಹಳ ಮುಖ್ಯ. ಇಲ್ಲಿ ನೋಡಿ, ಇನ್ನೊಂದು ನಾವು ಬಿಟ್ಟಿದ್ದೀವಿ. ಇಲ್ಲಿ ಪುಂಸವನ ಅಂತ ಒಂದು ಮಾಡೋದಿದೆ ಗರ್ಭಿಣಿಯರಿಗೆ. ಪುಂಸವನ ಯಾಕೆ ಮಾಡ್ತಾರೆ ಅಂದ್ರೆ 3ನೇ ತಿಂಗಳಲ್ಲಿ ಮಾಡಬೇಕು ಪುಂಸವನ ಅಂತ ಧರ್ಮಶಾಸ್ತ್ರ. 6ನೇ ತಿಂಗಳು ಸೀಮಂತ ತಾನೆ. ದೇಶಕಾಲದಲ್ಲಿ ಬೇರೆ ಬೇರೆ ಇದೆ. 3ನೇ ತಿಂಗಳಿಂದ 8ನೇ ತಿಂಗಳವರೆಗೆ ಯಾವಾಗ ಬೇಕಾದ್ರೂ ಸೀಮಂತ ಮಾಡ್ತಾರೆ. ಆದ್ರೆ ಪುಂಸವನ ಅಂತ ಹೇಳೋದನ್ನ 3ನೇ ತಿಂಗಳಲ್ಲಿ ಮಾಡಬೇಕು. ವಿದ್ ಕಾಷನ್ ಹೇಳ್ತಾ ಇದ್ದೀನಿ, ಪುಂಸವನ ಮಾಡೋದು ಗಂಡು ಮಕ್ಕಳು ಬೇಕು ಅಂತ. ಇದನ್ನ ಮಾಡಿದ್ರೆ ಗಂಡು ಮಗು ಆಗುತ್ತಾ? ನನ್ ಕೇಳಬೇಡಿ ದಯವಿಟ್ಟು, ಇನ್ನು ಬ್ರಹ್ಮಚಾರಿ, ಹಾಗಾಗಿ ಏನು ಹೇಳೋ ಹಾಗಿಲ್ಲ. ಯಾರಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಮಾಡಿ, ನಾನ್ ಗ್ಯಾರಂಟಿ ಕೊಡಲ್ಲ. ಧರ್ಮಶಾಸ್ತ್ರದ ಗ್ಯಾರಂಟಿ ಇದೆ. ಪುಂಸವನ ಮಾಡೋದು ಗಂಡು ಮಗು ಬೇಕು. ಗಂಡು ಮಗು ಅಲ್ಲ, ಹೆಣ್ಮಗು ಬೇಕು ಅಂದ್ರೂ ಏನ್ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಈ ತರದ ಮೂಲಿಕೆಗಳನ್ನು ತಂದು ಈ ರೀತಿಯಲ್ಲಿ ರಸವನ್ನ ತೆಗೆದು ಬಲಮೂಗಿನಲ್ಲಿ ಹಾಕಿದ್ರೆ ಗಂಡು ಮಗು ಆಗುತ್ತೆ, ಎಡಮೂಗಿನಲ್ಲಿ ಹಾಕಿದ್ರೆ ಹೆಣ್ಮಗು ಆಗುತ್ತೆ ಅಂತ ಧರ್ಮಶಾಸ್ತ್ರದಲ್ಲಿ ಇದೆ. ಸ್ಟ್ಯಾಟಿಸ್ಟಿಕಲಿ ಪ್ರೂವ್ ಮಾಡಿದ್ದೀರಾ, ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದೀರಾ. ಯಾರಾದ್ರೂ ಎಕ್ಸ್ಪೆರಿಮೆಂಟಲ್ ಮೈಂಡೆಡ್ ಪೀಪಲ್ ಇದ್ರೆ ಟ್ರೈ ಮಾಡಬಹುದೇ ಏನು. ಸೊ ಈ ರೀತಿ ನೋಡಿ, ಇದು ಎಲ್ಲ ಕಾಲದಲ್ಲಿ ಎಲ್ಲರಿಗೂ ಇರುವಂತ ಆಸೆ, ಗಂಡು ಮಗು ಬೇಕು, ಗಂಡು ಮಗು ಬೇಕು. ಇದಕ್ಕೆ ಏನೋ ಒಂದು ಮಾಡ್ಬಿಟ್ಟಿದ್ದಾರೆ ಕ್ರಮ. ಆಗುತ್ತೋ ಇಲ್ವೋ ಬೇರೆ, ಒಂದು ನೆಮ್ಮದಿ ಆದ್ರೂ ಇರುತ್ತಾ? ಆ ಕ್ಷಣಕ್ಕೆ ನಾನೇನೋ ಮಾಡಿದಿನಪ್ಪ, ನನಗೆ ಗಂಡು ಮಗು ಆಗ್ಬೋದು, ಹೆಣ್ಮಗು ಆಗ್ಬೋದು. ಈ ತರ ನಮ್ಮ ಧರ್ಮಶಾಸ್ತ್ರದಲ್ಲಿ ಏನಿದೆ, ಬಹಳಷ್ಟು ತರದ ವಿಧವಾದ ಕ್ರಮಗಳು. ಇನ್ನೊಂದು ಕ್ರಮ ಇದೆ, ನಾನು ಮೂಲದಲ್ಲಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದನ್ನು ಹೇಳ್ತಾ ಇಲ್ಲ, ಗೊತ್ತಿಲ್ಲದನ್ನು ಹೇಳ್ತಾ ಇದ್ದೀನಿ. ಪರಿಕ್ರಮಣ ಅಂತ ಒಂದು. ಈ ಮಗು ಹುಟ್ಟಿದ ಕೂಡಲೇ ಜಾತಕರ್ಮ ಮಾಡ್ಬೇಕಲ್ವಾ? ಇವಾಗ ಸಾಮಾನ್ಯವಾಗಿ ಯಾರು ಮಾಡ್ತಾ ಇಲ್ಲ ಜಾತಕರ್ಮ. ಜಾತಕರ್ಮ ಅಂತ ಒಂದು ಪದ್ಧತಿ ಇದೆ, ಹುಟ್ಟಿದ ಕೂಡಲೇ ಮಾಡುವಂಥದ್ದು. ಅದಾಗಿ ಸ್ವಲ್ಪ ಸಮಯಕ್ಕೆ ಮಾಡೋದು ಪರಿಕ್ರಮಣ ಅಂತ ಒಂದು ಕ್ರಮ. ಪರಿಕ್ರಮಣ ಅಂದ್ರೆ ಏನು ನೋಡಿ, ಹುಟ್ಟಿದ ಮಕ್ಕಳಿಗೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಇನ್ಫ್ಯಾಂಟ್ ಜಾಂಡೀಸ್ ಅಂತ ಒಂದು ಬರುತ್ತೆ. ಆ ಡಾಕ್ಟರ್ ಏನ್ ಹೇಳ್ತಾರೆ, ಬಿಸಿಲಿಗೆ ಕರ್ಕೊಂಡು ಹೋಗಿ ಅಂತ ಅಲ್ವಾ? ಬಿಸಿಲಿಗೆ ಕರ್ಕೊಂಡು ಹೋಗಿ, ಎಳೆ ಬಿಸಿಲು ಮಗು ಮೈ ಮೇಲೆ ಬಿದ್ರೆ ಎಲ್ಲಾ ಜಾಂಡೀಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ. ಇದನ್ನ ನಮ್ಮೂರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಈ ಪರಿಕ್ರಮಣ ಅಂತ ಹೇಳೋದು ಮತ್ತೇನು ಅಲ್ಲ, ಮನೆಯಲ್ಲಿ ಇರುವ ಅಗ್ನಿ ಮೂಲೆಯಲ್ಲಿ ಸ್ಥಾಪಿತವಾದ ಅಗ್ನಿಯನ್ನ ಮೊದಲಿಗೆ ತೋರಿಸಿ ಆಮೇಲೆ ಹೊರಗಡೆ ಬಂದು ಸೂರ್ಯ ದೇವರ ದರ್ಶನವನ್ನ ಮಾಡಿಸೋದು. ನೋಡಿ, ಇದನ್ನ ಬಿಟ್ಟಿದ್ದೀವಿ ನಾವು. ಬಿಟ್ಟಿದ್ದಕ್ಕೆ ಜಾಂಡೀಸ್ ಬರುತ್ತವೆ ಮಕ್ಕಳಿಗೆ. ಆಮೇಲೆ ಡಾಕ್ಟರ್ ಹೇಳಿದ್ಮೇಲೆ ನಾವು ಮಾಡಬೇಕು. ಈ ತರ ನಮ್ಮಲ್ಲಿ ಎಲ್ಲ ಕ್ರಮಗಳನ್ನ ಯಾವುದೋ ಒಂದು ರೀತಿ ನೀತಿಗಾಗಿನೇ ಮಾಡಿರೋದು. ಅದನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಮೂಢನಂಬಿಕೆ, ಕಂದಾಚಾರ ಹಾಗೆ ಅಂತ ಹೇಳಿ ತಳ್ಳು ಹಾಕಬಾರ್ದು ಆದಷ್ಟು ಕರ್ಮಕಾಂಡದ ವಿಚಾರದಲ್ಲಿ. ಆಮೇಲೆ ಎಲ್ಲವನ್ನ ನಾನು ಮೊದಲೇ ಹೇಳಿದಾಗ ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ, ನಿಮ್ಮ ನಿಮ್ಮ ಅನುಕೂಲತೆಗೆ ಸರಿಯಾಗಿ ಮಾಡ್ಕೋಬಹುದು. ಈಗ ಅನ್ನಪ್ರಾಶನ ಅಂತ ಇದೆ. ಅನ್ನಪ್ರಾಶನ ಅಂದ್ರೆ ಏನ್ ಅನ್ಕೊಂಡಿದೀವಿ ಇವತ್ತು? ಅನ್ನ ತಿನ್ಸೋದು. 6 ತಿಂಗಳಾದ್ಮೇಲೆ ಮಗುಗೆ ಹಲ್ ಬರಕ್ ಶುರು ಆಗುತ್ತೆ. ಆಮೇಲೆ ಹಾಲು ಕೊಡೋದು ಅಮ್ಮನಿಗೆ ಕಷ್ಟ ಆಗೋ ಸಮಯದಲ್ಲಿ, ಮತ್ತೆ ಪೌಷ್ಟಿಕ ಆಹಾರ ಬೇಕಾಗುತ್ತೆ ಮಗುಗೆ. ಹಾಗಾಗಿ ತಾಯಿ ಹಾಲಿಗಿಂತಲೂ ಗಟ್ಟಿ ವಸ್ತು ಆಗ ತಿನ್ನೋಕೆ ಶಕ್ತವಾಗಿರೋದ್ರಿಂದ ಅನ್ನ ಕೊಡೋಕೆ ಶುರು ಮಾಡೋದು. ಅಂದ್ರೆ ಹೇಗ್ ಮಾಡ್ತೀರಾ? ಅನ್ನ, ಹಾಲು, ತುಪ್ಪ ಎಲ್ಲ ಕಲಸಿ ದೇವ್ರ ಮುಂದೆನೋ ಏನೋ ಇಟ್ಟು ಶಾಸ್ತ್ರ ಪ್ರಕಾರವಾಗಿ ಮಾಡೋದಾದ್ರೆ ಒಂದು ಹೋಮನೂ ಮಾಡಬೇಕು. ಅದೆಲ್ಲ ಮಾಡಿಸಿ ಆಯುಷ್ಕರ್ಮ ಆದ್ಮೇಲೆ ನೋಡಿ, ನಮ್ಮಲ್ಲಿ ಬ್ರಾಹ್ಮಣರಿಗೆ ಇದು, ಬೇರೆಯವರಿಗೆ ಬೇರೆ ಅಂತ ಇಲ್ಲ, ಎಲ್ಲರಿಗೂ ಒಂದೇ. ಅದು ಈಗೀಗ ಮಾಡ್ಕೊಂಡಿರೋದಷ್ಟೇ. ನನಗೆ ಬಹಳ ಖುಷಿ ಆಯ್ತು. ಮಂತ್ರ ರಾಜ ಅಂತ ನಾವು ಯಾವುದನ್ನು ಕರಿತೀವಿ, ಗಾಯತ್ರಿ ಮಂತ್ರ. ಅದು ಗಾಯತ್ರಿ ಮಂತ್ರ ಅಂತ ಯಾಕೆ ಹೇಳ್ತಾರೆ ಅಂತ ಗೊತ್ತಾ? ಗಾಯತ್ರಿ ಛಂದಸ್ಸಿನಲ್ಲಿದೆ ಬಹಳ. ಅದೇ ಹೇಳಿದಲ್ವಾ, ನನ್ನ ಜವಾಬ್ದಾರಿ ಜಾಸ್ತಿ ಇದೆ, ಎಲ್ಲ ಗೊತ್ತಿದೆ ನಿಮಗೆ. ಗಾಯತ್ರಿ ಛಂದಸ್ಸಿನಲ್ಲಿರುವಂತ ಮಂತ್ರ ಧಿಯೋ ಯೋನಃ ಪ್ರಚೋದಯಾತ್. ಬಹಳ ತಪ್ಪು ಕಲ್ಪನೆಯನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ ಜನ. ಬರೀ ಬ್ರಾಹ್ಮಣರು ಮಾತ್ರ ಹೇಳ್ಬೇಕು ಈ ಮಂತ್ರ, ಸ್ತ್ರೀಯರು ಹೇಳಬಾರದು, ಏನು ಇಲ್ಲ. ಬಹಳ ಖುಷಿ ಆಯ್ತು, ಎಲ್ಲರೂ ಸೇರಿ ಹೇಳಿದ್ದೀರಾ. ಒಂದು ಕಾಲದಲ್ಲಿ ಉಪನಯನ ಹೆಣ್ಮಕ್ಳಿಗೂ ಇತ್ತು. ಧರ್ಮಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿದೆ,
ಹೆಣ್ಮಕ್ಳಿಗೂ ಉಪನಯನ ಇತ್ತು. ಮತ್ತು ಎಲ್ಲ ಈ 16 ಕರ್ಮಗಳು ಎಲ್ಲಾ ವರ್ಗದವರಿಗೂ ಸರಿ ಸಮಾನವಾಗಿಯೇ ಇರುವಂಥದ್ದು. ಒಬ್ರಿಗೆ ಬೇರೆ ಇನ್ನೊಬ್ರಿಗೆ ಬೇರೆ ಅಂತ ಇಲ್ಲ ಇಲ್ಲಿ. ನೋಡಿ, ಈ ಮೊದಲಿಗೆ ತಲೆ ಕೂದಲು ತೆಗೆಸುವಂತ ಒಂದು ಕ್ರಮ ಇದೆ ಅಲ್ಲ, ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಭಾರತೀಯ ಸಂಸ್ಕೃತಿಯ ಉದಾರತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅಲ್ಲಿ. ಕ್ಷೌರಿಕನ ಮನೆಗೆ ಕರೆಸಿ ಮಂತ್ರ ಸಹಿತವಾಗಿ ಅವನಿಗೆ ಪೂಜೆ ಮಾಡಿ, ಅವನಿಗೆ ಮಾತ್ರ ಅಲ್ಲ, ಅವನ ತಲೆ ಕೂದಲನ್ನು ತೆಗಿತಾನಲ್ಲ ಅದಕ್ಕೂ ಪೂಜೆ ಮಾಡಬೇಕು ಅಂತಿದೆ, ಅದಕ್ಕೂ ಮಂತ್ರ ಇದೆ, ಅದನ್ನು ಪೂಜೆ ಮಾಡ್ತೀವಿ ನಾವು, ಯಾವುದನ್ನು ಬಿಡಲ್ಲ. ಯಾರೋ ನನ್ನ ಕೇಳ್ತಾರೆ ಕಾಲೇಜಲ್ಲಿ, ಕಂಪ್ಯೂಟರ್ಗೆಲ್ಲ ಪೂಜೆ ಮಾಡ್ತಿರಲ್ಲ ನೀವು ಆಯುಧ ಪೂಜೆ ಟೈಮಲ್ಲಿ, ಯಾವ ಮಂತ್ರ ಹೇಳ್ತೀರಾ? ಕಂಪ್ಯೂಟರ್ಗೆ ಅಂತ ಯಾವ ಮಂತ್ರ ಇದೆಯಾ? ವೇದದಲ್ಲೋ ಎಲ್ಲೋ ನಮ್ಮ ಆಗಮದಲ್ಲಿ ಮಂತ್ರ ಇದೆಯೇನು? ಪೂಜೆ ಮಾಡೋದಕ್ಕೊಂದು ಮಂತ್ರ ಬೇಕಲ್ಲ, ಯಾವ ಮಂತ್ರ ಹೇಳ್ತೀರಾ? ನಾನು ಹೇಳಿದೆ ಮಂತ್ರ ಇಲ್ಲ ಅಂತೆಲ್ಲ ಬರೆಯೋರು ಹೊಸದಾಗಿ, ಅದಕ್ಕೇನಾಗುತ್ತೆ? ಕಂಪ್ಯೂಟರ್ಗೆ ಅಂತ ಒಂದು ಮಂತ್ರ. ನಮ್ಮಲ್ಲಿ ನಮ್ಮ ಮಿತ್ರರಾದಂಥ ಹರಿಶ್ಚಂದ್ರ ಅಂತಿದ್ದಾಳೆ, ಹೌದು, ನಿಮ್ಗೆಲ್ಲ ಪರಿಚಯ ಅವರು. ಹರಿಶ್ಚಂದ್ರ BP ಅವರು ಕಂಪ್ಯೂಟರ್ ಶಾಸ್ತ್ರ ನಾಮಾವಳಿ ಅಂತ ಬರೆದಿದ್ದಾರೆ, ಓದಿರ್ಬೋದು ನೀವು, ಬಹಳ ಚೆನ್ನಾಗಿದೆ. ನಾನು ಹೇಳಿದೆ ಅದನ್ನೇ ಹೇಳ್ಕೊಂಡು ಪೂಜೆ ಮಾಡೋಣ ನಾವು, ಏನಾಗುತ್ತೆ? ನಮ್ಮಲ್ಲಿ ಬಹಳ ಉದಾರವಾಗಿದೆ. ನಾವು ಯಾವುದನ್ನು ಬೇಡ ಅಂತ ಹೇಳಲ್ಲ. ನೋಡಿ, ನಮಗೆ ಕ್ಷೌರಿಕನೂ ಬೇಕು, ಅವನ ಕತ್ತಿಯೂ ಬೇಕು, ಅದಕ್ಕೂ ಒಂದು ಪೂಜೆ ಬೇಕು. ಅವನು ಯಾರೋ ಹೊರಗಡೆ ಅವನು, ಅವನ ಮೈಲಿಗೆ ಏನೂ ಇಲ್ಲ ನಮಗೆಲ್ಲರೂ ಒಂದೇ. ಈ ಅನ್ನಪ್ರಾಶನದಲ್ಲಿ ನೋಡಿ, ಅನ್ನ ಹಾಲು ಜೇನು ಸೇರಿಸಿ ಕೊಡೋದು ಕ್ರಮ. ಆದರೆ ನೀವು ಮಾಂಸಾಹಾರಿಗಳಾಗಿದ್ರೆ ಯಾವ ಯಾವ ಪಕ್ಷಿಯ ಮಾಂಸವನ್ನು ಕೊಡಬಹುದು ಅಂತ ಧರ್ಮಶಾಸ್ತ್ರದಲ್ಲೇ ಇದೆ. ಕೊಡಿ, ನೀವೇನ್ ತಿಂತೀರಾ ಅದನ್ನು ಕೊಡಿ, ಏನು ತಪ್ಪಲ್ಲ. ರಾಮ ಹೇಳ್ತಾನೆ ರಾಮಾಯಣದಲ್ಲಿ, ನಾವು ಏನ್ ತಿಂತೀವೋ ಅದನ್ನೇ ದೇವರಿಗೆ ಕೊಡಬೇಕು. ಅದಕ್ಕೆ ನಮ್ಮ ಮಂಗಳೂರು ಕಡೆ ಅನ್ನವನ್ನ ನೈವೇದ್ಯ ಅಂತಾನೆ ಕರೆಯೋದು. ನೀವು ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಧರ್ಮಸ್ಥಳದಲ್ಲೆಲ್ಲ ಊಟಕ್ಕೆ ಕೂತ್ರೆ ಗೊತ್ತಾಗುತ್ತೆ ನಿಮಗೆ, ನೈವೇದ್ಯ ಅಂತ ಕೇಳ್ಕೊಂಡು ಬರ್ತಾರೆ. ಅನ್ನವನ್ನ ನೈವೇದ್ಯ ಅಂತಾನೆ ಹೇಳೋದು. ಹಾಗಾಗಿ ಯಾವುದೂ ನಮ್ಮ ಸಂಸ್ಕೃತಿಗೆ ಹೊರತಲ್ಲ, ಎಲ್ಲವನ್ನು ನಮ್ಮೊಳಗೆ ತುಂಬಿಸಿಕೊಂಡಂತಹ ಸಂಸ್ಕೃತಿ ನಮ್ದು. ನಮ್ಗೆ ಯಾವುದು ಬೇಡ ಅಂತಿಲ್ಲ, ಬಹುಮುಖಿಯಾದಂತಹ ಸಂಸ್ಕೃತಿ. ವಿಷಯ ಪ್ರಸ್ತಾವನೆಗೆ ಬರ್ತಾ ಇಲ್ಲ ನಾನು, ಇದೊಂದು ದೊಡ್ಡ ಸಮಸ್ಯೆ ನಮ್ದು. ಇರಲಿ, ಪ್ರಸ್ತುತ ನಾನು ತೆಗೆದುಕೊಂಡಿರುವಂತಹ ವಿಷಯ ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಣದ ಪರಿಕಲ್ಪನೆ. ಯಾಕೆ ಈ ವಿಷಯವನ್ನು ತಗೊಂಡಿದ್ದೀನಿ ಅಂತ ಒಂದೆರಡು ನಿಮಿಷ ಹೇಳಿ ಆಮೇಲೆ ವಿಷಯಕ್ಕೆ ಬರೋಣ. ಮೊದಲೇ ಹೇಳಿದಾಗೆ ವೃತ್ತಿ ಬಾಂಧವರು ನಾವೆಲ್ಲ ಶಿಕ್ಷಣ ಕ್ಷೇತ್ರದ ಕುರಿತು ಯೋಚನೆ ಮಾಡುವಂಥವ್ರು. ಶಿಕ್ಷಣದ ಮಹತ್ವ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಕಳವಳಕಾರಿ ಬೆಳವಣಿಗೆಗಳ ಬಗ್ಗೆ ಕೂಡ ನಿಮಗೆಲ್ಲ ಗೊತ್ತಿದೆ. ನಾನು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೀನಿ, ನೀವು ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಆದರೆ ನಮ್ಮಿಬ್ಬರ ಸಮಸ್ಯೆ ಒಂದೇ. ಏನ್ ಸಮಸ್ಯೆ? ಒಂದು ದೇಶಕ್ಕೆ, ಅದರ ಯುವಜನಾಂಗಕ್ಕೆ ಯಾವ ತರಹದ ಶಿಕ್ಷಣವನ್ನ ಕೊಡಬೇಕು ಅಂತ ಯಾರು ನಿರ್ಧಾರ ಮಾಡಬೇಕು? ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು ಅಂತ ನಮಗೆ ಯಾರು ಹೇಳಬೇಕು? ನಾವೇ ತಾನೇ ಹೇಳಬೇಕು. ನಮ್ಮ ಅಗತ್ಯಗಳೇನಿದೆ, ನಮಗೆ ಮುಂದಿನ ಜನಾಂಗದಿಂದ ಏನು ಬೇಕಾಗಿದೆ ಅಂತ ಅನ್ನೋದನ್ನ ಆಯಾ ದೇಶದ ಜನರು ತೀರ್ಮಾನ ಮಾಡಬೇಕು. ಇದು ಅನೂಚಾನವಾಗಿ ನಡೆದುಕೊಂಡು ಬಂದಂತಹ ಪದ್ಧತಿ. ಆದರೆ ಇವತ್ತು ಉನ್ನತ ಶಿಕ್ಷಣದಲ್ಲಿ ಬಹಳ ವ್ಯಾಪಕವಾಗಿ ನಡೀತಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾವು ಏನು ಕಲಿಸ್ಬೇಕು ಅಂತ ಹೇಳೋದು ನಮ್ಮ ಕೈಲಿ ಇಲ್ಲ. ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಮೆಡಿಕಲ್ ಕಾಲೇಜುಗಳಲ್ಲಿ, ಲಾ ಕಾಲೇಜುಗಳಲ್ಲಿ ಏನು ಕಲಿಸ್ತಾ ಇದ್ದೀವಿ ಅಂದ್ರೆ, ನಮ್ಮ ದೇಶಕ್ಕೆ ಏನು ಅಗತ್ಯ ಇದೆ ಅದನ್ನು ನಾವು ಕಲಿಸ್ತಾ ಇಲ್ಲ. ಅಮೆರಿಕಕ್ಕೆ ಏನು ಬೇಕು, ಯುರೋಪ್ ದೇಶಗಳಿಗೆ ಏನು ಬೇಕು ಅದನ್ನು ಕಲಿಸ್ತಾ ಇದ್ದೀವಿ. ನಮ್ಮಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಮ್ಮ ಹುಡುಗರಿಗೆ ಒಂದು ಬಹಳ ದೊಡ್ಡ ಶೋಕಿ ಮೆಕ್ಯಾನಿಕಲ್ ಇಂಜಿನಿಯರ್ಗಳಿಗೆ ಅಂತ ಹೇಳಿದ್ರೆ ಫಾರ್ಮುಲಾ 1 ಕಾರ್ ಮಾಡೋದು, ಅಥವಾ ಯುಬಿಕ್ಯೂಟಸ್ ವೆಹಿಕಲ್ ಅಂತ, ಈ ನೆಲದ ಮೇಲೇನೂ ಹೋಗುತ್ತೆ, ನೀರ್ ಮೇಲೇನೂ ಹೋಗುತ್ತೆ, ಇಂಥದ್ದನ್ನು ಮಾಡೋದು, ಅಥವಾ ಗಾಳಿಯಲ್ಲಿ ಓಡಾಡೋ ಯಂತ್ರಗಳನ್ನು ಮಾಡೋದು. ಇಂಥದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ, ನೋಡಪ್ಪ, ನಮ್ಮ ದೇಶಕ್ಕೆ F1 ಕಾರ್ ಬೇಡ, ಯಾರಾದ್ರೂ ಒಬ್ರು ಚೆನ್ನಾಗಿ ಕೂತ್ಕೊಂಡು ನಮ್ಮ ಎತ್ತಿನ ಗಾಡಿನ ಆಪ್ಟಿಮೈಸ್ ಹೇಗೆ ಮಾಡೋದು ಅಂತ ಯಾರಾದ್ರೂ ಮೆಕ್ಯಾನಿಕಲ್ ಇಂಜಿನಿಯರ್ ತಲೆ ಕೆಡಿಸ್ಕೊಳ್ತಿದ್ದೀರಾ? ತಲೆ ಕೆಡಿಸ್ಕೊಳ್ಳಲ್ಲ.
IIM ಬ್ಯಾಂಗ್ಳೂರಿನ ಸ್ಥಾಪಕರಾದ ರಾಮಸ್ವಾಮಿ ಇವರು ಅಂತ ಒಬ್ರು ಇದ್ರು, ಉದ್ದ ಗಡ್ಡ ಬಿಟ್ಕೊಂಡೊಬ್ರು ಮನುಷ್ಯ. ಅವ್ರು ಇದ್ರ ಬಗ್ಗೆ ಬಹಳ ಚಿಂತೆ ಮಾಡಿದ್ರು. ಎತ್ತಿನ ಗಾಡಿನ ಹೊಡ್ಕೊಂಡು ಹೋಗುವ ಆ ಜಾನುವಾರಿಗೆ ಕಷ್ಟ ಕಮ್ಮಿ ಆಗೋ ಹಾಗೆ ಹೇಗೆ ಒಂದು ವೆಹಿಕಲ್ ನ ಡಿಸೈನ್ ಮಾಡಬಹುದು. ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದನ್ನ ಚಿಂತೆ ಮಾಡ್ಬೇಕು ನಮ್ಮ ದೇಶದಲ್ಲಿ. ಅಥವಾ ನಮ್ಮಲ್ಲಿ ಪೌರ ಕಾರ್ಮಿಕರಿದ್ದಾರೆ ಬೆಂಗಳೂರಲ್ಲಿ, ಪಾಪ ಅವ್ರ ಕಸನೆಲ್ಲ ಒಂದು ಗಾಡಿಯಲ್ಲಿ ತಳ್ಕೊಂಡು ಹೋಗ್ತಾರೆ. ಎಷ್ಟು ಕಷ್ಟಪಟ್ಟು ತಳ್ಕೊಂಡು ಹೋಗ್ತಾರೆ. ಇಷ್ಟು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದ್ದೀರಿ, ಅವರಿಗೆ ಸರಿಯಾದಂತ ಒಂದು ತಳ್ಕೊಂಡು ಹೋಗುವಂತ ವಾಹನವನ್ನ ಸಿದ್ಧ ಮಾಡೋದಕ್ಕೆ ನಮ್ಗಾಗಲ್ಲ. ನಮ್ಗೆ F1 ಕಾರ್ನೇ ಡಿಸೈನ್ ಮಾಡಬೇಕು, ಅವ್ನು ಡಿಸೈನ್ ಮಾಡಿ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು. ನಮ್ಮ ಕಾಲೇಜ್ನಲ್ಲಿ ವರ್ಷ ಹೋಗ್ತಾರೆ. ಸಿವಿಲ್ ಇಂಜಿನಿಯರ್ನಲ್ಲಿ ವಾಸ್ತುಶಾಸ್ತ್ರ ಆರ್ಕಿಟೆಕ್ಚರ್ ಕಲಿಯುವವರು ನಮ್ಮ ಪಾರಂಪರಿಕವಾದ ಕಟ್ಟಡದ ಪದ್ಧತಿಗಳನ್ನ ಇವತ್ತು ಕಲಿತಾ ಇಲ್ಲ. ಅವ್ರಿಗೇನಿದ್ರು ಮಾಲ್ಗಳನ್ನ ಕಟ್ಟೋದು ಹೇಗೆ, ಅಮ್ಯೂಸ್ಮೆಂಟ್ ಪಾರ್ಕ್ ಕಟ್ಟೋದು ಹೇಗೆ, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕಟ್ಟೋದು ಹೇಗೆ, ಇವೇ ಚಿಂತೆ. ಇವತ್ತು ಹೇಳಿದ್ರು ಈ ದೇವಸ್ಥಾನ ಕಟ್ಟಿ ಇನ್ನು 1 ವರ್ಷ ಆಗಿಲ್ಲ ಅಂತ. ನಿಮಗೆ ಗೊತ್ತಿದೆಯಾ, ಭಾರತೀಯ ಪಾರಂಪರಿಕ ಕಟ್ಟಡ ಕಟ್ಟುವಿಕೆಯ ಜನರು ಏನಿದ್ದಾರೆ, ಸರಿಯಾಗಿ ಶಾಸ್ತ್ರ ಗೊತ್ತಿರುವಂತ ಜನರು, ಇಂಥ ಪಾರಂಪರಿಕ ಕಟ್ಟಡವನ್ನ ಕಟ್ಟಕ್ಕೆ ಗೊತ್ತಿರುವಂತರ ಸಂಖ್ಯೆ ಬಹಳ ಕಡಿಮೆ ಇದೆ. ಕೇರಳ ಒಂದನ್ನ ಬಿಟ್ರೆ ಇಂಥ ಜನ ಸಿಗೋದು ಬಹಳ ಕಷ್ಟ. ನಿಮಗೆ ಪಾರಂಪರಿಕ ಕಟ್ಟಡಗಳಲ್ಲಿ ಸಿಮೆಂಟು ಕಬ್ಬಿಣ ಯೂಸ್ ಮಾಡಬಾರದು ಅಂತ ಶಾಸ್ತ್ರ ಇದೆ. ಸಿಮೆಂಟು ಕಬ್ಬಿಣವನ್ನ ಉಪಯೋಗಿಸಬಾರದು. ಮರ, ಯಾವ ತರಹದ ಮರವನ್ನು ಉಪಯೋಗಿಸಬೇಕು, ಅದರ ಸಂಸ್ಕಾರ ಕ್ರಮ ಹೇಗೆ, ಇವನ್ನೆಲ್ಲ ಗೊತ್ತಿರೋರ ಸಂಖ್ಯೆ ಬಹಳ ಕಡಿಮೆ. ನಾವ್ಯಾಕೆ ನಮ್ಮ ಸಿವಿಲ್ ಇಂಜಿನಿಯರ್ಗಳಿಗೆ, ಆರ್ಕಿಟೆಕ್ಟ್ಗಳಿಗೆ ಅದನ್ನು ಕಲಿಸ್ತಾ ಇಲ್ಲ? ನಮಗೆ ಬೇಡ. ಹರಿಶ್ಚಂದ್ರ ಇದ್ದಿದ್ರೆ ಹೇಳಿರ್ಬೋದು ನಿಮಗೆ. ಈ ನಮ್ಮಲ್ಲಿ ವೈದ್ಯಕೀಯ ಶಿಕ್ಷಣದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಲ್ಲದಕ್ಕೂ ಲಸಿಕೆ, ಎಲ್ಲದಕ್ಕೂ ಗುಳಿಗೆ, ಎಲ್ಲದಕ್ಕೂ ಒಂದು ಔಷಧ. ಇವನ್ನ ಬಿಟ್ಟು ಭಾರತೀಯವಾದಂತಹ ಚಿಕಿತ್ಸಾ ಕ್ರಮದ ಬಗ್ಗೆ ನಾವು ಯಾಕೆ ಕಲಿಸ್ತಾ ಇಲ್ಲ ನಮ್ಮಲ್ಲಿ. ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ನಮ್ಮತನದ ಬಗ್ಗೆ ನಮಗೆ ಬಹಳವಾದ ಜಿಗುಪ್ಸೆ ಇದೆ. ಇದು ಉನ್ನತ ಶಿಕ್ಷಣದಲ್ಲಿ ಮಾತ್ರವಲ್ಲ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಟ್ಟಕ್ಕೂ ಬರ್ತಾ ಇದೆ ಅನ್ನೋದೇ ಕಳವಳಕಾರಿ. ನಮ್ಮ ದೇಶದ ಚರಿತ್ರೆ ಬಗ್ಗೆ, ನಮ್ಮವರ ಬಗ್ಗೆ ಹೆಚ್ಚಾಗಿ ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ. ಶಾಲೆಯಿಂದ ಹೊರಗಡೆ ಇಂಥ ಸಂಸ್ಥೆಗಳ ಮೂಲಕ ಕಲಿಬೇಕಾದ ಅವಶ್ಯಕತೆ ಇವತ್ತಿದೆ. ಯಾಕೆ ಹೀಗಾಯ್ತು? ನಮ್ಮಲ್ಲಿ ಬರುವಂತಹ ಹುಡುಗರನ್ನ ನಾನು ನೋಡಿದ್ದೀನಿ, ಬೆಂಗಳೂರಿನಲ್ಲೇ ಹುಟ್ಟಿ, ಬೆಂಗಳೂರಿನಲ್ಲೇ ಅಂದ್ರೆ ಎಲೈಟ್ ಅಂತ ಹೇಳ್ತೀವಲ್ಲ, ಬಹಳ ಪಾಪ್ಯುಲಿಸ್ಟ್ ಆದಂತ ಸ್ಕೂಲ್ಗಳಲ್ಲಿ ಕಲಿತಾ ಮಕ್ಕಳಿಗೆ ಸರಿಯಾಗಿ ಕನ್ನಡ ಮಾತಾಡೋಕೆ, ಕನ್ನಡ ಮಾತಾಡೋಕೆ ನಿಜವಾಗ್ಲೂ ಬರಲ್ಲ. ಯಾಕೆ ಹೀಗೆ ಮಾಡ್ಕೊಂಡಿದೀವಿ ನಮ್ಮ ಪರಿಸ್ಥಿತಿನ ಅಂತ ನಾವು ಅವಲೋಕನ ಮಾಡ್ಕೊಳ್ಬೇಕಾಗಿದೆ ಅನ್ನೋದು ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಇನ್ನೊಂದು ಬಹಳ ಕಳವಳಕಾರಿಯಾದಂಥದ್ದು, ಏನು ಕಲಿಸ್ಬೇಕು ಅನ್ನೋದು ನಮ್ಮ ಕೈಲಿಲ್ಲ. ಸರಿ, ಹೇಗೆ ಕಲಿಸ್ಬೇಕು ಅನ್ನೋದು ನಮ್ಮ ಕೈಲಿಲ್ಲ. ಇವತ್ತು ಹೇಗೆ ಕಲಿಸ್ಬೇಕು ನಾವು ಮಕ್ಕಳಿಗೆ, ಯಾವ ಕ್ರಮವನ್ನು ಅನುಸರಿಸಿ ಕಲಿಸ್ಬೇಕು, ನಿಮಗೆ ಅಷ್ಟಾಗಿ ಗೊತ್ತಿಲ್ಲ. ನಿಮ್ಮ ಮಟ್ಟಿಗೆ ಇನ್ನೂ ಬಂದಿಲ್ಲ ಅದು. ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಡೆದಿದೆ ಕರ್ಮಕಾಂಡ ಕೇಳಿ. ಒಂದೊಂದು ಇಂಜಿನಿಯರಿಂಗ್ ಕಾಲೇಜು, ಮಹಾನ್ ಇಂಜಿನಿಯರಿಂಗ್ ಕಾಲೇಜುಗಳು ಈ ರಾಜ್ಯದಲ್ಲಿ 14 ಇಂಜಿನಿಯರಿಂಗ್ ಕಾಲೇಜುಗಳು, ಪ್ರತಿಷ್ಠಿತ ಪ್ರಮುಖ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ತಲಾ 13 ಕೋಟಿ ಅನುದಾನ ಬಂದಿದೆ ವಿಶ್ವ ಬ್ಯಾಂಕ್ನಿಂದ. ಯಾವಾಗ? 2006ರಲ್ಲಿ. ಈ ವರ್ಷ ಮತ್ತೆ 20 ಕೋಟಿ ಬಂದಿದೆ. ಅಂದ್ರೆ ಒಟ್ಟು 33 ಕೋಟಿ 14 ಇಂಜಿನಿಯರಿಂಗ್ ಕಾಲೇಜುಗಳಿಗೆ ವಿಶ್ವ ಬ್ಯಾಂಕ್ನವರು ದುಡ್ಡು ಕೊಟ್ಟಿದ್ದಾರೆ. ಯಾಕೆ ದುಡ್ಡು ಕೊಟ್ಟಿದ್ದಾರೆ? ಸುಮ್ಮನೆ ದುಡ್ಡು ಕೊಡ್ತಾರ ಯಾರಾದ್ರೂ? ಅದು ಇಷ್ಟು ಕೋಟಿ ಅನುದಾನ ಯಾಕೆ ಕೊಟ್ಟರು? ಇದರ ಹಿಂದೆ ಒಂದು ಬಹಳ ಹೃದಯ ವಿದ್ರಾವಕವಾದಂತಹ ವಿಷಯ ಇದೆ. ಬಹಳ ಜನ ಹೊರಗಡೆ ಗೊತ್ತಿಲ್ಲ. ಏನಾಗ್ಬಿಟ್ಟಿದೆ ಅಂತಂದ್ರೆ, ಭಾರತೀಯ ಶೈಕ್ಷಣಿಕ ಮಾರುಕಟ್ಟೆ ಅಂತ ಏನ್ ಕರಿತೀವಿ ನಾವು ನೋಡಿ, ವಿದ್ಯೆ ಅನ್ನೋದು ಮಾರಾಟದ ಸರಕಾಗ್ಬಿಟ್ಟಿದೆ, ಶಿಕ್ಷಣ ಅನ್ನೋದು ಮಾರುಕಟ್ಟೆ ಅಂತ. ಇವತ್ತು $1 ಬಿಲಿಯನ್ ಮೊತ್ತದ ಶಿಕ್ಷಣ ವ್ಯಾಪಾರ ನಮ್ದು ಇವತ್ತು.
ಇದರಲ್ಲಿ ಪಾಲು ಬೇಕು ಅಂತ ಅಮೆರಿಕದ ಯೂನಿವರ್ಸಿಟಿಗಳು ಮತ್ತು ಇಂಗ್ಲೆಂಡಿನ ಹಲವಾರು ಯೂನಿವರ್ಸಿಟಿಗಳು ಬಹಳ ವರ್ಷದಿಂದ ಬೇಡಿಕೆಯನ್ನು ಇಡ್ತಾ ಇದ್ವು. ಸರ್ಕಾರ ಹೇಗೋ ಇದು ನಮಗೆ ಬೇಡ, ಬೇರೆ ಶಿಕ್ಷಣ ಸಂಸ್ಥೆಗಳು ಬಂದು ಇಲ್ಲಿ ಕೆಲಸ ಮಾಡೋದು ಬೇಡ ಅಂತ ತಡೆ ಹಿಡಿದಿತ್ತು. ಆದ್ರೆ ಇವತ್ತೇನಾಗಿದೆ, 2011 ಮಾರ್ಚ್ನಲ್ಲಿ ಭಾರತೀಯ ಸರ್ಕಾರ ವಿದೇಶಿ ಶಿಕ್ಷಣ ಸಂಸ್ಥೆಗಳಿಗೆ ಭಾರತೀಯ ನೆಲದಲ್ಲಿ ನೇರ ಹೂಡಿಕೆ ಮಾಡುವಂತ ಅವಕಾಶವನ್ನು ಕೊಟ್ಟಿದೆ. ಮುಂಚೆ ಹೀಗಿರಲಿಲ್ಲ. ವಿದೇಶಿ ಶಿಕ್ಷಣ ಸಂಸ್ಥೆಗಳು ಇವತ್ತು ನೇರವಾಗಿ ಇಲ್ಲಿ ಬಂದು ತಮ್ಮ ಸಂಸ್ಥೆಗಳನ್ನು ತೆಗೆದು ನಮ್ಮ ಹುಡುಗರಿಗೆ ವಿದ್ಯೆಯನ್ನ ಕೊಡಬಹುದು. ಮಾತ್ರ ಅಲ್ಲ, ಅವುಗಳು ನಮ್ಮ ಸರ್ಕಾರದ ಅಧೀನದಲ್ಲಿ ಇರೋದಿಲ್ಲ. ಅವು ನಮ್ಮ ಸರ್ಕಾರದ ಮಾತನ್ನ ಕೇಳಬೇಕಾಗಿಲ್ಲ. ಇದನ್ನ ಹೇಗ್ ಮಾಡಿದಾರಪ್ಪ ಅಂದ್ರೆ, ನಮಗೆಲ್ಲ ಸ್ವಾಯತ್ತತೆ ಅಂತ ಕೊಟ್ರು, ಅಟೋನಮಿ ಅಂತ. ಶೈಕ್ಷಣಿಕ ಸ್ವಾಯತ್ತತೆ, ಅಕಾಡೆಮಿಕ್ ಅಟೋನಮಿ ಅದನ್ನು ಕೊಟ್ಟು ಇದೇ ಯಾವ ನಿಯಮವನ್ನು ನಮಗೆ ಲಾಗು ಮಾಡಿದ್ರು ಇದೇ ನಿಯಮವನ್ನು ವಿದೇಶಿ ಸಂಸ್ಥೆಗಳಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಿದೇಶಿ ಸಂಸ್ಥೆಗಳು ನೇರವಾಗಿ ಬಂದು ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಬಹುದು. ಮಾಡುವುದು ಮಾತ್ರವಲ್ಲ, ನಮ್ಮ ಕಾನೂನುಗಳನ್ನ ಅವು ಪಾಲಿಸಬೇಕಾಗಿಲ್ಲ. ಅಂದ್ರೆ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಿರುವಂತಹ ಬಹಳಷ್ಟು ಜನ ಇಲ್ಲಿದ್ದೀರಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಸ್ಪರ್ಧೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಜನಕ್ಕೆ ದೊಡ್ಡ ವ್ಯಾಮೋಹ, ಫಾರಿನ್ದು ಏನಾದ್ರೂ ನಮಗೆ ಪ್ರಸಾದ ತಾನೆ. ಫಾರಿನ್ ಸೆಂಟಿಂದ ಹಿಡಿದು ಫಾರಿನ್ ಗಂಡುವರೆಗೆ ನಮಗೆಲ್ಲ ಫಾರಿನ್ದೇ ಬೇಕು. ಶಿಕ್ಷಣ ಸಂಸ್ಥೆಗಳು ಇವತ್ತು ಜನರನ್ನು ಆಕರ್ಷಿಸಲಿಕ್ಕೆ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ನ್ಯೂ ಇಂಗ್ಲೆಂಡ್ ಅಂತೆಲ್ಲ ಹೆಸರಿಟ್ಕೋತವೆ. ಇಲ್ಲಿದ್ದೇ ಹೆಸರಿಟ್ಕೊಳ್ಳೋದು ಮಾತ್ರ ಹಾಗೆ, ಯಾಕಂದ್ರೆ ಹೆಸರು ನೋಡಿ ಬರಲಿ ಜನ ಅಂತ. ನೇರವಾಗಿ ಅವೇ ಬಂದ್ಬಿಟ್ರೆ ಇನ್ನಿಷ್ಟು ಜನ ಹೋಗ್ಬೋದು. ಆಗ ಭಾರತದ ಸ್ಥಿತಿ ಏನಾಗತ್ತೆ ನೆನಪಿಸ್ಕೊಳ್ಳಿ. ಬರೀ ವ್ಯಾಪಾರಕ್ಕೆ ಅಂತ ಬಂದವರನ್ನ ಓಡಿಸೋಕೆ ನಮ್ಗಿಷ್ಟು ವರ್ಷ ಆಯ್ತು. ಖಂಡಿತವಾಗ್ಲೂ ಆಗ್ಬಹುದು. ಯಾಕೆಂತೇಳಿದ್ರೆ ಮಾರ್ಕೆಟಬಲ್ ಟರ್ಮ್ ಅಲ್ವಲ್ಲ, ಬರೆಯೋದು ಕಷ್ಟ, ಇಂಗ್ಲಿಷ್ನವ್ರಿಗೆ ಹೇಳೋದು ಕಷ್ಟ. ಹಾಗಾಗಿ ಅದನ್ನು ಬದಲಾಯಿಸ್ಬೋದೋ ಏನೋ. ಹಾಗಾಗಿ ಒಂದು ಬಹಳ ಕಷ್ಟಕರವಾದ ಸಮಯದಲ್ಲಿ ನಾವಿವತ್ತಿದ್ದೀವಿ. ಇದನ್ನ ಹೇಗೆ ಎದುರಿಸೋದು ಅಂತ ನಾವು ನೋಡ್ಬೇಕು. ಆಗಿದ್ದಾಗ ಹೋಗಿದೆ, ಗತಂ ಗತಂ. ರಜನಿಕಾಂತ್ ಹೇಳೋ ಹಾಗೆ ಮುಡಿಂಜದು ಮುಡಿಂಜು ಪೋಚಿ. ಆಗಿದ್ದಾಗೋಯ್ತು, ಮುಂದೆ ಏನ್ ಮಾಡೋದು, ಎದುರಿಸೋದು ಹೇಗೆ? ನನಗನ್ಸುತ್ತೆ ಭಾರತೀಯ ಸಂಸ್ಕೃತಿಯ ಮೇಲೆ ನಡೆದಂತಹ ದಾಳಿಗಳ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗೇ ಗೊತ್ತಿದೆ. ಎಷ್ಟು ವರ್ಷಗಳ ಕಾಲ ಎಷ್ಟು ತರಹದ ಜನರು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು. ಯಾಕೆ ನಮ್ಮನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಜನರ ಶ್ರದ್ಧೆ ನಂಬಿಕೆಗಳು ಬಹಳ ದೊಡ್ಡದು. ನನಗೆ ಅದರ ಮೇಲೆ ಪೂರ್ತಿಯಾದಂಥ ನಂಬಿಕೆ ಇದೆ. ಆದರೆ ಆ ಶ್ರದ್ಧೆ ಅಳಿಸಿ ಹೋಗದ ಹಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ. ಹೀಗೆ ನಡ್ಕೊಂಡು ಬರ್ತಿದೀವಲ್ಲ ಕಾರ್ಯಕ್ರಮಗಳನ್ನ, ಈ ಮಟ್ಟಿನ ಸಂಸ್ಕಾರವನ್ನ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಅನುಸರಿಸಿದ್ದೇ ಆದರೆ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ, ಯಾವುದೇ ತರಹದ ಶಕ್ತಿಗಳು ನಮ್ಮನ್ನು ಏನು ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ದಯವಿಟ್ಟು ಈ ತರಹದ ಏನು ಕಾರ್ಯಕ್ರಮಗಳನ್ನ ನೀವು ಇಲ್ಲಿ ಮಾಡಿದ್ರಿ ಅದನ್ನ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ದಯವಿಟ್ಟು. ಇಷ್ಟು ಪ್ರಸ್ತಾವನೆ ಸಾಕು ಅನ್ಸುತ್ತೆ. ಪ್ರಸ್ತಾವನೆನೇ ಅರ್ಧ ಗಂಟೆ ಆಗಿ ಹೋಗಿದೆ. ಚಿಕ್ಕ ಪೀಠಿಕೆಯಿಂದ ಭಾಷಣ ಶುರು ಮಾಡಬೇಕು ಅಂತ ಯಾವಾಗಲೂ ಅನ್ಕೋತೀನಿ, ಅದು ಯಾವಾಗಲೂ ಆಗೋ, ಏನು ಮಾಡೋಕ್ಕಾಗಲ್ಲ. ವಿಷಯಾಂತರ ಆಯ್ತು ಅಂತ ಯಾರಿಗೂ ಅನ್ಸಿಲ್ಲ ಅನ್ಕೋತೀನಿ. ನೇರ ವಿಷಯಕ್ಕೆ ಬರೋಣ. ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಣದ ಪರಿಕಲ್ಪನೆ 10ನೇ ಸಲ ಹೇಳ್ತಾ ಇದ್ದೀನಿ ಅನ್ಕೋತೀನಿ. ತೊಡಕು ಏನು ಅಂದ್ರೆ, ನನಗೆ ಶುರು ಮಾಡೋದಕ್ಕೆ ಸಂಸ್ಕೃತಿಯಲ್ಲಿ ಶಿಕ್ಷಣದ ಪರಿಕಲ್ಪನೆ ಏನು ಅಂತ ಗೊತ್ತಾಗುವ ಮೊದಲು
ಭಾರತೀಯ ಸಂಸ್ಕೃತಿಯ ಮೂಲ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಈ ಭಾರತೀಯ ಸಂಸ್ಕೃತಿಯ ಮೂಲ ಸ್ವರೂಪವನ್ನ ಹೇಳೋದ್ರಲ್ಲಿ ಇರುವಂತಹ ಒಂದು ಮಹಾ ದೊಡ್ಡ ತೊಂದರೆ ಅಂದ್ರೆ ನಮ್ದು ಸಿಮ್ಯಾಂಟಿಕ್ ರಿಲಿಜನ್ ಅಲ್ಲ. ಅಂದ್ರೆ ಬೇರೆ ಕಡೆ ಇರುವ ಹಾಗೆ ನಮಗೆ ಒಬ್ಬ ಪ್ರವಾದಿ, ಒಂದು ಧರ್ಮಗ್ರಂಥ, ಕೆಲವು ಮೂಲ ನಿಯಮಗಳು ಅಂತಿಲ್ಲ. ಈಗ ನೀವು ಇಸ್ಲಾಂ ಅಂದ್ರೆ ಏನು ಅಂತ ಕೇಳಿದ್ರೆ ನಾನು ತಟ್ಟನೆ ಹೇಳಿಬಿಡ್ಬೋದು. ಇಸ್ಲಾಂ ಅಂದ್ರೆ ಒಬ್ಬ ಪ್ರವಾದಿ ಮೊಹಮ್ಮದ್ ಪೈಗಂಬರ, ಒಂದು ಧರ್ಮಗ್ರಂಥ ಕುರಾನ್, ಕೆಲವು ಮೂಲಭೂತವಾದಂತಹ ನಂಬಿಕೆಗಳು, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಇಂದ ಶುರುವಾದಂತಹ ನಂಬಿಕೆಗಳು. ಒಬ್ಬನೇ ದೇವ, ಅವನು ಅಲ್ಲ, ಅವನ ಮೇಲಲ್ಲದೆ ನಾನು ಬೇರೆ ಯಾರನ್ನೂ ನಂಬೋದಿಲ್ಲ ಅನ್ನುವಂತಹ ಮೊದಲ ನಂಬಿಕೆ. ನೋಡಿ, ಇದನ್ನ ಅವರು ಶಹದಾ ಅಂತ ಕರೀತಾರೆ. ಶಹದಾ. ನಾನು ಇಸ್ಲಾಮನ್ನ ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡಿದ್ದೀನಿ. ಈ ಶಬ್ದ ನಮ್ಮ ಸಂಸ್ಕೃತಿಯಲ್ಲಿ ನಾವು ಉಪಯೋಗಿಸುವಂತಹ ಶ್ರದ್ಧಾ, ಅದಕ್ಕೆ ಎಷ್ಟು ಹೋಲಿಕೆ ಇದೆ ನೋಡಿ. ಶ್ರದ್ಧಾ ಅಂದ್ರೆ ಏನು? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಅಚಲವಾದ ನಿಷ್ಠೆ, ಅದನ್ನೇ ಅವರು ಇಟ್ಕೊಂಡಿದ್ದಾರೆ ಶಹದಾ. ಆ ಶಹದವೇ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಬಹಳ ಸುಲಭ ಹೇಳೋದು. ಕ್ರೈಸ್ತ ಧರ್ಮದ ಬಗ್ಗೆ ಹೇಳಿ ಅಂದ್ರೆ ನನಗೆ ಹೇಳೋದು ಸುಲಭ. ಒಬ್ಬ ಪ್ರವಾದಿ, ಒಬ್ಬ ತಂದೆ ಮತ್ತು 10 ನಿಯಮಗಳು, 10 ಕಮಾಂಡ್ಮೆಂಟ್ಸ್ ಅಷ್ಟೇ. ಸಿಖ್ ಅಂದ್ರೆ ಯಾರು? ನಿಯಮ ಇದೆ. ಆದರೆ ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಅಂದ್ರೆ ಏನು ಅಂತ ಕೇಳಿ. ಒಬ್ಬ ಪ್ರವಾದಿ, ಒಂದು ಧರ್ಮಗ್ರಂಥ, ಕೆಲವೇ ನಿಯಮಗಳು. ಯಾವುದು? ಬಹಳ ಕಷ್ಟ. ಇಲ್ಲ ಅಂತಿಲ್ಲ, ಬಹಳಷ್ಟು ಇವೆ. ಅದೇ ಸಮಸ್ಯೆ. ಯಾವುದನ್ನ ತೆಗೆಯೋದು? ಒಂದನ್ನು ತೆಗೆದ್ರೆ ಇನ್ನೊಬ್ರಿಗೆ ಬೇಜಾರು. ಅಡ್ಡ ನಾಮ ಹಾಕೋರನ್ನ ಕಂಡ್ರೆ ಉದ್ದ ನಾಮ ಹಾಕೋರಿಗೆ ಆಗಲ್ಲ. ಉದ್ದ ನಾಮ ಹಾಕೋರಲ್ಲೇ 2 ಉದ್ದ ನಾಮ ಹಾಕೋರು, 3 ಉದ್ದ ನಾಮ ಹಾಕೋರಿಗೆ ಆಗಲ್ಲ. 3 ಉದ್ದ ನಾಮ ಹಾಕೋರಲ್ಲೇ 2 ಹಳದಿ 1 ಕೆಂಪು ಹಾಕೋದು, 2 ಹಳದಿ 1 ಕಪ್ಪು ಹಾಕೋದು ಅಂತ ಜಗಳ. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಯಾವ ತರದ ನಾಮ ಹಾಕಬೇಕು ಅಂತ ಹೈಕೋರ್ಟಿನಲ್ಲಿ ವಿವಾದ ನಡೀತಾ ಇದೆ ಇವತ್ತು. ನಿಜವಾದ ವಿಷಯ. ಅಯ್ಯಂಗಾರಿಗಳಲ್ಲಿ 2 ತರ, ತಿಳುಗಳೆ ಬೆಳಗಳೆ ಅಂತ ಏನೋ ಹೇಳ್ತಾರೆ. ಚೆಲುವನಾರಾಯಣ ಸ್ವಾಮಿಗೆ ಯಾವ ತರ ನಾಮ ಹಾಕಬೇಕು ಅಂತ ಹೈಕೋರ್ಟಿನಲ್ಲಿ ನಡೀತಾ ಇದೆ ವಿವಾದ, ಇನ್ನೂ ಬಗೆಹರಿದಿಲ್ಲ. ಹೀಗೆ ನಮ್ಮಲ್ಲಿ ಒಂದು ವಿಷಯವನ್ನು ತಗೊಂಡ್ರೆ ಅದನ್ನ 10 ತರ ಹೇಳ್ಬೋದು. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಇರುವಂತಹ ಒಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ನೀವೊಂದು ಸ್ಟೇಟ್ಮೆಂಟ್ ಹೇಳಿ, ಯಾವುದೇ ಒಂದು ಸ್ಟೇಟ್ಮೆಂಟ್ ಹೇಳಿ, ಇದು ಹೀಗೆ ಅಂತ. ನಾನು ಅದಕ್ಕೆ ತದ್ವಿರುದ್ಧವಾದ ಸ್ಟೇಟ್ಮೆಂಟ್ ಅನ್ನ ಹೇಳ್ತೀನಿ ಮತ್ತು ಅದು ಸರಿ ಅಂತ ಸಾಧಿಸ್ಬೋದು. ನಾನು ಬುದ್ಧಿ ಒಂದಿದ್ರೆ ಸಾಕು, ಸ್ವಲ್ಪ ಶಾಸ್ತ್ರಜ್ಞಾನ ಇದ್ರೆ ಹೇಳ್ಬಿಡ್ಬೋದು. ದೇವರು ಒಬ್ಬನೇ ಹೇಳಿ ಸಾಧಿಸಿ ನೀವು. ನಾನು ದೇವರು 330 ಕೋಟಿ ಅಂತ ಶಾಸ್ತ್ರ ಆಧಾರ ಕೊಟ್ಟು ಹೇಳ್ತೀನಿ. ಯಾವುದು ಸರಿ? ಎರಡೂ ಸರಿ. ನಮ್ದು ಸಂಸ್ಕೃತಿ ಇದೆ ಅಲ್ಲ, ಎಲ್ಲವೂ ಸರಿ ನಮಗೆ. ಇದೇ ಹೀಗೆ ಆಗ್ಬೇಕು ಅಂತಿಲ್ಲ. ಅದಕ್ಕೆ ನಮ್ಮ ಸಂಸ್ಕೃತಿ ಇಷ್ಟು ವರ್ಷ ಆದ್ರೂ ಹೀಗೆ ಉಳ್ಕೊಂಡಿರೋದು. ಹೀಗೆ ಭಾರತೀಯ ಸಂಸ್ಕೃತಿಯ ಮೂಲ ಲಕ್ಷಣಗಳು ಯಾವುದು? ಬಹಳ ಕಷ್ಟ ಹೇಳೋದು. ಆದ್ರೆ ನನ್ನ ತಿಳುವಳಿಕೆ, ನನ್ನ ಅಧ್ಯಯನದಲ್ಲಿ ನನಗೆ ಕಂಡಿದ್ದನ್ನ ಹೇಳ್ತಾ ಇದ್ದೆ. ಇದೇ ಸತ್ಯ ಅಂತ ನೀವು ಯಾರು ತಿಳ್ಕೋಬಾರ್ದು. ನಿಮ್ಮ ಸತ್ಯವನ್ನ ನೀವೇ ಕಂಡ್ಕೋಬೇಕು. ನಮ್ಮಲ್ಲಿ ಅದಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಪ್ರೈವೇಟ್ ಟ್ರುತ್ ಅಂತ ಕರಿತೀವಿ, ಖಾಸಗಿಯಾದಂತಹ ಸತ್ಯ. ಇದಕ್ಕೆ ಬಹಳ ಬೆಲೆ ಇದೆ. ನಿಮಗೆ ಏನ್ ಸರಿ ಅನ್ಸುತ್ತೋ ಅದನ್ನ ನೀವು ಮಾಡಬೇಕು. ನಮ್ಮ ಸಂಸ್ಕೃತಿಯ ಮುಖ್ಯ ಲಕ್ಷಣವೇ ಇದು. ಹಾಗಾಗಿ ನನಗೆ ಏನು ಅನ್ಸಿದೆ ಅನ್ನೋದನ್ನ ನಾನು ಹೇಳ್ತೀನಿ, ನನ್ನ ತಿಳುವಳಿಕೆ ಮಿತಿಯಲ್ಲಿ. ನನಗನ್ಸೋ ಪ್ರಕಾರ ಭಾರತೀಯ ಸಂಸ್ಕೃತಿ ಅನ್ನುವಂತಹ ಒಂದು ಸೌಧವನ್ನ ನಾನು ನಿರ್ಮಾಣ ಮಾಡಕ್ ಹೊರಟಿದ್ದೀನಿ. ಅದಕ್ಕೆ ಬುನಾದಿ ಯಾವುದು ಅಂತ ಹುಡುಕ್ತಾ ಇದ್ದೇನೆ. ಆ ಬುನಾದಿ ನನ್ನ ಪ್ರಕಾರ ಮತ್ತು ನನ್ನ ವೈಯಕ್ತಿಕ ವಿಚಾರದ ಪ್ರಕಾರ 3 ತತ್ವಗಳು: ಯಜ್ಞ, ದಾನ, ತಪಸ್ಸು. ಈ ಯಜ್ಞ, ದಾನ, ತಪಸ್ಸು ಅನ್ನುವ ತ್ರಿಪುಟಿಯ ಮೇಲೆ
ಭಾರತೀಯ ಸಂಸ್ಕೃತಿಯ ಬುನಾದಿ ನಿಂತಿದೆ. ನಮ್ಮ ಎಲ್ಲ ಜೀವನದ ಆಗು ಹೋಗುಗಳಲ್ಲಿ ಈ ಮೂರು ಭಾವ ಬಹಳ ಮುಖ್ಯ. ಯಜ್ಞ, ದಾನ, ತಪಸ್ಸು. ಈ ಮೂರರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡ್ತೇನೆ. ತೀರ ವಿವರವಾಗಿ ಹೋಗೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ. ಯಜ್ಞ ಅಂದ್ರೆ ಏನು? ಸಾಮಾನ್ಯ ಅರ್ಥ ಎಲ್ಲರಿಗೂ ಗೊತ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ಏನೋ ಅಗ್ನಿಯಲ್ಲಿ ಏನೋ ಹಾಕುವಂಥದ್ದು. ಬಹಳಷ್ಟು ಜನ ಹೊರಗಿನವರಿಗೆ ಇದೊಂದು ದೊಡ್ಡ ಸಮಸ್ಯೆ ನಮ್ಮ ಸಂಸ್ಕೃತಿಯ ಮೇಲೆ. ಏನಿದು, ಎಲ್ಲಾನ ತಗೊಂಡೋಗಿ ಬೆಂಕಿಗೆ ಹಾಕ್ತೀರಾ, ಸೀರೆ ತಗೊಂಡೋಗಿ ಬೆಂಕಿಗೆ ಹಾಕ್ತೀರಾ, ಹಣ್ಣು ಹಂಪಲ ಬೆಂಕಿಗೆ ಹಾಕ್ತೀರಾ, ಊಟ ಮಾಡುವಂತ ಅನ್ನದ ಪದಾರ್ಥಗಳನ್ನ ಬೆಂಕಿಗೆ ಹಾಕ್ತೀರಾ, ವೇಸ್ಟ್ ಮಾಡ್ತೀರಾ ನೀವೆಲ್ಲ. ಅಲ್ವೇ ಅಲ್ಲ. ನಮ್ಮಲ್ಲಿ ಇದಕ್ಕೆ ಒಂದು ಹೈಯರ್ ಮೀನಿಂಗ್, ಉನ್ನತವಾದಂಥ ಅರ್ಥ ಇದೆ. ಏನಂದ್ರೆ, ನಮ್ಮಲ್ಲಿರೋದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು, ಉಳಿದಿದ್ದನ್ನ ನಾವು ತಿನ್ನಬೇಕು. ಇದು ನಮ್ಮ ತತ್ವ. ಯಜ್ಞ ತತ್ವದ ಮುಖ್ಯ ಲಕ್ಷಣ ಇದು. ಯಜ್ಞಶಿಷ್ಟವನ್ನೇ ತಿನ್ಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು. ಯಜ್ಞಶಿಷ್ಟವನ್ನ ತಿನ್ನದವನು ಕಳ್ಳ ಆಗ್ತಾನೆ. ಅದಕ್ಕೆ ನೋಡಿ, ನಮ್ಮ ಮನೆಗಳಲ್ಲಿ ಇವತ್ತು ಬಹುಶಃ ನೀವೆಲ್ಲರೂ ಮಾಡ್ತಾ ಇರ್ಬೋದು, ಏನೇ ಸಿಹಿ ತಿಂಡಿ ಮಾಡಿ ಏನೇ ಮಾಡಿ ಮೊದಲು ದೇವರಿಗೆ ಇಟ್ಬಿಡೋದು, ಆಮೇಲೆ ನಾವು ತಿನ್ನೋದು ಅಲ್ವಾ. ಇದು ಯಜ್ಞ ಸಂಸ್ಕೃತಿ. ನಮ್ದು ಮಾಡುವಂತಹ ಪ್ರತಿಯೊಂದು ಕೆಲಸವೂ ದೇವರಿಗೆ ಪ್ರೀತಿಯಾಗಲಿ ಅಂತ ಮಾಡೋದೇ ಯಜ್ಞ ಸಂಸ್ಕೃತಿ. ಇದನ್ನೇ ಬಸವಣ್ಣ ಕಾಯಕ ತತ್ವ ಅಂತ ಹೇಳಿರೋದು. ನಾವು ಮಾಡುವಂತ ಎಲ್ಲ ಕೆಲಸಗಳು ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕು. ಇನ್ನೊಂದು ವೈದಿಕ ಸಂಸ್ಕೃತಿಯಲ್ಲಿ ಇದರ ಅರ್ಥ ಬೇರೆನೇ ಇದೆ. ರಾಮಾಯಣದಲ್ಲೇ ತಗೊಂಡ್ರೆ 2 ಮಹಾಯಜ್ಞಗಳು ಬರುತ್ತೆ ಅಲ್ಲಿ, ನಿಮಗೆಲ್ಲ ಗೊತ್ತಿರುವಂತದ್ದೇ. ಒಂದು ದಶರಥ ಮಾಡ್ತಾನೆ, ಇನ್ನೊಂದು ಶ್ರೀರಾಮರೇ ಮಾಡ್ತಾರೆ. ದಶರಥ ಏನಕ್ಕಾಗಿ ಯಜ್ಞ ಮಾಡ್ದ? ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಲಿಕ್ಕೆ ಅರ್ಹತೆ ಬೇಕು ಅಂತ ಹೇಳಿ ಅವನು ಅಶ್ವಮೇಧವನ್ನು ಮಾಡ್ದ. ಅಶ್ವಮೇಧ ಮಾಡಿದ್ರಿಂದ ಅವನಿಗಿರುವ ಪಾಪ ಹೋಯಿತು. ಆಮೇಲೆ ಪುತ್ರ ಕಾಮೇಷ್ಟಿ ಮಾಡಿತು. ಹಾಗಾಗಿ ಪುತ್ರ ಕಾಮೇಷ್ಟಿ ಯಾಗ, ಯಜ್ಞ ಅಲ್ಲ. ಯಾಗಕ್ಕೂ ಯಜ್ಞಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಯಾಗ ವೈಯಕ್ತಿಕ ಲಾಭಕ್ಕಾಗಿ ಮಾಡಿಕೊಳ್ಳುವಂಥದ್ದು ಯಾಗ. ಸಮಾಜದ ಒಳಿತಿಗಾಗಿ ಮಾಡುವಂಥದ್ದು ಯಜ್ಞ. ನಿಮಗ್ ಬೇಕು ಅಂತ ಕೇಳೋದಕ್ಕೆ ಮಾಡೋದು ಯಾಗ. ಹಾಗಾಗಿ ಸ್ವಲ್ಪ ವ್ಯತ್ಯಾಸ. ಪುತ್ರ ಕಾಮೇಷ್ಟಿ ಯಾಗ, ಯಜ್ಞ ಅಲ್ಲ. ಆ ಅಶ್ವಮೇಧ ಬಗ್ಗೆ, ಅಶ್ವಮೇಧ ಶ್ರೀರಾಮರು ಆಮೇಲೆ ಮಾಡ್ತಾರೆ, ಉತ್ತರಕಾಂಡದಲ್ಲಿ ಬರುತ್ತೆ. ಅಶ್ವಮೇಧ ಮಾಡೋದು ಹೇಗೆ, ಆ ಕರ್ಮಕಾಂಡದ ವಿಷಯಕ್ಕೆ ನಾನು ಹೋಗ್ತಾ ಇಲ್ಲ. ಬಹಳಷ್ಟು ಜನರಿಗೆ ಅಶ್ವಮೇಧ ಹೇಗೆ ಮಾಡೋದು ಅಂದ್ರೆ, ಏನೋ ಅಶ್ವಕ್ಕೆ ಒಂದು ಕಟ್ಟೋದು ಅದೆಲ್ಲ ಹೋಗುತ್ತೆ, ಸಿನಿಮಾದಲ್ಲೆಲ್ಲ ನೋಡ್ಬಿಟ್ಟಿದೀವಲ್ಲ. ಇತ್ತೀಚೆಗೆ ಶ್ರೀರಾಮರಾಜ್ಯಂ ಅಂತ ಒಂದು ಸಿನಿಮಾ ತೆಲುಗುನಲ್ಲಿ ಬಂತು, ನೋಡಿರ್ಬೋದು. ನಾನು ನೋಡಿದೆ, 5 ಪೈಸೆ ತೆಲುಗು ನನಗೆ ಬರಲ್ಲ, ಆದ್ರೂ ಶ್ರೀರಾಮರ ಚಿತ್ರ ಅಂತ ನೋಡದೆ ಇರಕ್ಕಾಗತ್ತೆ. ಟಾಪಿಕ್ ಆಫ್ ಸ್ಪೆಷಲ್ ಇಂಟ್ರೆಸ್ಟ್ ನಮಗೆ ಶ್ರೀರಾಮರು ಅಂತ ಹೇಳಿದ್ರೆ. ಹಾಗಾಗಿ ಶ್ರೀರಾಮರಾಜ್ಯಂ ಸಿನಿಮಾವನ್ನ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಮೂಲ ವಾಲ್ಮೀಕಿ ರಾಮಾಯಣಕ್ಕೆ ಬಹಳ ಹತ್ತಿರವಾಗುವಂತೆ ಆ ಚಿತ್ರ ಇದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಎಲ್ಲರೂ ಅವ್ರವ್ರಿಗೆ ಬೇಕಾದಾಗ ರಾಮಾಯಣವನ್ನು ಬರ್ಕೊಂಡು ಬಿಟ್ಟಿದ್ದಾರೆ. ಕುಮಾರವ್ಯಾಸ ಹೇಳ್ತಾನೆ, ಅವನ್ ಯಾಕೆ ಮಹಾಭಾರತ ಬರ್ದ ಅಂದ್ರೆ, ರಾಮಾಯಣದ ಭೂಭಾರಕ್ಕೆ ನಮ್ಮ ಆದಿಶೇಷನ್ ತಲೆ ಅಲ್ಲಾಡತ್ತಂತೆ, ಅಷ್ಟು ರಾಮಾಯಣ ಇದೆ ಅಂತ. ಏಕೆ ರಾಮಾನುಜನ್ 3000 ರಾಮಾಯಣ ಇದೆ ಅಂತ ಲೆಕ್ಕ ಹಾಕೊಟ್ರು. ಅವರ 3000 ರಾಮಾಯಣಸ್ ಅನ್ನೋದು ಇತ್ತೀಚೆಗೆ ಡೆಲ್ಲಿ ಯೂನಿವರ್ಸಿಟಿಯ ಪಠ್ಯಪುಸ್ತಕವಾಗಿತ್ತು. ಬಹಳ ದೊಡ್ಡ ಗಲಾಟೆ ಆಯಿತು. ಎಷ್ಟು ಜನ ಪುಸ್ತಕವನ್ನು ಓದಿದ್ದಾರೆ ಗೊತ್ತಿಲ್ಲ, ಗಲಾಟೆ ಮಾತ್ರ ಬಹಳಷ್ಟು ಜನ ಮಾಡಿದ್ರು. ಇರ್ಲಿ, ಬಗೆ ಬಗೆಯ ರಾಮಾಯಣಗಳು ನಮ್ಮಲ್ಲಿದೆ. ಮೂಲ ವಾಲ್ಮೀಕಿ ರಾಮಾಯಣಕ್ಕೆ ಹತ್ತಿರವಾಗಿ ಬರೆದಂಥವ್ರು ಬಹಳ ಕಡಿಮೆ ಜನ. ತಮ್ಗೆ ಏನೇನ್ ಬೇಕೋ ಎಲ್ಲವನ್ನ ಸೇರಿಸ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಂತೂ ಬಹುಶಃ ಹರಿದಾಸರು ಅನ್ಸುತ್ತೆ, ನನಗೆ ಸರಿಯಾಗಿ ಗೊತ್ತಿಲ್ಲ, ಎಲ್ಲರೂ ಹೇಳ್ತಾರೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹರಿದಾಸರೇ ಅಂತ ಅನ್ಸುತ್ತೆ. ಒಂದು ಕೆಟ್ಟ ಕಥೆಯನ್ನ ಶುರುವಿನಲ್ಲಿ ಸೇರಿಸ್ಬಿಟ್ಟಿರೋದು. ಏನು, ವಾಲ್ಮೀಕಿ ಮುಂಚೆ ಬೇಡ ಆಗಿದ್ದ, ಗೊತ್ತಲ್ಲ ಕತೆ. ವಾಲ್ಮೀಕಿ ರಾಮಾಯಣದಲ್ಲಿ ಅದಿಲ್ವೇ ಇಲ್ಲ. ನಮ್ಮಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಮೂಲವನ್ನು ಓದೋರು ಕಮ್ಮಿ ಇದ್ದಾರೆ. ಅವನೇನೋ ರಾಮ ರಾಮ ಅಂತ ಹೇಳಲಿಕ್ಕೆ ನಾಳೆಗೆ ತಿರುಗಿಲ್ಲ ಅಂತ, ಅದಕ್ಕೆ ಮರ ಮರ ಅಂತ ಹೇಳಿ
ಮರಕ್ಕೂ ರಾಮಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಪ್ಪ. ಮರ ಹೇಳ್ಬೋದಾದವನು ರಾಮ ಅಂತ ಯಾಕೆ ಹೇಳಕ್ಕಾಗಲ್ಲ? ಮತ್ತೆ ಮರ ಅಂತ ವಾಲ್ಮೀಕಿ ಹೇಳಕ್ಕಾಯ್ತು ಅಂದ್ರೆ ಅವನೇನು ಕನ್ನಡದವನೇ? ಮರ ಅನ್ನೋ ಶಬ್ದ ನನಗೆ ಗೊತ್ತಿರೋ ಪ್ರಕಾರ ಕನ್ನಡದಲ್ಲಿ ಮಾತ್ರ ಇರೋದಪ್ಪ. ಅಂದ್ರೆ ವಾಲ್ಮೀಕಿ ಇಲ್ಲೇ ಸುತ್ತಮುತ್ತ ಎಲ್ಲ ಇದ್ದಿರ್ಬೇಕು. ನೋಡಿ, ಕತೆ ಕಟ್ಟೋರು ಎಷ್ಟು ಕತೆ ಕಟ್ಬಿಟ್ಟಿದ್ದಾರೆ ಅಂತಂದ್ರೆ ರಾಮಾಯಣದ ಮೂಲ ಸ್ವರೂಪ ಏನು ಅಂತಾನೆ ಸುಮಾರು ಜನರಿಗೆ ಮರ್ತು ಹೋಗ್ಬಿಟ್ಟಿದೆ ಇವತ್ತು. ಹಾಗಾಗಿ ನನ್ನ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಈ ಮೂಲಕ ನಿಮ್ಗೆಲ್ಲ ಆದಷ್ಟು ಮೂಲ ರಾಮಾಯಣವನ್ನು ಓದಿ. ಕಾವ್ಯ ಸ್ವಾರಸ್ಯವು ಬಹಳ ಚೆನ್ನಾಗಿದೆ. ಆ ಮಟ್ಟಿನ ಕಾವ್ಯ ಸ್ವಾರಸ್ಯ ನನಗೆಲ್ಲೂ ಸಿಕ್ಕಿಲ್ಲ ನನ್ನ ಅಧ್ಯಯನದಲ್ಲಿ. ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಮ್ಮ ಮಹಾಕಾವ್ಯ ಇತ್ತೀಚೆಗಷ್ಟೇ ಓದೋದಕ್ಕೆ ಶುರು ಮಾಡಿದ್ದೀನಿ. ಪ್ರತಿ ಸಿಕ್ಕಿರ್ಲಿಲ್ಲ ನನಗೆ, ಇತ್ತೀಚೆಗೆ ಪ್ರತಿ ಸಿಕ್ತು. ಅವರ ಸ್ವಹಸ್ತದಲ್ಲಿ ಬರೆದಿರುವಂತಹ ಮೂಲ ಕೃತಿ ಸಿಕ್ತು ನನಗೆ. ಜಯೇಶ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನ ಅಚ್ಚಾಕ್ಸಿದ್ರು. ಪ್ರತಿ ಮುಗ್ದೋಗ್ಬಿಟ್ಟಿತ್ತು ಅಂತ ಇತ್ತೀಚೆಗೆ ವಿಶ್ವ ಕನ್ನಡ ಸಮ್ಮೇಳನ ಆದ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಅದನ್ನು ಪುನರ್ಮುದ್ರಣ ಮಾಡಿದೆ. ಅವರು ಸ್ವಂತ ತಮ್ಮ ಕೈಯಾರೆ ಬರೆದಿದ್ದನ್ನ ಪ್ರಿಂಟ್ ಮಾಡಿದ್ದಾರೆ, ಸ್ಕ್ಯಾನ್ ಮಾಡಿ. ಬಹಳ ಒಳ್ಳೆ ಹ್ಯಾಂಡ್ ರೈಟಿಂಗ್ ಕುವೆಂಪು ಅವ್ರದ್ದು, ಓದೋದಕ್ಕೆ ಬಹಳ ಮಜವಾಗಿದೆ. ಸಮಸ್ಯೆ ಆದ್ರೆ ಏನು ಅಂದ್ರೆ, ನಾನು ಹೇಳ್ತಾ ಇದ್ದೆ, ಮೂಲ ರಾಮಾಯಣವನ್ನು ಓದಿದ ಮೇಲೆ ಆ ರುಚಿ ನನಗೆ ಸಿಗ್ತಾ ಇಲ್ಲ. ಕುವೆಂಪುರು ಬಹಳ ದೊಡ್ಡ ಕವಿ, ನಾನೆಲ್ಲ ಮಾತಾಡ್ಲೂಬಾರದು ಅವ್ರ ಬಗ್ಗೆ. ಆದ್ರೂ ನಾನು ಹೇಳ್ತಾ ಇರೋದು ರಸದೃಷ್ಟಿಯಿಂದ ಮೂಲ ರಾಮಾಯಣಕ್ಕೆ ಹತ್ರ ಬರುವಂಥದ್ದು ಬಹಳ ಕಡಿಮೆ ಕಾವ್ಯ ಸ್ವಾರಸ್ಯ. ಅಲ್ಲಿ ಅಶ್ವಮೇಧದ ದೊಡ್ಡ ವಿವರಣೆ ಬರುತ್ತೆ, ಹೇಗ್ ಮಾಡಬೇಕು ಅಶ್ವಮೇಧ ಅಂತ. ಅಶ್ವಮೇಧ ಶಬ್ದಾರ್ಥವೇ ಹೇಳುತ್ತೆ ಏನ್ ಮಾಡಬೇಕು ಅಂತ. ಅಶ್ವವನ್ನ ಮೇಧ ಮಾಡಬೇಕು ಅಂದ್ರೆ ಯಜ್ಞಾಶ್ವವನ್ನ ಬಿಟ್ಟು ಬಿಡೋದು ಎಲ್ಲ ಸರಿ, 1 ವರ್ಷ ಆದ್ಮೇಲೆ ಕೊಲ್ಲಬೇಕು. ಮೇಧನ, ಕರ್ಣಮೇಧನ ಅಂತ ಮಾಡ್ತೀವಲ್ಲ ಮಕ್ಕಳಿಗೆ, ಕರ್ಣಮೇಧನ. ಅದೇ ತರ ಇದು ಅಶ್ವಮೇಧ. ಅಶ್ವವನ್ನ ಮೇಧ ಮಾಡುವಂಥದ್ದು. ಪರವಾಗಿಲ್ಲ, ಕೇಳಿಸುತ್ತೆ ಅನ್ಸುತ್ತೆ. ಮೇಷ್ಟ್ರಲ್ವಾ, ಕಿರ್ಚೋದು ರಕ್ತದಲ್ಲೇ ಬಂದಿದೆ. ಇಲ್ಲಾಂದ್ರೆ ಮಕ್ಕಳೆಲ್ಲ ನಿದ್ರೆ ಮಾಡಬೇಕು. ಅಶ್ವವನ್ನ ಚಿನ್ನದ ಸೂಜಿಯಿಂದ ರಾಣಿಯಾದವಳು ಗುರುತು ಮಾಡಬೇಕು, ಎಲ್ಲೆಲ್ಲಿ ಕೊಯ್ಬೇಕು ಅಂತ. ಆಮೇಲೆ ಅದನ್ನ ಮೇಧನ ಮಾಡಿ ಕೆಲವು ಅಂಗಗಳನ್ನ ಯಜ್ಞಕ್ಕೆ ಸ್ವಾಹ ಮಾಡೋದು. ಇದು ಅಶ್ವಮೇಧದ ನಿಜವಾದ ಅರ್ಥ. ಇದಕ್ಕಿಂತಲೂ ಭಯಾನಕವಾದ ಕೆಲವು ಅಂಶಗಳಿದೆ, ನಾನು ಅದನ್ನು ಹೇಳೋದು. ಇಷ್ಟನ್ನೇ ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಜನರಿಗೆ. ಇದು ಅಶ್ವಮೇಧ. ಆದರೆ ಯಜ್ಞದಲ್ಲಿ ಆಗ್ಬೇಕಾಗಿದ್ದು ಇದೆಲ್ಲ ಮುಖ್ಯ. ಇದೆಲ್ಲ ನಾನು ಹೇಳಕೊಟ್ಟಿರೋದು. ಯಜ್ಞ ಹೇಗೆ ಆಯ್ತು ಅಂತ ರಾಮಾಯಣದಲ್ಲಿ ಬರುತ್ತೆ. ಹೇಗೆ ಬರುತ್ತೆ? ಎಷ್ಟೊಂದು ಜನ ಬ್ರಾಹ್ಮಣರು ಬಂದ್ರು, ಎಷ್ಟೊಂದು ಜನ ಪುರಜನರು ಬಂದ್ರು. ಅವರೆಲ್ಲರಿಗೂ ಊಟ ಉಪಚಾರ ಯಾವ ರೀತಿಲಿ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಅವರು ಬೇಕು ಅಂತ ಕೇಳಿ ಬಾಯಿ ಮುಚ್ಚುವಷ್ಟೊತ್ತಿಗೆ ಅದು ಬಂದು ಅವ್ರಿಗೆ ಸಿಗ್ತಾ ಇತ್ತು. ಇದು ಯಜ್ಞ ದೃಷ್ಟಿ ಅಂತ. ಯಜ್ಞ ಮಾಡುವ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಅವ್ರವ್ರಿಗೆ ಬೇಕಾದ್ದನ್ನ ಕೊಡುವಂಥದ್ದು. ರಾಜನಿಗೆ ಬಹಳಷ್ಟು ಅನುಕೂಲಗಳಿರುತ್ತೆ, ಹಾಗಾಗಿ ಅವನು ಬಹಳಷ್ಟು ಯಜ್ಞಗಳನ್ನು ಮಾಡಬೇಕು ಅಂತ ಹೇಳಿರೋದು, ಬೇರೆಯವ್ರಿಗೆ ಹೇಳಿಲ್ಲ. ಇವತ್ತು ಕೂಡ ನೀವು ಮಂಗಳೂರು ಕಡೆ ಬಂದ್ರೆ ದೊಡ್ಡ ದೊಡ್ಡ ಯಜ್ಞವನ್ನ ಒಂದು ಗ್ರಾಮದ ಜನರೆಲ್ಲ ಸೇರಿ ಮಾಡ್ತಾರೆ. ಅದೇ ರೀತಿ ಮಾಡಬೇಕು, ಅದು ಒಬ್ಬೊಬ್ಬನೇ ಮಾಡೋದಲ್ಲ, ಎಲ್ಲರೂ ಸೇರಬೇಕು. ಹಾಗಾದ್ರೇನೆ ಯಜ್ಞ ಆಗೋದು. ಮುಂದೆ ಶ್ರೀರಾಮರು ಯಜ್ಞವನ್ನು ಮಾಡ್ತಾರೆ, ಅಶ್ವಮೇಧವನ್ನು ಇದೇ ರೀತಿಯಲ್ಲಿ ಮಾಡ್ತಾರೆ. ಎಲ್ಲ ಜನರು ಸಂತೋಷವಾಗಿದ್ರು ಅನ್ನೋದು ಯಜ್ಞದಲ್ಲಿ ಬಹಳ ಮುಖ್ಯವಾಗಿ ಆಗ್ಬೇಕಾದಂಥದ್ದು. ಆಮೇಲೆ ಅಗ್ನಿಗೆ ಯಾಕೆ ಕೊಡಬೇಕು? ಇದರಲ್ಲಿ ಒಂದು ಸೂಕ್ಷ್ಮ ಇದೆ. ನಮ್ಮಲ್ಲಿ ಈ ತರ ಪ್ರಶ್ನೆ ಕೇಳೋರಿಗೆ ನಿಮ್ಗೆ ಉತ್ತರ ಹೇಳಕ್ ಗೊತ್ತಿರಬೇಕು, ಇಲ್ಲಾಂದ್ರೆ ತಬ್ಬಿಬ್ಬಾಗೋಗ್ಬಿಡ್ತೀವಿ. ಏನಕ್ಕೆಲ್ಲ ಹಾಕ್ತೀರಿ ಬೆಂಕಿಗೆ? ಅನ್ನಾತ್ ಪರ್ಜನ್ಯೇ ವರ್ಷ, ಭಗವದ್ಗೀತೆಯಲ್ಲಿ ಶ್ಲೋಕ ಬರುತ್ತೆ. ನಮ್ಮಲ್ಲಿ ಲೈಫ್ ಸೈಕಲ್, ಜೀವನ ಚಕ್ರ ಹೇಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಯಜ್ಞ. ಯಜ್ಞದಲ್ಲಿ ನೀವು ಕೊಟ್ಟಂತಹ ವಸ್ತುಗಳಿಂದ ದೇವತೆಗಳು ಸಂಪ್ರೀತರಾಗಿ ಅನ್ನವನ್ನು ಕೊಡ್ತಾರೆ. ಹೇಗೆ ಅನ್ನವನ್ನು ಕೊಡ್ತಾರೆ? ಮಳೆಯನ್ನು ಕೊಡ್ತಾರೆ. ಮಳೆಯಿಂದ ಅನ್ನ ಆಗುತ್ತೆ, ಅನ್ನದಿಂದ ಜೀವ. ಹಾಗಾಗಿ ಜೀವೋತ್ಪತ್ತಿಗೆ ಬಹಳ ಮುಖ್ಯವಾಗಿ ಬೇಕಾಗಿದ್ದದ್ದು ಯಜ್ಞ. ಗೃಹಸ್ಥ ಜೀವನದಲ್ಲಿರುವವನು ದಿನಕ್ಕೆ 5 ತರಹದ ಯಜ್ಞ ಮಾಡಬೇಕು ಅಂತಿದೆ. 5 ಯಜ್ಞ. 16 ಸಂಸ್ಕಾರಗಳಲ್ಲಿ
ಈ ಯಜ್ಞ ಸಂಸ್ಕೃತಿ ಒಂದು 5 ತರದ ಯಜ್ಞ ಪ್ರತಿಯೊಬ್ಬ ಗೃಹಸ್ಥ, ನೀವು ಬ್ರಾಹ್ಮಣ ಆಗಿರಿ, ಶೂದ್ರ ಆಗಿರಿ, ಏನೇ ಆಗಿರಿ ಮಾಡಬೇಕು. 5 ತರದ ಯಜ್ಞ, ದೇವಯಜ್ಞ, ಭೂತಯಜ್ಞ ಅಂತೆಲ್ಲ ಬರುತ್ತೆ ನೋಡಿ. ನಮ್ಮಲ್ಲಿ ಊಟ ಮಾಡುವಾಗ್ಲೂ ಹಿರಿಯರಿದ್ರೆ ನೋಡಿ, ಮನೆಯಲ್ಲಿ ಒಂದಷ್ಟನ್ನು ಹೊರಗಡೆ ತಗೊಂಡೋಗಿ ಇಡ್ತಾರೆ. ಕಾಗೆನೋ ನಾಯಿನೋ ಬೆಕ್ಕೋ ಎಂಥದ್ದೋ ಒಂದು ತಿನ್ಕೊಂಡು ಹೋಗ್ಲಿ ಅಂತ. ಇದು ಭೂತಯಜ್ಞ. ಇದನ್ನೇ ಬಸವಣ್ಣ ಜಂಗಮ ಸೇವೆ ಅಂತ ಹೇಳಿರೋದು. ಎಲ್ಲರೂ ಇದನ್ನೇ ಹೇಳಿರೋದು, ಬೇರೆ ಬೇರೆ ಮಾತು ಅಷ್ಟೇ. ಹೇಗೆ ಯಜ್ಞವನ್ನು ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ. ಎಲ್ಲ ಗೊತ್ತು ನಿಮಗೆ, ಸುಮ್ಮನೆ ನನ್ನ ಹತ್ರ ಹೇಳಿಸ್ತಾ ಇದ್ದೀರ. ಇರಲಿ, ಬ್ರಹ್ಮ ಬುದ್ಧಿಯಿಂದ ಯಜ್ಞವನ್ನ ಮಾಡಬೇಕು. ಬ್ರಹ್ಮದಲ್ಲಿ ಬ್ರಹ್ಮವನ್ನ, ಬ್ರಹ್ಮಕ್ಕೆ ಯಜ್ಞವನ್ನ ಮಾಡಬೇಕು ಅಂದ್ರೆ ಯಾವುದು ಬೇರೆ ಅಲ್ಲ, ಎಲ್ಲವೂ ಒಂದೇ. ಯಜ್ಞ ಮಾಡೋದು ಬ್ರಹ್ಮಕ್ಕೆ. ಯಾವುದರಿಂದ ಯಜ್ಞ ಮಾಡ್ತೀರಾ? ಬ್ರಹ್ಮದಿಂದಲೇ ಯಜ್ಞವನ್ನ ಮಾಡ್ತೀರಾ. ಎಲ್ಲವೂ ಒಂದೇ ಅನ್ನುವ ಭಾವ ಯಜ್ಞದಲ್ಲಿ ಬೇಕಾಗಿರುವಂಥದ್ದು. ಯಜ್ಞ ಬುದ್ಧಿ ಅಂದ್ರೆ ಏನು ಅಂತ ಹೇಳಿದ್ರೆ, ಬೇರೆಯವರು ನಾವು ಅನ್ನುವ ಭೇದ ಭಾವವನ್ನು ಬಿಟ್ಟು ನಾವೆಲ್ಲ ಒಂದೇ ಅನ್ನೋದೇ ಯಜ್ಞ ಭಾವ. ಇದು ಭಾರತೀಯ ಸಂಸ್ಕೃತಿಯ ಪ್ರಥಮ ಮುಖ್ಯ ಲಕ್ಷಣ ನನ್ನ ಪ್ರಕಾರ, ಯಜ್ಞ. ಎರಡನೆಯದ್ದು ದಾನ. ಎಲ್ಲ ಮತಗಳಲ್ಲಿ ಸಾಮಾನ್ಯವಾಗಿ ತನ್ನ ಆದಾಯದ ಇಷ್ಟು ಪ್ರತಿಶತವನ್ನ ದಾನ ಮಾಡಬೇಕು ಅಂತಿದೆ. ಇಸ್ಲಾಂನಲ್ಲಿದೆ, ಕ್ರೈಸ್ತ ಧರ್ಮದಲ್ಲಿದೆ. ಆದರೆ ನಮ್ಮಲ್ಲಿ ಇರುವಂಥದ್ದೆಲ್ಲವನ್ನ ದಾನ ಮಾಡೋದೇ ನಮ್ಮ ಲಕ್ಷ್ಯ. ಅದಕ್ಕೆ ನಾವು ಎಲ್ಲ ಕ್ರಿಯೆಗಳನ್ನ ದಾನ ಅಂತ ನೋಡ್ತೀವಿ ನೋಡಿ. ವಿದ್ಯೆ ಅನ್ನೋದನ್ನ ನಾವು ಕೊಡುವಂಥದ್ದು ವಿದ್ಯಾ ದಾನ. ಅದಕ್ಕೆ ಸಪಾತ್ರ ದಾನವನ್ನು ನೋಡಿ ದಾನ ಮಾಡಬೇಕು ಅಂತ ಹೇಳೋದು. ಅರ್ಹತೆ ಇದೆಯೋ ತೆಗೆದುಕೊಳ್ಳಿಕ್ಕೆ ಅಂಥವ್ರಿಗೆ ಮಾತ್ರ ದಾನವನ್ನು ಕೊಡಬೇಕು ಅಂತ. ಸಮಯ ಬಹಳ ಕಮ್ಮಿ, ಹಾಗಾಗಿ ಸ್ವಲ್ಪ ಬೇಗವಾಗಿ ಹೋಗ್ತೀನಿ. ಮೂಲ ಉದ್ದೇಶ ದಾನದಲ್ಲಿ ಯಾವುದೂ ತನ್ನದಲ್ಲ, ಎಲ್ಲವೂ ಸಮಾಜಕ್ಕೆ ಅನ್ನುವಂತಹ ಭಾವವನ್ನು ಬೆಳೆಸಿಕೊಳ್ಳುವಂಥದ್ದು ದಾನ. ಮೂರನೇದು ತಪಸ್ಸು. ಇದು ಬಹಳ ಮುಖ್ಯ. ತಪಸ್ಸು ಅಂದ್ರೆ ಏನು? ಯಾವುದೋ ಒಂದು ಮಹತ್ತರ ವಿಚಾರದ ಮೇಲೆ ನಿರಂತರವಾಗಿ ಚಿಂತನೆಯನ್ನು ಮಾಡುವಂಥದ್ದೇ ತಪಸ್ಸು. ರಾಮಾಯಣದ ಮುಖ್ಯ ಭಾವ ಯಾವುದು ಅಂತ ನನ್ನ ಯಾರಾದರೂ ಕೇಳಿದ್ರೆ ನಾನು ಹೇಳೋದು ತಪಸ್ಸು. ರಾಮಾಯಣದ ಮೊದಲ ಶ್ಲೋಕವೇ ಶುರುವಾಗೋದೇ ತಪಸ್ಸಿನಿಂದ. ತಪಸ್ವಾಧ್ಯಾಯ ನಿರತಂ ಅಂತ ರಾಮಾಯಣ ಶುರುವಾಗೋದು. ತಪಸ್ಸು ಮತ್ತು ಅಧ್ಯಯನದಲ್ಲಿ ನಿರತರಾದಂತ ನಾರದರನ್ನ ವಾಲ್ಮೀಕಿ ಮಹರ್ಷಿಗಳು ಕೇಳಿದ್ರು ಅಂತ ರಾಮಾಯಣ ಶುರುವಾಗೋದು. ಯಾರೋ ವಾಲ್ಮೀಕಿ ಅಂತ ಬೇಡ ಇದ್ದ ಅಂತಲ್ಲ, ಶೋಕದಿಂದ ಶ್ಲೋಕವಾಯಿತು ಅಂತಲ್ಲ. ಈ ಲೋಕದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಯಾರಾದರೂ ಮನುಷ್ಯ ಇದ್ದಾನೋ ಅಂತ ವಾಲ್ಮೀಕಿ ಪ್ರಶ್ನೆ. ಅವರ ಹೆಸರು ಪ್ರಾಚೇತಸ ಅಂತ ಹೇಳೋರಿದ್ದಾರೆ. ಅದೆಲ್ಲ ಚರ್ಚೆ ನಮಗೆ ಇವತ್ತು ಬೇಡ, ವಿಷಯ ಸಾಕು. ಧರ್ಮ ಮಾರ್ಗದಲ್ಲಿ ನಡೆಯುವಂಥವ್ರು ಯಾರಾದರೂ ಇದ್ದಾರಾ ಅಂತ ಕೇಳಿದ್ದಕ್ಕೆ ನಾರದರು ಶ್ರೀರಾಮನ ಕಥೆಯನ್ನ ಹೇಳಿದ್ರು ಅಂತ ರಾಮಾಯಣ ಶುರುವಾಗುತ್ತೆ. ರಾಮಾಯಣದಲ್ಲಿ ಎಲ್ಲರೂ ಒಂದಲ್ಲ ಒಂದು ಕಾರಣಕ್ಕೆ ತಪಸ್ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಮಹತ್ತರ ಉದ್ದೇಶಕ್ಕಾಗಿ. ನೋಡಿ, ಮನುಷ್ಯ ಜೀವನ ನಮ್ಮಲ್ಲಿ ಬಹಳ ಇತಿಮಿತಿಗಳಿದ್ದಾವೆ. ಮನುಷ್ಯರಿಗೆ ನಿಜವಾಗಿ ನೋಡಿದ್ರೆ ನಮಗೆ ದೊಡ್ಡ ಶಕ್ತಿ ಇಲ್ಲ, ನಮಗಿಂತ ಶಕ್ತಿವಂತ ಪ್ರಾಣಿಗಳು ಬಹಳ ಇದ್ದಾವೆ. ಆದರೆ ನಾವು ನಮ್ಮ ಸಣ್ಣತನಗಳನ್ನ ಹೇಗೆ ಕಳೆದುಕೊಳ್ಬಹುದು ಅಂತ ಹೇಳಿದ್ರೆ, ಯಾವುದೋ ಮಹತ್ತರವಾದ ಉದ್ದೇಶದ ಜೊತೆ ನಮ್ಮನ್ನು ಸೇರಿಸ್ಕೋಬೇಕು. ಆಗ ನಾವು ದೊಡ್ಡವರಾಗ್ತೀವಿ. ನೀವೆಲ್ಲ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ರಾಷ್ಟ್ರೀಯತೆ ಅನ್ನುವಂತಹ ವಿಷಯದ ಮೇಲೆ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಇದು ತಪಸ್ಸು. ಏಕತ್ರ ಭಾವದಿಂದ ಯಾವುದನ್ನು ಸ್ಮರಿಸ್ತೀರೋ ಅದು ತಪಸ್ಸು. ಇದು ಮಾಡೋದು ತುಂಬಾ ಕಷ್ಟ. ದಿನನಿತ್ಯದ ಬದುಕಿನಲ್ಲಿ ಒಂದು ವಿಚಾರವನ್ನ ಯಾವಾಗಲೂ ಚಿಂತನೆ ಮಾಡ್ತಾ ಇರೋದು ಕಷ್ಟ. ಇದನ್ನೇ ನಮ್ಮ ಕಥೆಗಳಲ್ಲಿ ಬೇರೆ ಬೇರೆ ತಹ ರಂಜನೀಯವಾಗಿ ಹೇಳಿದ್ದಾರೆ. ಯಾರೋ ತಪಸ್ ಮಾಡ್ತಾ ಇರೋದು, ಅದನ್ನು ಕೆಡಿಸೋಕೆ ಅಪ್ಸರೆಯರು ಬರೋದು, ಇದೆಲ್ಲ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ,
ಪ್ರಪಂಚದಲ್ಲಿ ಒಂದು ವಿಷಯದ ಮೇಲೆ ನೀವು ಚಿಂತನೆಯನ್ನು ಮಾಡ್ತಾ ಇದ್ರೆ ಪ್ರಲೋಭನೆಗಳು ಬರುತ್ತವೆ. ಅವನ್ನ ಮೆಟ್ಟಿ ನಿಂತು ನೀವು ನಿಮ್ಮ ಗುರಿಯನ್ನು ಸಾಧಿಸಬೇಕು. ಸೊ ಹೀಗೆ ಯಜ್ಞ, ದಾನ, ತಪಸ್ಸು ಇವು ಮೂರು ತ್ರಿಪುಟಿಯ ಮೇಲೆ ಭಾರತೀಯ ಸಂಸ್ಕೃತಿಯ ಬುನಾದಿ ನಿಂತಿದೆ. ಇದು ನನ್ನ ಮೊದಲ ವಿಚಾರ. ಇದನ್ನ ಪ್ರಯೋಗಕ್ಕೆ ತರೋದು ಹೇಗೆ, ದಿನನಿತ್ಯದ ಜೀವನದಲ್ಲಿ ಅನುಷ್ಠಾನ ಮಾಡೋದು ಹೇಗೆ ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಸರಳವಾದ ಮಾರ್ಗ ನನಗೆ ತಿಳಿದಿರೋದು ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಮತ್ತು ನಿಮಗೆ ಗೊತ್ತಿರುತ್ತೆ, ಕೆಲವೊಂದು ವಿಚಾರಗಳನ್ನು ಅಲ್ಲಿ ಇಲ್ಲಿ ಹೇಳ್ತೀನಿ. ಕಳವಳಕಾರಿ ಸಂಗತಿ ಏನು ಅಂತ ಹೇಳಿದ್ರೆ, ಇವತ್ತು ಯೋಗ ಅಂದ್ರೆ ಬರೀ ಕೈಕಾಲು ತಿರುಗಿಸೋದು ಅಂತ ಆಗ್ಬಿಟ್ಟಿದೆ, ಆಸನ ಮಾತ್ರ ಅಂತ. ಹಾಗಲ್ಲ ಅಂತ ನಿಮ್ಮಲ್ಲಿ ಬಹಳಷ್ಟು ಜನ ಗೊತ್ತಿದೆ ಅನ್ಕೊಂಡಿದ್ದೀವಿ. ಆಸನ ಅನ್ನೋದು ಮಾತ್ರ ಯೋಗ ಅಲ್ಲ, ಪಾತಂಜಲಿ ಯೋಗ, ಈ ಕೈಕಾಲು ಆಡಿಸೋದು ಯೋಗ ಇತ್ತೀಚೆಗೆ ಬಂದಿರುವಂತಹದ್ದು. ಇತ್ತೀಚೆಗೆ ಸ್ವಾತ್ಮಾರಾಮ ಅನ್ನೋರು ಹಠಯೋಗ ಪ್ರದೀಪಿಕಾ ಅನ್ನುವ ಪುಸ್ತಕದಲ್ಲಿ ಇದನ್ನ ಹೇಳಿದ್ದು ಮೊದಲ ಬಾರಿಗೆ. ಮುಂಚೆ ಹೀಗಿರ್ಲಿಲ್ಲ. ಅಷ್ಟಾಂಗ ಯೋಗ ಪದ್ಧತಿ ಅನ್ನೋದು ಆಸನಕ್ಕಿಂತ ವಿಭಿನ್ನವಾದ ಮತ್ತು ವಿಶೇಷವಾದ ಬಹಳಷ್ಟು ವಿಚಾರಗಳನ್ನ ಒಳಗೊಂಡಿದೆ. ತಮಗೆಲ್ಲ ಗೊತ್ತಿರ್ಬೋದು ಆ ಮೂಲ ಪಟ್ಟಿ. ಏನೇನಿದೆ ಅಷ್ಟಾಂಗ ಯೋಗದಲ್ಲಿ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಕ್ರಮ, ಸೋಪಾನ ರೂಪವಾಗಿ ಹೋಗ್ಬೇಕಾದಂಥದ್ದು. ಯಮ ಅಂದ್ರೆ ಏನು, ನಿಯಮ ಅಂದ್ರೆ ಏನು, ಇವನ್ನೆಲ್ಲ ಮಾಡದೆ ಆಸನ ಮಾಡುವ ಹಾಗಿಲ್ಲ. ಯಮದಲ್ಲಿ 5 ಗೊತ್ತಿದೆ ನಿಮಗೆ: ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಗಾಂಧೀಜಿಗೆ ಅಹಿಂಸೆ, ಸತ್ಯ ಎಲ್ಲ ಸಿಕ್ಕಿರೋದು ಇಲ್ಲಿಂದಲೇ ಅನ್ನೋದು ನಿಮಗೆಲ್ಲ ತಿಳಿದು. ಇದು ಮಾಡಿದ ಮೇಲೆ ಶೌಚ ಇತ್ಯಾದಿ ನಿಯಮಗಳು, ಇವನ್ನ ಮಾಡಿ ಆಸನ. ಆಸನ ಅಂದ್ರೆ ಸ್ಥಿರಂ ಸುಖಂ ಆಸನಂ, ಅಷ್ಟೇ ಸೂತ್ರ. ಪತಂಜಲಿಯ ಸೂತ್ರ ಒಂದೇ ವಾಕ್ಯದ್ದು, ಸ್ಥಿರಂ ಸುಖಂ ಆಸನಂ. ನೀವು ಸ್ಥಿರವಾಗಿ ಸುಖವಾಗಿ ಕೂತ್ಕೊಳ್ಳಕ್ಕೆ, ನಿಂತ್ಕೊಳ್ಳಕ್ಕೆ ಹೇಗೆ ನಿಮಗಾಗುತ್ತೋ ಅದೇ ಆಸನ, ಇನ್ನೇನು ಇಲ್ಲ. ಕಂಫರ್ಟೇಬಲ್ ಪಾಸ್ಚರ್ ಈಸ್ ಆಸನ. ಈ ಸುಮ್ಮನೆ ಕೈಕಾಲು ತಿರುಗಿಸೋದು ಎಲ್ಲ ಆಸನ ಅಲ್ಲ. ಅದು ಕಂಫರ್ಟೇಬಲ್ ಆಗಿರಲ್ಲ ನೋಡಿ. ಅವರು ಯೋಗ ನ ಪ್ರದರ್ಶನ, ಗೀತೆಯ ಬಹಳ ದೊಡ್ಡ ಘೋಷವಾಕ್ಯ. ಯೋಗವನ್ನು ಪ್ರದರ್ಶನ ಮಾಡಬಾರದು. ಇವತ್ತು ಯೋಗಾಸನ ಕಾಂಪಿಟಿಷನ್ ಅಂತ ಮಾಡ್ತಾರೆ. ದಯವಿಟ್ಟು ನನ್ನ ಬಹಳ ದೊಡ್ಡ ವಿನಂತಿ ಅಂತ ಹೇಳಿದ್ರೆ, ದಯವಿಟ್ಟು ಅದನ್ನು ಮಾಡಬೇಡಿ. ಪ್ರದರ್ಶನ ಮಾಡುವಂಥದ್ದಲ್ಲ ಯೋಗ. ಮತ್ತು ಆಸನದಲ್ಲಿ 2 ನಿಮಿಷ 3 ನಿಮಿಷ ಇರೋದಲ್ಲ. ಒಂದು ಆಸನ ಸಿದ್ಧಿ ಅಂತ ಹೇಳಿದ್ರೆ ಅದರಲ್ಲಿ ನೀವು 1 ಗಂಟೆ ಮಿನಿಮಮ್ ಕೂತ್ಕೊಳ್ಳುವಾಗ ಇರಬೇಕು, ಅಂದ್ರೆ ಆಸನ ಸಿದ್ಧಿ ಆಯಿತು ಅಂತ ಅರ್ಥ. ಒಂದು ಆಸನ ಸಿದ್ಧಿಗೆ 1.5 ವರ್ಷ 2 ವರ್ಷ ಹಿಡಿಯುತ್ತೆ. ಆ 2 ನಿಮಿಷ ಹಿಂಗಿಂಗ್ ತಿರುಗಿಸೋದಲ್ಲ, ಅದು ಮಾಡಲೂಬಾರ್ದು. ಅದನ್ನು ಆಸನ ಅಂದ್ರೆ ಇಷ್ಟೇ, ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ. ಯಾವ ಪಾಸ್ಚರ್ ನಿಮಗೆ ಸುಖ ಸಿಗುತ್ತೆ ಅದು ಆಸನ. ಆಮೇಲೆ ಪ್ರಾಣಾಯಾಮ, ಉಸಿರಾಟದ ಮೇಲಿನ ನಿಯಂತ್ರಣ. ಆಮೇಲೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಕ್ಕೆ ಒಂದು ಆಹಾರ ಅಂತಿರುತ್ತೆ, ಅದನ್ನ ಪ್ರತಿಯಾಗಿಸುವಂಥದ್ದು. ಕಣ್ಣು ನೋಡುತ್ತೆ, ಯಾವುದನ್ನು ನೋಡುತ್ತೆ? ಹೊರಗಡೆದನ್ನ ನೋಡುತ್ತೆ, ಅದಕ್ಕೆ ವಿರುದ್ಧವಾಗಿ ಮಾಡುವಂಥದ್ದು, ಅಂದ್ರೆ ಒಳಗಡೆ ನೋಡುವ ಹಾಗೆ ಮಾಡೋದು. ಇದು ಪ್ರತ್ಯಾಹಾರ. ಇದಕ್ಕೆ ಬಹಳ ಮುಖ್ಯ ಉದಾಹರಣೆ ನಮ್ಮ ಸಂಸ್ಕೃತಿಯಲ್ಲಿ ಬರುವಂಥದ್ದು ಆಮೆ. ಆಮೆ ಹೇಗೆ ತನ್ನ ಅಂಗಗಳನ್ನು ಒಳಗಡೆ ಸೇರಿಸ್ಕೊಳ್ಳುತ್ತೋ ಆ ತರಹ ನೀವು ನಿಮ್ಮ ಇಂದ್ರಿಯಗಳನ್ನು ಒಳಗಡೆ ಸೇರಿಕೊಳ್ಬೇಕು. ಇದು ಪ್ರತ್ಯಾಹಾರ. ಆಮೇಲೆ ಧಾರಣ, ನಿಮ್ಮ ಎಲ್ಲ ಎನರ್ಜಿಗಳನ್ನು ಒಂದು ಕಡೆ ಫೋಕಸ್ ಮಾಡುವಂಥದ್ದು ಧಾರಣ. ಆಮೇಲೆ ಧ್ಯಾನ, ತತ್ರ ಏಕತಾನತಾ ಧ್ಯಾನಂ ಸೂತ್ರ. ಒಂದೇ ವಿಷಯದ ಮೇಲೆ ಚಿಂತನೆ ಮಾಡುವಂಥದ್ದು ಏಕತಾನತೆ, ಅದೇ ಧ್ಯಾನ. ಇದರೆಲ್ಲದರ ಉಪಯೋಗ ಏನಪ್ಪಾ ಅಂದ್ರೆ ಸಮಾಧಿ. ಸಮಾಧಿ ಅನ್ನೋದು ಅಲ್ಟಿಮೇಟ್ ರಿಯಲೈಸೇಷನ್. ಅಂದ್ರೆ ಯಜ್ಞ, ದಾನ, ತಪಸ್ಸು ಅನ್ನೋದನ್ನ ದಿನನಿತ್ಯದ ಆಚರಣೆಯಲ್ಲಿ ಹೇಗೆ ತರೋದು ಅಂತ ಹೇಳಿದ್ರೆ ಯಮನಿಯಮ, ಆಸನಾದಿ ಅಷ್ಟಾಂಗ ಯೋಗದ ಪ್ರತಿಪಾದನೆಯನ್ನ ಮಾಡೋದು. ಇವಲ್ಲದೆ ಮುಂದಿನ ಹಂತದಲ್ಲಿ ನಾನು ಹೇಳಬೇಕು ಅಂತಿರೋದು ಜೀವನ ಕ್ರಮವನ್ನ
ವಿಭಾಗವನ್ನಾಗಿ ಮಾಡಿಕೊಂಡು ಇದನ್ನ ಅನುಸರಿಸಕ್ಕೆ ಹೇಳಿದ್ದಾರೆ ನಮ್ಮ ಸಂಸ್ಕೃತಿಯಲ್ಲಿ. ಹೇಗಾಗುತ್ತೆ? 4 ಆಶ್ರಮಗಳು ಒಬ್ಬ ಮನುಷ್ಯನಿಗೆ: ಬ್ರಹ್ಮಚರ್ಯ, ಗ್ರಾಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ. ಎಲ್ಲರಿಗೂ ಒಂದೇ ಅಂತಿಲ್ಲ. ಕೆಲವರು ಬ್ರಹ್ಮಚರ್ಯದಿಂದ ನೇರ ಸನ್ಯಾಸಕ್ಕೆ ಹೋಗ್ಬೋದು. ನನಗನ್ಸುತ್ತೆ ನಾವೆಲ್ಲ ಅದೇ ರೂಟಲ್ಲಿ ಇದ್ದೀವೋ ಏನೋ ಅಂತ. ಬ್ರಹ್ಮಚರ್ಯ ಆಮೇಲೆ ಡೈರೆಕ್ಟ್ ಸನ್ಯಾಸಕ್ಕೆ ಹೋಗ್ಬಿಡೋದು, ಮಧ್ಯ ಎಲ್ಲ ಸ್ಕಿಪ್ ಮಾಡಿಬಿಡೋದು. ಮಾರ್ಕೆಟ್ ಕಂಡೀಷನ್ಸ್ ಫೇವರ್ ಆಗಿಲ್ಲ ನಮಗೆಲ್ಲ. ಸೊ ಹಂಗಾಗಿ ಬಹಳ ಕಷ್ಟ, ಮೇಷ್ಟ್ರುಗಳಿಗೆ ಬಹಳ ಕಷ್ಟ, ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ಹಂಗಾಗಿ ನಾವೆಲ್ಲ ಬ್ರಹ್ಮಚರ್ಯ, ಸನ್ಯಾಸ ಎರಡೇ. ಅಂತೂ ಜೀವನದಲ್ಲಿ 4 ಆಶ್ರಮ. ಈ ಅಷ್ಟಾಂಗ ಯೋಗವನ್ನ 4 ಆಶ್ರಮಗಳಲ್ಲಿ ಬೇರೆ ಬೇರೆ ತರ ಮಾಡತಕ್ಕದ್ದು ಅಂತ ಇದೆ. ಸೊ ಹೀಗಾಗಿ ಸೋಪಾನ ಹೇಗೆ ಬೆಳ್ಕೊಂಡು ಹೋಗ್ತಾ ಇದೆ: ಯಜ್ಞಾದಾನ ತಪಸ್ಸು, ಆಮೇಲೆ ಅಷ್ಟಾಂಗ ಯೋಗ, ಆಮೇಲೆ 4 ಆಶ್ರಮಗಳು. ಇವನ್ನೆಲ್ಲ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ 4 ಪುರುಷಾರ್ಥಗಳಿಗೋಸ್ಕರ. ಇದು ಮುಕುಟ ಮಣಿ, ಭಾರತೀಯ ಸಂಸ್ಕೃತಿಯ ಮುಕುಟ ಮಣಿ. ಯಾವುದು ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅನ್ನುವ ಪುರುಷಾರ್ಥಗಳು. ನೋಡಿ, ಇದರಲ್ಲಿ ನಮ್ಮ ಸಂಸ್ಕೃತಿಯ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ನಮ್ಮಲ್ಲಿ ಇದು ಮಾಡಬೇಡಿ, ಅದು ಮಾಡಬೇಡಿ, ದುಡ್ಡು ಮಾಡ್ಕೋಬೇಡಿ, ಅದು ತಿನ್ಬೇಡಿ, ಇದು ಮಾಡಬೇಡಿ ಅಂತ ಹೇಳಿಲ್ಲ. ಚೆನ್ನಾಗಿ ದುಡ್ಡು ಮಾಡು ಅರ್ಥ, ಚೆನ್ನಾಗಿ ಸುಖ ಪಡು ಕಾಮ. ಅಂದ್ರೆ ಕಾಮ ಅಂತ ಹೇಳಿದ್ರೆ ಇಲ್ಲದನ್ನ ತೆಗೆದುಕೊಳ್ಳುವಂಥದ್ದು ಕಾಮ. ಆದರೆ ಈ ಅರ್ಥ ಕಾಮಗಳನ್ನ ಧರ್ಮದ ಮಾರ್ಗದಲ್ಲಿ ಮಾಡು, ಇಷ್ಟೇ ಹೇಳಿರೋದು. ಸೊ ದುಡ್ಡು ಜಾಸ್ತಿ ಮಾಡಬೇಡ, ಎಲ್ಲರೂ ಸನ್ಯಾಸಿ ತರ ಇರಿ ಅಂತ ಹೇಳಿಲ್ಲ. ಧರ್ಮ ಮಾರ್ಗದಲ್ಲಿ ಅರ್ಥ ಮತ್ತು ಕಾಮಗಳನ್ನ ಸಂಪಾದಿಸಿ, ಆಗ ನಿಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಇದನ್ನ ಜಾಸ್ತಿ ಹೇಳೋಕೆ 1 ಗಂಟೆ ಆಗೋಯ್ತು ಸಮಯ, 1.25 ಗಂಟೆ ಅಂತ ಹೇಳಿದ್ದಾರೆ. ನೋಡೋಣ 15 ನಿಮಿಷದಲ್ಲಿ ಎಲ್ಲಿವರೆಗೂ ಬರಕ್ಕಾಗತ್ತೆ ಅಂತ. 4 ಪುರುಷಾರ್ಥಗಳೇ ಭಾರತೀಯ ಸಂಸ್ಕೃತಿಯ ಮುಕುಟ ಮಣಿ. ಮನುಷ್ಯನ ಜೀವನ ಹೇಗಿರಬೇಕು ಅಂತ ತೋರಿಸುವಂಥದ್ದು. ಇದರ ಮುಖ್ಯ ಭಾಗ ಏನು ಅಂತ ಹೇಳಿದ್ರೆ ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು. ಇಲ್ಲಿಗೆ ನಾನು ರಾಮಾಯಣವನ್ನು ತರ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ರಾಮಾಯಣದ ಬಗ್ಗೆ ಚಿಂತನೆ ಮಾಡೋಣ. ಯಾಕಂದ್ರೆ ರಾಮಾಯಣ ನಮ್ಮಲ್ಲಿ ಮುಖ್ಯವಾದಂಥ ಧರ್ಮಶಾಸ್ತ್ರ. ಜನರಿಗೆ ನೋಡಿ, ಈ ತರ ನಾನು ಹೇಳಿದಾಗೆ ತತ್ವ ಹೇಳಿದ್ರೆ ಬೇಸರ ಆಗೋಗಿ ಬಹಳಷ್ಟು ಜನ ನೀವು ನಿದ್ರೆನೂ ಮಾಡಿರ್ಬೋದು ಅರ್ಧಕ್ಕರ್ಧ. ತತ್ವ ಹೇಳಿದ್ರೆ ಇದೇ ಕಷ್ಟ. ಅದಕ್ಕೆ ನಮ್ಮಲ್ಲಿ ತತ್ವವನ್ನು ತತ್ವ ಅಂತ ಹೇಳಿಲ್ಲ, ಕತೆ ಹೇಳಿಬಿಟ್ರು. ಅಷ್ಟೊಂದು ಪುರಾಣ, 18 ಪುರಾಣ ಇದೆ ನಮ್ಮಲ್ಲಿ, ಬರೀ ಕತೆ. ರಾಮಾಯಣ, ಮಹಾಭಾರತ, ಕತೆ ಓದ್ಕೊಳ್ಳಿ, ಬಯಲಾಟ ಆಡಿ, ನಾಟಕ ಮಾಡಿ, ಯಕ್ಷಗಾನ ಮಾಡಿ, ಹರಿಕತೆ ಮಾಡ್ಕೊಳ್ಳಿ. ಕತೆ ಹೇಳಿದ್ರೆ ಯಾರು ನಿದ್ರೆ ಮಾಡಲ್ಲ. ಅದು ನೋಡಿ, ನಮ್ಮ ಮೇಷ್ಟ್ರುಗಳಿಗಿರೋ ಕಷ್ಟ ನಿಮ್ಗೆಲ್ಲ ಗೊತ್ತು. ನಾವು ಆರ್ಟಿಸ್ಟ್ಗಳ ತರ ಮೇಕಪ್ ಮಾಡ್ಕೊಂಡು ಬಂದೇನು ಇಲ್ಲಿ ಕುಣಿಯಕ್ಕಾಗಲ್ಲ. ಅಥವಾ ನಮ್ಮಲ್ಲಿ ಹಿನ್ನೆಲೆ ಸಂಗೀತ ಅಂತ ಏನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲ. ಇದೇ ಮುಖ, ಇದೇ ಡ್ರೆಸ್ಸು. ದಿನ ಹೋಗಿ ಹುಡುಗರ ಮುಂದೆ ಏನ್ ಬಾಯ್ ಬಡ್ಕೊಳ್ಳೋಣ. ಅದಕ್ಕೆ ಕತೆ. ನಿಮಗೆಲ್ಲ ಸುಲಭ, ಚಿಕ್ಕ ಮಕ್ಕಳಲ್ವಾ, ಕತೆ ಹೇಳ್ಬಿಡ್ಬೋದು. ನಮ್ಗಳು ಯಾರಿಗೆ ಹೇಳ್ತೀರಾ? ಕಾಲೇಜಿಗೆ ಹುಡುಗರು ಬರೋದೇ ಕಷ್ಟ. ಇನ್ನೇನ್ ಕತೆ ಹೇಳೋಣ? ಕತೆ ಕೇಳೋರೇ ಇಲ್ಲ ಅಂದ್ರೆ ಹೇಳೋದೇ ಅಲ್ವಾ? ರಾಮಾಯಣದ ಬಹಳ ದೊಡ್ಡ ಅಡ್ವಾಂಟೇಜ್ ಏನು ನನ್ನ ಪ್ರಕಾರ ಅಂತ ಹೇಳಿದ್ರೆ, ಬಹಳ ಇಂಟ್ರೆಸ್ಟಿಂಗ್ ಆದಂತ ಕತೆ. ಆದ್ರೆ ಅದನ್ನ ಕತೆ ಅಂತ ನೀವು ತಿಳ್ಕೊಂಡ್ರೆ ಬಹಳಷ್ಟನ್ನ ನೀವು ಕಳ್ಕೋತೀರ. ಒಂದು ಹಂತದಲ್ಲಿ ಕತೆ ಅಂತ ತಿಳ್ಕೊಂಡು ಆಮೇಲೆ ಅದರಲ್ಲಿ ಧರ್ಮ ಸೂಕ್ಷ್ಮಗಳನ್ನ ನೋಡ್ತಾ ಹೋಗ್ಬೇಕು. ಆ ಕೆಲಸವನ್ನ ನಾನು ಮಾಡ್ತೀನಿ. ಮತ್ತು ಧರ್ಮಕ್ಕೆ ಮೂಲ ಆಧಾರ ಯಾವುದು ಅಂತ ಹೇಳಿದ್ರೆ ವಿದ್ಯೆ ಅನ್ನತ್ತೆ ನಮ್ಮ ಸಂಸ್ಕೃತಿ. ಶ್ಲೋಕ ನಿಮ್ಗೆಲ್ಲ ಗೊತ್ತಿದೆ. ವಿದ್ಯಾ ದದಾತಿ ವಿನಯಂ ಧನಂ ಆಪ್ನೋತಿ ಧನಾತ್ ಧರ್ಮಂ ತಥಾ ಸುಖಂ. ಸ್ವಲ್ಪ ಸಂಸ್ಕೃತ ಜ್ಞಾನ ಗೊತ್ತಿಲ್ಲ ಅಂದ್ರೆ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಹುಷಾರಾಗಿರಿ. ಸಂಸ್ಕೃತದ ಜ್ಞಾನ ಸರಿಯಾಗಿರ್ಬೇಕು, ಇಲ್ಲ ಅಂದ್ರೆ ವ್ಯಾಖ್ಯಾನ ತಪ್ಪಾಗಿ ಹೋಗುತ್ತೆ. ಸರಳವಾದ ವ್ಯಾಖ್ಯಾನ ಏನು ಈ ಶ್ಲೋಕಕ್ಕೆ? ವಿದ್ಯೆಯಿಂದ ವಿನಯ ಬರುತ್ತೆ, ವಿನಯದಿಂದ ಆಚಾರ, ಸಂಪನ್ನತೆ, ಕ್ಯಾರೆಕ್ಟರ್. ಪಾತ್ರತಾಮ್ ಅಂದ್ರೆ ಕ್ಯಾರೆಕ್ಟರ್. ಒಳ್ಳೆ ಕ್ಯಾರೆಕ್ಟರ್ ಇಂದ ಧನಂ ಆಪ್ನೋತಿ ಅಂದ್ರೆ ಹಣ ಸಂಪಾದನೆ ಆಗುತ್ತೆ, ಹಣ ಬರುತ್ತೆ.
ಧನಾತ್ ಧರ್ಮಂ ತಥಾ ಸುಖಂ. ಹಣದಿಂದ ಧರ್ಮ, ಧರ್ಮದಿಂದ ಸುಖ. ಇದು ಒಳ್ಳೆ ಕಷ್ಟ ಆಯ್ತಲ್ಲ. ಹಣ ಇದ್ದವರಿಗೆ ಮಾತ್ರ ಧರ್ಮ, ಹಣ ಇಲ್ದಿದ್ದವರಿಗೆ ಧರ್ಮ ಇಲ್ವೇ? ಇದು ಸಂಸ್ಕೃತವನ್ನ ಸರಳವಾಗಿ ವ್ಯಾಖ್ಯಾನ ಮಾಡಿದ್ರೆ ಸಿಗುವಂತ ಅಪಾರ್ಥ. ಅದು ಹಾಗಲ್ಲ. ಪಾತ್ರೇಣ ಧನಂ ಆಪ್ನೋತಿ. ಧನಂ ಅಂದ್ರೆ ಹಣ, ಸಂಪತ್ತು ಅಂತ ಅಂದ್ರೆ ಕಾಸು ಅನ್ನೋ ಅರ್ಥದಲ್ಲಿ ಅಲ್ಲ. ಐಶ್ವರ್ಯ. ಐಶ್ವರ್ಯ ನಮ್ಮಲ್ಲಿ ಲಕ್ಷ್ಮಿ. ವಿಷ್ಣುಗೆ ಲಕ್ಷ್ಮಿ, ಹೆಂಡತಿ ಗಂಡನಿಗೆ ಐಶ್ವರ್ಯ, ತಂದೆ ತಾಯಿಗೆ ಮಕ್ಕಳು ಐಶ್ವರ್ಯ, ಎಲ್ಲರಿಗೂ ಒಳ್ಳೆ ನಡತೆ ಐಶ್ವರ್ಯ. ಇದರಿಂದಾಗಿ ಧರ್ಮ, ದುಡ್ಡಿಂದಾಗಿ ಧರ್ಮ ಅಲ್ಲ ದಯವಿಟ್ಟು. ಆದ್ರೆ ದುಡ್ಡಿಂದಾಗೆ ಧರ್ಮ. ಇವಾಗ ನಾನು ಈ ಕಡೆ ಮೊದಲ ಬಾರಿಗೆ ಬರ್ತಾ ಇರೋದು, ಈ ಕಡೆ ನಾನು ಬಂದೇ ಇಲ್ಲ. ಮೈಸೂರಿಂದ ಏನಿದ್ರು ನಾವು ವಿರಾಜಪೇಟೆಗೆ ಹೋಗ್ಬಿಡ್ತೀವಿ. ನನ್ನ ಊರು ವಿರಾಜಪೇಟೆ. ಈ ಕಡೆ ಬಂದೇ ಇಲ್ಲ ನಾನು. ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ. ಇವತ್ತು ಸಂದರ್ಭ ಸಿಕ್ತು ಅಂತ ಒಳಗಡೆ ಹೋಗಿದ್ದೆ. ಅಲ್ಲೂ ನನಗೆ ಕಾಣ್ತು ವಿಶೇಷ ದರ್ಶನಕ್ಕೆ ಟಿಕೆಟು. ದುಡ್ಡಿದ್ದವ್ರಿಗೆ ಧರ್ಮ ಅಂತ ಇವ್ರನ್ನ ನೋಡ್ಕೊಂಡೇ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಅದೆಲ್ಲ ಸಲ್ಲ. ನಮ್ಮ ಸಂಸ್ಕೃತಿಗೆ ಅವೆಲ್ಲ ಒಳ್ಳೇದಲ್ಲ. ಧರ್ಮಸ್ಥಳದಲ್ಲೂ ಮಾಡಿಟ್ಟಿದ್ದಾರೆ, ಇಷ್ಟು ವರ್ಷ ಇರಲಿಲ್ಲ ಅಲ್ಲಿ. ಇವಾಗ ಅಲ್ಲೂ ಕೂಡ ವಿಶೇಷ ದರ್ಶನಕ್ಕೆ ಟಿಕೆಟು, VIP ದರ್ಶನ. ತಿರುಪತಿಲಂತೂ ಇದರ ತಲೆನೋವು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇದನ್ನ ಹೀಗೆ ಅರ್ಥ ಮಾಡ್ಕೋಬಾರ್ದು. ಧನಾತ್ ಧರ್ಮಂ ತಥಾ ಸುಖಂ ಅಂದ್ರೆ ದುಡ್ಡಿಂದ ಧರ್ಮ, ಸಂಪತ್ತಿಂದ ಧರ್ಮ, ಐಶ್ವರ್ಯದಿಂದ ಧರ್ಮ, ಅದರಿಂದಾಗಿ ಸುಖ. ಹಾಗಾಗಿ ವಿದ್ಯೆಯಿಂದಾಗಿ ಧರ್ಮ, ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ವಿದ್ಯೆ. ವಿದ್ಯೆಯನ್ನ ಗಳಿಸೋದಕ್ಕೆ ನಮ್ಮಲ್ಲಿ 3 ತರಹದ ಮಾರ್ಗಗಳನ್ನ ಹೇಳಿದ್ದಾರೆ. ಹೇಗೆ ವಿದ್ಯೆ ಕಲಿಬೇಕು? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪ್ರಣಿಪಾತೇನ ಪರಿಪ್ರಷ್ಟೇನ ಸೇವೆಯ ತತ್ವಿದ್ದಿ ಪ್ರಣಿಪಾತೇನ ಪರಿಪ್ರಷ್ಟೇನ ಸೇವೆಯ. 3 ತರದಲ್ಲಿ ವಿದ್ಯೆಯನ್ನ ಕಲಿಬಹುದಂತೆ. ಇದನ್ನ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, 3 ವಿಧವಾಗಿ ವಿದ್ಯೆಯನ್ನ ಕಲಿಯುವಂಥದ್ದು. ಪ್ರಣಿಪಾತ ಅಂದ್ರೆ ಏನು? ಪ್ರಣಿಪಾತ ಅಂತ ಹೇಳಿದ್ರೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಗುರುಗಳ ಮುಂದೆ, ಗುರುಗಳೇ ನಿಮ್ಮ ಪಾದಕ್ಕೆ ಬಿದ್ದುಬಿಟ್ಟಿದ್ದೀನಿ, ನೀವೇನು ಹೇಳ್ತೀರಾ ಅದೇ ಸತ್ಯ ಅಂತ ಹೇಳ್ಬಿಡೋದು. ಗುರುವಾಕ್ಯದ ಮೇಲೆ ನಂಬಿಕೆ ಇರುವಂಥದ್ದು ಪ್ರಣಿಪಾತ. ಸಾಷ್ಟಾಂಗ ನಮಸ್ಕಾರ ಮಾಡೋದು. ನೋಡಿ ಇಲ್ಲಿ ಸಾಷ್ಟಾಂಗ. ಸಾಷ್ಟಾಂಗ ನಮಸ್ಕಾರ ಮಾಡೋದು ಅಂದ್ರೆ ಹೇಗೆ? ಅಲ್ಲ, ಸ ಅಷ್ಟ ಅಂಗ, 8 ಅಂಗಗಳು ಮಾತ್ರ ನೆಲವನ್ನ ಮುಟ್ಟತಕ್ಕದ್ದು. ಅದಕ್ಕೊಂದು ನಿಯಮ ಇದೆ, ಸುಮ್ಮನೆ ಬಿದ್ದು ಬಿಡೋದಲ್ಲ. ಅದಕ್ಕೊಂದು ವಿಧಾನ ಇದೆ, ಪ್ರಾತ್ಯಕ್ಷಿಕೆ ತೋರಿಸ್ಬೋದು ಹೇಗೆ ಮಾಡಬೇಕು ಸಾಷ್ಟಾಂಗ ನಮಸ್ಕಾರ. ಒಟ್ಟು ನನ್ನದು ಏನಿಲ್ಲ ಗುರುವೇ, ಎಲ್ಲ ನಿಂದೆ ಅಂತ ಸಂಪೂರ್ಣವಾಗಿ ಗುರುವಿಗೆ ಸಮರ್ಪಣೆ ಮಾಡಿಕೊಂಡು ಕಲಿಯುವಂಥದ್ದು ಪ್ರಣಿಪಾತ. ಇದನ್ನ ಶ್ರೀರಾಮರು ಮಾಡ್ತಾರೆ. ಶ್ರೀರಾಮ ದೊಡ್ಡ ಗುರು ಅಲ್ವೇ? ನೋಡಿ ಸಂದರ್ಭ, ಶ್ರೀರಾಮರು ಕಾಡಿಗೆ ಹೋಗಬೇಕು, ಕತೆ ನಿಮಗೆಲ್ಲ ಗೊತ್ತಿದೆ. ನನ್ನಲ್ಲಿ ಒಂದು ವಿನಂತಿ ನಿಮ್ಮೆಲ್ಲರಲ್ಲಿ. ನನ್ನ ವಿನಂತಿ ಏನಪ್ಪಾ ಅಂದ್ರೆ, ಮಕ್ಕಳಿಗೆ ಒಂದು ಚರ್ಚಾ ಸ್ಪರ್ಧೆನ ಇಡಿ. ಚರ್ಚಾ ಸ್ಪರ್ಧೆ ಇವತ್ತಿಡುವಾಗ ಇಂಟರ್ನೆಟ್ ಬೇಕೇ ಬೇಡವೆ, ಟಿವಿ ಬೇಕೇ ಬೇಡವೆ, ಮೀಸಲಾತಿ ಬೇಕೇ ಬೇಡವೆ, ಇದೆಲ್ಲ ಬೇಡ ಚರ್ಚೆ. ಶ್ರೀರಾಮರು ಕಾಡಿಗೆ ಹೋಗ್ಬೇಕಿತ್ತೇ ಬೇಡವೆ, ಚರ್ಚೆ ಮಾಡ್ಲಿ ಹುಡುಗ. ಬಹಳಷ್ಟು ಸೂಕ್ಷ್ಮಗಳನ್ನ ನೀವು ತಿಳಿಸ್ಬೋದು. ಹೋಗ್ಬೇಕಿತ್ತೇ ಯಾಕೆ? ಒಂದು ನೋಡಿ, ಹೌದು, ಚರ್ಚೆ ಮಾಡಬೇಕು ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದು. ಲೀಗಲ್ ಪಾಯಿಂಟ್ ನೋಡೋಣ. ಲೀಗಲ್ ಪಾಯಿಂಟ್ಸ್ ನೋಡೋಣ. ಲೀಗಲ್ ಪಾಯಿಂಟ್ ಏನಪ್ಪಾ? ದಶರಥ ತಂದೆ, ರಾಜ್ಯ ಪಿತ್ರಾರ್ಜಿತ ಅಲ್ಲ, ಅವನೇನು ಮಾಡಿಲ್ಲ. ಸ್ವಯಾರ್ಜಿತ ಅಲ್ಲ, ಸಾರಿ, ಎಲ್ಲ ಪಿತ್ರಾರ್ಜಿತ ಆಸ್ತಿ ದಶರಥಂದು. ದಶರಥ ಮಕ್ಕಳಿಗೆ ಹಂಚಬೇಕು. ಬೇಡ ಅನ್ನಕ್ಕಾಗತ್ತ ದಶರಥನ್ಗೆ? ಲೀಗಲ್ ಪಾಯಿಂಟ್. ಬೇಡ ಅನ್ಬೋದ ದಶರಥ? ಕೋರ್ಟಿಗೆ ಕೇಸ್ ಹೋಗ್ಬಿಟ್ಟಿದ್ರೆ ಕೋರ್ಟಿಗೆ ಹೋಗೋಣ.
ಕಾನೂನು ನೋಡಿ ಪಿತ್ರಾರ್ಜಿತವಾದಂತ ಆಸ್ತಿ ಮಕ್ಕಳಿಗೆ ತಂದೆ ಬೇಡ ಅಂತ ಹೇಳ್ಬೋದಾ? ಇಲ್ಲ. ಮತ್ತೊಂದು ರಾಜಕೀಯವಾಗಿ ನೋಡೋಣ. ರಾಜಕೀಯವಾಗಿ ಏನ್ ನೋಡ್ಬೋದು? ಕತೆ ಗೊತ್ತಿದೆ ಅಂತ ಕತೆ ಹೇಳ್ತಾ ಇಲ್ಲ, ಬರೀ ಈ ತರದ ವಿಷಯ ಹೇಳ್ತಾ ಇದೆ. ರಾಜಕೀಯವಾಗಿ ನೋಡೋದಾದ್ರೆ ರಾಜ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಹೇಗೆ ತೆಗೆದುಕೊಂಡಿದ್ದಾನೆ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ತಗೊಂಡಿದ್ದ ದಶರಥ. ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ. ಅಲ್ಲಲ್ಲ, ಮೂಲ ನಿರ್ಧಾರ ಮಂತ್ರಿಗಳನ್ನ, ಪುರೋಹಿತರನ್ನ, ಸಭಾಸದರನ್ನ ಎಲ್ಲ ಸೇರಿಸಿ, ನೋಡ್ರಪ್ಪ ನನಗೆ ವಯಸ್ಸಾಯ್ತು, ನಾನು ಶ್ರೀರಾಮನ್ನ ಪಟ್ಟಕ್ಕೆ ತರಬೇಕು ಅಂತಿದ್ದೀನಿ, ಓಕೆನಾ ಅಂತ ರೆಸೊಲ್ಯೂಷನ್. ಮೆಜಾರಿಟಿ ಡಿಸಿಷನ್. ಎಲ್ಲರೂ ಹೇಳಿದ್ರು ಜೈ ಜೈ, ಓಕೆ ಓಕೆ ಅಂತ. ಅಂದ್ರೆ ಮೆಜಾರಿಟಿ ಡಿಸಿಷನ್ ಆಗಿದೆ, ರಾಮನೇ ರಾಜ ಆಗ್ಬೇಕು ಅಂತ. ನೌ ಕ್ಯಾನ್ ದಶರಥ ಸೇ ನೋ, ಓವರ್ ರೂಲಿಂಗ್ ದಿ ಪಾರ್ಲಿಮೆಂಟ್. ಸುನೋಮುಟೋ ಆಗಿ ದಶರಥ, being the prime minister, can he take a sunomoto decision overriding the powers of parliament? ಇದು ಪ್ರಶ್ನೆ. ಪ್ರಧಾನಿಯೊಬ್ಬ ಸಂಸತ್ತಿನ ಬಹುಮತದ ವಿರುದ್ಧವಾಗಿ ಹೋಗಬಹುದೇ? ರಾಜಕೀಯ ಪ್ರಶ್ನೆ ಇದು. ಇಲ್ಲ. ಲಕ್ಷ್ಮಣ ಹೇಳ್ತಾನೆ, ಪೌರುಷದ ನಿಧಿ ಅಲ್ವೇ ಲಕ್ಷ್ಮಣ, ಹೇಳ್ತಾನೆ, ಯಾರೋ ಮುದಿ ತಂದೆ, ಏನೋ ಯಾವುದೋ ಚಿಕ್ಕ ವಯಸ್ಸಿನ ಹೆಂಡತಿ ಮಾತು ಕೇಳ್ಕೊಂಡು ಹೇಳ್ದ ಅಂದ್ರೆ, ನೀನು ಬಿಲ್ಲಿಟ್ಕೊಂಡಿಲ್ಲು, ನಾನು ನಿನ್ನ ಹತ್ರ ನಿಂತ್ಕೋತೀನಿ, ಯಾರು ಬರ್ತಾರೆ ನೋಡೋಣ. ಆಸ್ ಎ ಟ್ರೂ ವಾರಿಯರ್, ಶಾಸ್ತ್ರ ಕ್ರಮದಲ್ಲೂ ತಪ್ಪಿಲ್ಲ, ರಾಜಕೀಯವಾಗಿ ತಪ್ಪಿಲ್ಲ, ನ್ಯಾಯಸಮ್ಮತವಾಗಿಯೂ ತಪ್ಪಿಲ್ಲ. ಮತ್ತೆ ಯಾಕೆ ಹೋಗ್ಬೇಕು ರಾಮ ಕಾಡಿಗೆ? ಅಲ್ಲಿ ಧರ್ಮ ಸೂಕ್ಷ್ಮ. ಬಹಳಷ್ಟು ಜನ ಹೇಳಿದಿರಾ, ಬಹಳ ಸರಿಯಾಗಿದ್ದು. ಪಿತೃವಾಕ್ಯ ಪರಿಪಾಲನೆ ಅಷ್ಟೇ ಧರ್ಮ. ಇದೇ ಪ್ರಣಿಪಾತ. ಗುರು ಸಮಾನವಾಗಿ ಪಿತೃ ಇದ್ದಾನೆ, ಪಿತೃ ಹೇಳಿದ್ದಾನೆ, ದೂಸರಾ ಮಾತಿಲ್ಲ. ಕೈಕೇಯಿ ಹೇಳ್ತಾಳೆ ರಾಮನ್ಗೆ, ನೋಡಪ್ಪ ನಿಮ್ಮ ಅಪ್ಪ ಯಾಕೆ ಬೇಸರ ಆಗಿದ್ದಾರೆ ಅಂದ್ರೆ ನೀನ್ ಕಾಡಿಗೆ ಹೋಗ್ಬೇಕಂತೆ. ಒಂದು ಆರ್ಗ್ಯುಮೆಂಟ್ ಇಲ್ಲ ಶ್ರೀರಾಮರದು. ಮೂಲ ರಾಮಾಯಣ ಓದಿದ್ರೆ ಒಂದು ಆರ್ಗ್ಯುಮೆಂಟ್ ಇಲ್ಲ. ನಿಮ್ಮಪ್ಪ ಹೇಳಿದ್ರು ಹೋಗ್ಬೇಕಂತೆ, ಶ್ರೀರಾಮರು ಆಗ್ಲಿ, ಫಿನಿಶ್, ಕೇಸ್ ಕ್ಲೋಸ್ಡ್. ಏಕಲವ್ಯ ಗುರು ಕೇಳ್ದ ಅಂತ ಹೆಬ್ಬೆರಳು ಕಟ್ ಮಾಡಿಕೊಟ್ಟ. ಇನ್ನೊಂದು ದೊಡ್ಡ ಡಿಬೇಟ್ ಮಾಡಿ, ಗುರುವಾಗಿ ದ್ರೋಣಾಚಾರ್ಯ ಹಾಗೆ ಕೇಳ್ಬೋದಿತ್ತೆ, ಡಿಬೇಟ್ ಮಾಡಿ ನೀವು. ಟೈಮ್ ಇದ್ರೆ, ಬೇರೇನು ಮಾಡೋ ಕೆಲಸ ಇಲ್ಲ ಅಂದ್ರೆ ಮಾಡಿ. ಬಹಳ ಒಳ್ಳೆ ಪ್ರಶ್ನೆ ಇದು. ಗುರುಗಳಾಗಿ ನಾವು ನಮ್ಮನ್ನು ಕೇಳಿಕೊಳ್ಬೇಕಾದಂತಹ ಪ್ರಶ್ನೆ. ದ್ರೋಣಾಚಾರ್ಯ ನಿಜವಾದ ಗುರುವೇ? ಚರ್ಚೆ ಮಾಡಿ. ಆದ್ರೆ ಇಲ್ಲಿ ನಾನು ತಗೊಳ್ಳುವಂಥದ್ದು ಏಕಲವ್ಯನ್ ಮಾತ್ರ, ಪ್ರಣಿಪಾತದ ಎಕ್ಸಾಂಪಲ್ ಆಗಿ. ಇದು ಪ್ರಣಿಪಾತ. ಗುರು ಕೇಳ್ದ ಕೊಟ್ಟು ಬಿಡಬೇಕು. ಅವಧೂತ ಸಂಸ್ಕೃತಿಯಲ್ಲಿ ಇದು ಬಹಳವಾಗಿ ಇವತ್ತಿಗೂ ಇದೆ. ಗುರು ಹೇಳ್ದಾಗ ಕೇಳಬೇಕಷ್ಟೇ. ಅಂದ್ರೆ ಗುರು ಮೇಲೆ ಅಷ್ಟು ಜವಾಬ್ದಾರಿ ಹೆಚ್ಚಿರುತ್ತೆ. ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಇದು ಇರುತ್ತೆ ಬೈ ಡಿಫಾಲ್ಟ್. ಟೀಚರ್ ಏನ್ ಮಾಡಿದ್ರು ಮಕ್ಕಳು ಅದೇ ಮಾಡ್ತಾರೆ. ಹಾಗಾಗಿ ಮೇಷ್ಟ್ರುಗಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ನಿಜವಾದ ವಯಸ್ಸೇನು ಅಂತ ನನಗೆ ಮರ್ತೇ ಹೋಗ್ಬಿಟ್ಟೆ. ನನಗೊಂದು 60 ವರ್ಷ ಇರ್ಬೋದೇನೋ ಅನ್ಕೊಳ್ತೀನಿ ನಾನು. ಯಾಕೆಂದ್ರೆ ಎಲ್ಲರೂ ನಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಹಾಕ್ಬಿಟ್ಟಿದ್ದಾರೆ. ನೀವು ಹಾಗಿರ್ಬೇಕು, ನೀವು ಗುರುಗಳು. ಹುಟ್ಟುಹಬ್ಬ ಬಂದ್ರೆ ಹುಡುಗರೆಲ್ಲ ಬಂದು ನಮ್ಮ ಕಾಲು ಮುಟ್ಟೋದು, ಆಶೀರ್ವಾದ ಕೇಳೋದು, ಇದೆಲ್ಲ ಮಾಡಿ 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 ನನಗೇನೋ ಬಹಳ ದೊಡ್ಡ ವಯಸ್ಸಾಗ್ಬಿಟ್ಟಿದೇನೋ ಅಂತ ಅನಿಸ್ಬಿಡತ್ತೆ. ಗುರುಗಳಿಗಿರುವಂತಹ ಜವಾಬ್ದಾರಿ ಇದರಿಂದಾಗಿ ಬರುತ್ತೆ, ಪ್ರಣಿಪಾತದಿಂದಾಗಿ ಬರುತ್ತೆ. ಶಿಷ್ಯ ಪ್ರಣಿಪಾತದ ಮೂಲಕ ವಿದ್ಯೆಯನ್ನು ಕಲಿಬಹುದು. ಒಂದು. ಎರಡನೇದು ಸೇವಯ. ಸೇವಯ ಅಂದ್ರೆ ಸೇವೆ ಮಾಡಿಕೊಂಡು ಕಲಿಯುವಂಥದ್ದು. ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ ಪ್ರಣಿಪಾತಕ್ಕೂ ಸೇವೆಗೂ. ಪ್ರಣಿಪಾತ ಅಂತ ಹೇಳಿದ್ರೆ ಟೋಟಲ್ ಸರೆಂಡರ್. ಸೇವೆಯಲ್ಲಿ ಆ ಟೋಟಲ್ ಸರೆಂಡರ್ ಇಲ್ಲ, ತನ್ನತನವನ್ನು ಉಳಿಸ್ಕೊಳ್ಳು. ಇದಕ್ಕೆ ಒಂದು ಕತೆ ಹೇಳ್ತೀನಿ, ಚಿಕ್ಕ ಕತೆ. ಸಾರಿ, ಸಮಯವನ್ನು ಮೀರ್ತಾ ಇದ್ದೀನಿ, 5 ನಿಮಿಷದಲ್ಲಿ ಮುಗಿಸ್ಬಿಡೋ ಆಲೋಚನೆ ಇದೆ. ನೋಡೋಣ. ಯಾರು ಇಲ್ಲ, ನಾನು ತಡೆಯೋಕ್ಕೆ ಅನ್ಕೊಂಡಿದ್ದೀನಿ. ಬೆಲ್ ಬರ್ಸೋರು ಯಾರು ಕಾಣ್ತಾ ಇಲ್ಲ. ಇರ್ಲಿ, ಚಿಕ್ಕ ಕತೆ ಇದು. ಜಯದೇವನ ಗೀತ ಗೋವಿಂದದಿಂದ ತಗೊಳ್ತಾ ಇದ್ದೀನಿ ಕತೆ.
ಭೇದ ಅಭೇದದ ಹೇಳಬೇಕು ಅಂದ್ರೆ ಈ ಕತೆ ಹೇಳಬೇಕು. ಕೃಷ್ಣ ಬಿಟ್ಟು ಹೊರಟಿದ್ದಾನೆ ಗೆಳೆಯರನ್ನ ಎಲ್ಲರನ್ನ. ಗೋಕುಲ ನಿರ್ಗಮನ ಅಂತ ಪೂತಿ ನರಸಿಂಹಾಚಾರ್ಯದು ಬಹಳ ಒಳ್ಳೆ ಕೃತಿ ಇದೆ ಬೇಸ್ಡ್ ಆನ್ ದಿಸ್ ಥೀಮ್. ಕೃಷ್ಣ ಹೊರಟಿದ್ದಾನೆ, ಅವನನ್ನು ತಡೆದು ನಿಲ್ಲಿಸ್ಬೇಕು ಅಂತ ಎಲ್ಲರೂ ಯಾರು ಹೇಳಿದ್ರು ಕೃಷ್ಣ ನಿಲ್ತಾ ಇಲ್ಲ. ಕೊನೆಗೆ ಎಲ್ಲರೂ ಬಂದು ರಾಧೆನ್ ಕೇಳ್ಕೊಳ್ತಾರೆ, ನೋಡಮ್ಮ ನೀನ್ ಹೇಳು ಕೃಷ್ಣನಿಗೆ, ನೀನ್ ಹೇಳಿದ್ರೆ ಅವ್ನು ನಿಂತು ಬಿಡ್ತಾನೆ. ಗೊತ್ತಲ್ಲ ನಿಮಗೆಲ್ಲ ರಾಧಾಕೃಷ್ಣರದು. ಅದಕ್ಕೆ ರಾಧೆ ಕೊಡುವಂತ ಉತ್ತರ ನನಗೆ ಬಹಳ ವಿಶೇಷ ಅಂತ ಅನ್ಸುತ್ತೆ. ರಾಧೆ ಹೇಳ್ತಾಳೆ, ನಾನ್ ತಡೆಯೋಲ್ಲ ಕೃಷ್ಣನ್ನ. ಯಾಕೆ ತಡೆಯೋಲ್ಲ ಅಂದ್ರೆ ಕೃಷ್ಣ ಮತ್ತೆ ನಾವು ನಾವು ಬೇರೆ ಬೇರೆ ಆಗಿಲ್ಲ. ನಾನು ಕೃಷ್ಣ ಎರಡು ಒಂದೇ. ಈಗ ನಾನ್ ಕೃಷ್ಣನ್ ತಡಿಬೇಕು ಅಂದ್ರೆ ನಾವೇನು ಒಂದಾಗಿದ್ದೀವಿ, ನಾವು ಎರಡಾಗ್ಬೇಕಾಗತ್ತೆ. ಎರಡಾಗಿ ನಾನು ಕೃಷ್ಣನ್ ತಡಿಬೇಕಾಗತ್ತೆ. ಸೊ ಫಾರ್ ಸ್ಟಾಪಿಂಗ್ ಕೃಷ್ಣ ವಿ ಹ್ಯಾವ್ ಟು ಬಿಕಮ್ ಟೂ ವೈಲ್ ವಿ ಆರ್ ಒನ್. ಇದು ಪ್ರಣಿಪಾತಕ್ಕೂ ಸೇವೆಗೂ ಇರುವಂತಹ ಸಟಲ್ ಡಿಫರೆನ್ಸ್. ಗೀತ ಗೋವಿಂದದಲ್ಲಿ ಇನ್ನೊಂದು ಬರುತ್ತೆ. ಕೃಷ್ಣನ್ಗೂ ರಾಧೆಗೂ ಇದ್ದಂತಹ ಈ ಸಾಮೀಪ್ಯವನ್ನು ನೋಡಿ ತಡಿಲಿಕ್ಕಾಗದಂತಹ ಗೋಪಿಕೆಯರು ರಾಧೆಗೆ ಪುಸ್ಲಾಯಿಸಿ ಬಿಸಿ ಹಾಲನ್ನು ಕುಡಿಸ್ತಾರಂತೆ, ಹಾಳಾಗಿ ಹೋಗ್ಲಿ ಅವಳು ಅಂತ. ಆಮೇಲೆ ಹೋಗಿ ನೋಡಿದ್ರೆ ಕೃಷ್ಣನ್ ಮೈ ಮೇಲೆ ಬೊಕ್ಕೆ ಬಂದಿರುತ್ತಂತೆ. ಅವರಿಬ್ರು ಒಂದೇ ಅಂತ ಅರ್ಥ. ಇದು ಪ್ರಣಿಪಾತ. ಸೇವೆಯಲ್ಲಿ ಈ ಅದ್ವೈತ ಭಾವ ಇರೋದಿಲ್ಲ, ಬೇರೆ ಬೇರೆ ಆಗಿರ್ತಾರೆ. ಸೇವೆ ಮಾಡಿಕೊಂಡು ಕಲಿಯುವಂಥದ್ದು. ಎಕ್ಸಾಂಪಲ್ ಬೇಕು ಅಂದ್ರೆ ಕರ್ಣ, ಬೆಸ್ಟ್ ಎಕ್ಸಾಂಪಲ್ ಅಲ್ಲ, ಆ ತರದಲ್ಲಿ ಕಲಿಯುವಂತಹದ್ದು. ಇನ್ನೊಂದು ಈ ಕಾಲಕ್ಕೆ ಬಹಳ ಮುಖ್ಯವಾಗಿ ಉಪಯೋಗಕ್ಕೆ ಬರುವಂಥದ್ದು ಮೂರನೇ ವಿಧಾನ ಅಂತ ಅಂದ್ಕೊಂಡಿದ್ದೀನಿ, ಪರಿಪ್ರಶ್ನ. ಪರಿಪ್ರಶ್ನ ತತ್ವಿದ್ದಿ ಪರಿಪ್ರಶ್ನ ಅಂತ ಹೇಳೋದು ನ್ಯಾಷನಲ್ ಕಾಲೇಜ್ನಲ್ಲಿ ಎಚ್ ನರಸಿಂಹಯ್ಯನವರು ಬಹಳ ದೊಡ್ಡದಾಗಿ ಬರೆದು ಹಾಕಿಸಿದ. ಪರಿಪ್ರಶ್ನೆಯನ್ನ ಮಾಡಿ ಕಲಿಯುವಂತಹದ್ದು, ಪ್ರಶ್ನೆ ಕೇಳಿ ಕಲಿಯುವಂತಹದ್ದು. ನೀವು ಮಕ್ಕಳಿಗೆ ಹೇಳಬೇಕಿದನ್ನು, ಯಾಕಂದ್ರೆ ನಮಗ್ ಸಮಸ್ಯೆ ಇದೆ. ಚಿಕ್ಕ ವಯಸ್ಸಲ್ಲಿ ಹುಡುಗರು ಪ್ರಶ್ನೆ ಕೇಳಿಲ್ಲ ಅಂದ್ರೆ ಆಮೇಲೆ ಯಾವತ್ತು ಕೇಳಲ್ಲ. ಆದಷ್ಟು ನೀವು ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳಕ್ ಬಿಡಬೇಕು ದಯವಿಟ್ಟು. ಯಾರಿಗೆ ಉತ್ತರ ಬರೆದಿದ್ರೆ ಪ್ರಶ್ನೆಯನ್ನು ಕೇಳಬೇಕು. ಏನಾದ್ರೂ ಯಾವುದನ್ನು ನಿಸ್ಸಂಕೋಚವಾಗಿ, ನಮ್ಮ ಸಂಸ್ಕೃತಿ ಇವತ್ತಿನ ಸಂಸ್ಕೃತಿಯಲ್ಲಿ ಪ್ರಶ್ನೆ ಕೇಳುವಂತದ್ದು ಅಷ್ಟಾಗಿಲ್ಲ. ನಾನು ಈ ಬೇರೆ ದೇಶದವರ ಮುಂದೆ ಮಾತಾಡಬೇಕು ಅಂದ್ರೆ ಇಷ್ಟೊತ್ತು ನಾನು ಮಾತಾಡಕ್ ಬಿಡೋದೇ ಇಲ್ಲ. ಅವರು ಶುರು ಮಾಡಿ 2 ನಿಮಿಷಕ್ಕೆ ಪ್ರಶ್ನೆಗಳು ಶುರು ಆಗ್ಬಿಟ್ಟಿರ್ತವೆ. ಅವ್ರು ಬಿಡೋದೇ ಇಲ್ಲ. ಅವರು ನಮ್ಮಲ್ಲಿ ಮಾತಾಡೋದು ಬಹಳ ಸುಲಭ, ಏಕಪ್ರೋತವಾಗಿ ಮಾತಾಡ್ತಾ ಹೋಗ್ಬೋದು. ನೀವಂತೂ ಇನ್ನು 1 ಗಂಟೆ ನಾನು ಮಾತಾಡಿದ್ರು ಸಾಕು ಅಂತ ಹೇಳಲ್ಲ, ನನ್ಗೆ ಗೊತ್ತು, ಸಭಾ ಮರ್ಯಾದೆ. ಸಂಘಟಕರಿಗೆ ಹೋಗಿ ಹೇಳ್ಬೋದು, ಸಂಘಟಕರಿಗೆ ಹೋಗಿ ಏನಪ್ಪ ಇಷ್ಟೊತ್ತು ಕುಯ್ದು ಬಿಟ್ರು ಅಂತ. ಇರ್ಲಿ, ಅದು ಪ್ರಶ್ನೆಯನ್ನ ಕೇಳುತ್ತಾ ಕಲಿಯುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿದೆ. ನಿಮಗೆಲ್ಲ ಗೊತ್ತು, ನಚಿಕೇತ ಕಠೋಪನಿಷತ್ತಿನ ಕತೆ. ಯಾರನ್ನು ಯಾರು ಅಂತ ನೋಡದೆ ತಟ್ಟನೆ ತಿಳಿಯದ್ದನ್ನ ಕೇಳಿ ಕಲಿಯುವಂತಹದ್ದು ನಮ್ಮ ಸಂಸ್ಕೃತಿಯಲ್ಲಿ ಮಾನ್ಯ ಮಾಡಿದಂಥದ್ದು. ಹಾಗಾಗಿ ಪ್ರಣಿಪಾತ, ಪರಿಪ್ರಶ್ನ ಮತ್ತು ಸೇವೆ, ಈ 3 ವಿಧಾನದಲ್ಲಿ ವಿದ್ಯೆಯನ್ನ ಕಲಿಬಹುದು. ಇದೆಲ್ಲ ಧರ್ಮ ಮಾರ್ಗದಲ್ಲಿ ನಡೆಯುವಂತಹದ್ದಾದ್ರಿಂದ ನಾನು ಶ್ರೀರಾಮರನ್ನ ಉದಾಹರಣೆ ತಗೋತೀನಿ ಅಂತ ಹೇಳಿದ್ದು. ಶ್ರೀರಾಮರ ಒಟ್ಟು ವ್ಯಕ್ತಿತ್ವದಲ್ಲಿ ಧರ್ಮದ ಪ್ರತಿಪಾದನೆ ಯಾವತ್ತೂ ಆಗಿರುವಂಥದ್ದು. ಯಾವುದನ್ನು ಒಂದು ನಿಯಮವನ್ನು ಮೀರಿ ಮಾಡಲಿಲ್ಲ ಅನ್ನೋದೇ ಬಹಳ ಮುಖ್ಯ. ಒಂದು ಎಕ್ಸಾಂಪಲ್ ನೋಡಿದ್ದೀವಿ, ಬಹಳಷ್ಟು ಚಿಕ್ಕ ಚಿಕ್ಕ ವಿಷಯದಲ್ಲೂ ಧರ್ಮದ ಪರಿಪಾಲನೆ ಆಗ್ತಾನೆ ಇತ್ತು. ಎಷ್ಟು ಚಿಕ್ಕ ವಿಷಯ ಅಂದ್ರೆ ನೋಡಿ, ಕಾಡಿಗೆ ಹೋದ್ರು, ಕಾಡಿಗೆ ಹೋಗುವಾಗ ಏನ್ ಬೇಕು ಅಂತ ಕೇಳ್ಕೊಂಡು ಹೋದ್ರು ಗೊತ್ತಾ? ಯಾವ ಚಿತ್ರದಲ್ಲೂ ಇದನ್ನು ತೋರಿಸಲ್ಲ. ಮೂಲ ರಾಮಾಯಣದಲ್ಲಿ ಬರುತ್ತೆ, ಒಂದು ಹಾರೆ ಒಂದು ಬುಟ್ಟಿ ಕೊಡಿ ಅಂತ ಕೇಳ್ಕೊಂಡು ಹೋದ್ರ. ಬಹಳ ಪ್ರಾಕ್ಟಿಕಲ್ಲು. ಒಂದು ಹಾರೆ ಒಂದು ಬುಟ್ಟಿ, ಹೋಗ್ತಾ ಇರೋದು ಕಾಡಿಗೆ. ಏನ್ ಬೇಕು? ಬಾಣ ಬಿಲ್ಲು ಬೇಕು ನಿಜ, ಅದ್ರ ಜೊತೆ ಕೆಲಸ ಮಾಡ್ಬೇಕು ತಾನೆ. ಒಂದು ಹಾರೆ ಒಂದು ಬುಟ್ಟಿ ತಕೊಂಡು ಹೋಗಿರುವಂಥದ್ದು ಕಾಡಿಗೆ. ಕಾಡಿಗೆ ಹೋಗಿನೂ ಧರ್ಮದ ಪ್ರತಿಪಾಲನೆ. ಒಂದು ಗುಡಿಸಲಾದ್ರೂ ಕಟ್ಲಿ, ಅದಕ್ಕೆ ಗೃಹ ಶಾಂತಿ ಹೋಮ ಆಗ್ಬೇಕು, ಇಲ್ಲದೆ ಒಳಗಡೆ ಹೋಗುವಂಗಿಲ್ಲ. ಗುಡಿಸಲಿಗೂ ಗೃಹ ಶಾಂತಿ ಹೋಮ ಮಾಡಿ ವಾಸ್ತು ಬಲಿ ಕೊಟ್ಟೆ ಒಳಗಡೆ ಹೋಗಿದ್ದವರು. ಧರ್ಮ ಏನ್ ಹೇಳುತ್ತೆ ಅದನ್ನು ಮಾಡಬೇಕು.
ಭರತ ಬಂದ, ತಂದೆ ಸತ್ರು ಅಂತ ಹೇಳ್ದ, ಪಿಂಡ ಪ್ರದಾನ ಆಗ್ಬೇಕು, ಏನು ಸಿಗುತ್ತೆ ಅದರಿಂದನೇ ಪಿಂಡ ಕಟ್ಟಿ ಪಿಂಡ ಪ್ರದಾನ. ಎಲ್ಲೋ ಧರ್ಮ ಮಾರ್ಗ, ಧರ್ಮ ಬಿಟ್ಟು ಇಲ್ಲ. ಹನುಮಂತ ಬಂದು ಮಾತಾಡ್ತಾನೆ, ಓಡಿಸ್ತಾ ಇದ್ದೀನಿ ಕತೆ. ಹನುಮಂತ ಬಂದು ಮಾತಾಡ್ತಾನೆ, ಬಹಳ ಚೆನ್ನಾಗಿ ಮಾತಾಡ್ತಾನೆ ಹನುಮಂತ. ಸುಂದರಕಾಂಡ ನಿಜವಾಗ್ಲೂ ಸುಂದರವಾಗಿರುವಂಥದ್ದು ಓದಿದ್ರೆ ಹನುಮಂತ ಬಹಳ ಚೆನ್ನಾಗಿ ಮಾತಾಡ್ತಾನೆ. ಶ್ರೀರಾಮರು ತಿರುಗಿ ಉತ್ತರ ಹನುಮಂತನಿಗೆ ಹೇಳಲ್ಲ. ಧರ್ಮ ಸೂಕ್ಷ್ಮ ಏನು ಅಂದ್ರೆ ಹೈರಾರ್ಕಿ ಫಾಲೋ ಆಗಬೇಕು. ಹನುಮಂತ ಯಾರದ್ದೋ ಪರವಾಗಿ ಬಂದು ಮಾತಾಡ್ತಿರುವಂಥದ್ದು. ಸೊ ಹಾಗಾಗಿ ಶ್ರೀರಾಮರು ಹಿ ಮೇ ಬಿ ಇನ್ ಎಕ್ಸೈಲ್ ಬಟ್ ಸ್ಟಿಲ್ ಹಿ ಇಸ್ ಕಿಂಗ್. ಅವರು ನೇರವಾಗಿ ಮಾತಾಡೋ ಹಂಗಿಲ್ಲ. ಹನುಮಂತನಿಗೆ ದೂತನ ಜೊತೆ ನೇರವಾಗಿ ಮಾತಾಡೋ ಹಂಗಿಲ್ಲ. ಅದಕ್ಕೆ ಲಕ್ಷ್ಮಣನ ಹತ್ರ ಹೇಳ್ತಾರೆ. ಸೊ ರಾಮರು ಲಕ್ಷ್ಮಣನ ಕೇಳೋದು, ಲಕ್ಷ್ಮಣ ಹನುಮಂತನಿಗೆ ಕೇಳೋದು. ಇದು ಪ್ರೋಟೋಕಾಲ್. ನಾವೀಗ ಕಾಗದ ಬರೆಯುವಾಗ ಪ್ರೋಟೋಕಾಲ್ ಮಾಡಲ್ವಾ? ಡೈರೆಕ್ಟರ್ ಪ್ರಿನ್ಸಿಪಾಲ್ ಕಾಗದ ಬರೀತೀವ? ನಾವು ಬರೆಯಕ್ಕಾಗಲ್ಲ. ಥ್ರೂ HOD ಅಂತ ಕಾಗದ ಬರೆಯೋದು. ಅದೊಂದು ಮಾರ್ಗ ಅಂತಿದೆ ತಾನೇ, ಅದನ್ನು ಪ್ರತಿಪಾದನೆ ಮಾಡಬೇಕು. ಮತ್ತೆ ಸುಗ್ರೀವನ್ ಜೊತೆ ಸ್ನೇಹ ಮಾಡಿದ್ದು ಸುಮ್ಮನೆ ಹಾಯ್ ಲೆಟ್ ಅಸ್ ಬಿ ಫ್ರೆಂಡ್ಸ್ ಅಲ್ಲ, ಅಗ್ನಿ ಸಾಕ್ಷಿಯಾಗಿ ಸ್ನೇಹ. ಅದು ಪ್ರೋಟೋಕಾಲ್. ಸುಮ್ಮನೆ ಸ್ನೇಹ ಅಲ್ಲ, ಅಗ್ನಿ ಸಾಕ್ಷಿಯಾಗಿ ಸ್ನೇಹ. ಅಲ್ಲಿ ರಾಮಾಯಣ ಓದ್ತಾ ಇದ್ರೆ ಏನೇನೋ ಗೊತ್ತಾಗ್ಬಿಡುತ್ತೆ ಶ್ರೀರಾಮರು ಹೇಗೆ ಮಾಡೋದು. ಕೂತ್ಕೊಳ್ಳುವಾಗ ಸುಗ್ರೀವನಿಗೂ ಅವ್ರಿಗೂ ಒಂದು ಲೆವೆಲಲ್ಲಿ ಸೀಟ್ ಹಾಕಿದ್ರ, ಲಕ್ಷ್ಮಣನಿಗೆ ಹನುಮಂತನಿಗೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಸೀಟ್ ಅದು. ಇದೆಲ್ಲ ಬರುತ್ತೆ. ಪ್ರೋಟೋಕಾಲ್ ಫಾಲೋ ಆಗ್ಬೇಕಷ್ಟೇ. ಧರ್ಮ ಧರ್ಮ ಬಿಟ್ಟು ಬೇರೆ ಇಲ್ಲ. ಸುಗ್ರೀವ ಗೆಳೆಯನಾದ ಮೇಲೆ ಹನುಮಂತನ ಜೊತೆ ಸಖ್ಯ, ಅಲ್ಲಿವರೆಗೂ ಇಲ್ಲ. ಸುಗ್ರೀವ ಇಸ್ ಎ ಫ್ರೆಂಡ್, ಅವನ ಸರ್ವೆಂಟ್ ಆದಂತಹ ಹನುಮಂತ ಆಮೇಲೆ ನನಗೂ ಅಂತ ಸ್ನೇಹ ಆಮೇಲೆ ಶುರು. ಹನುಮಂತನ ಧಾರ್ಮಿಕ ಪ್ರವೃತ್ತಿ ಏನೂ ಕಮ್ಮಿ ಇಲ್ಲ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ, ಇದನ್ನು ಬಹಳ ಜನ ಗೊತ್ತಿಲ್ಲದ ಉದಾಹರಣೆ. ಹನುಮಂತ ಹೋಗ್ತಾನೆ ಸೀತೆಯನ್ನು ನೋಡೋದಕ್ಕೆ. ಬಹಳ ದೊಡ್ಡ ಜ್ಞಾನಿ ಹನುಮಂತ. ಈ ಲಿಯನಾರ್ಡೋ ಡಾ ವಿನ್ಸಿದು ಒಂದು ಡ್ರಾಯಿಂಗ್ ಇದೆ, ನೀವು ನೋಡಿದ್ದೀರಾ? ರಿನೇಸಾನ್ಸ್ ಮ್ಯಾನ್ ಅಂತ ನೋಡಿದ್ದೀರಾ? ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳ್ತಾರೆ. ಕೈಯೆಲ್ಲ ಹೀಗೆ ಅಗಲಾಗಿರೋದು, ಹೀಗೆ ಇರೋದು ಒಂದು ಚಿತ್ರ ಇದೆ, ಪರ್ಫೆಕ್ಟ್ ಮ್ಯಾನ್ ಅಂತ. ಈ ಪರ್ಫೆಕ್ಟ್ ಮ್ಯಾನಿನ ಮೂಲ ಇರೋದು ರಾಮಾಯಣದಲ್ಲಿ. ಹನುಮಂತ ಸೀತೆಗೆ ಹೇಳಬೇಕು ನಾನು ರಾಮನ ಕಡೆಯವನು ಅಂತ. ಹೇಗೆ ಹೇಳ್ತಾನೆ? ಅದೊಂದು ಸೂಕ್ಷ್ಮ ಇದೆ. ಉಂಗುರವನ್ನ ಹೇಗೆ ಕೊಟ್ಟ ಸೀತೆಗೆ ಅಂತ. ಸುಮ್ಮನೆ ಉಂಗುರ ಕೊಟ್ಟ ಅಂತ ಕತೆ. ಸೂಕ್ಷ್ಮ ಏನು ಅಂತ ಹೇಳಿದ್ರೆ ನೋಡಿ, ಹನುಮಂತನ ವಿನಯ ಎಷ್ಟಿತ್ತು. ಕೊಡೋದು ಅಂದ್ರೆ ಹೇಗೆ ಕೊಡ್ತೀರಾ? ಹೀಗೆ ಕೊಡ್ಬೇಕು ತಾನೆ. ತೆಕೊಳ್ಳೋರ್ ಕೈ ಕೆಳಗಡೆ ಇರುತ್ತೆ, ಕೊಡೋರ್ ಕೈ ಮೇಲೆ ಇರುತ್ತೆ. ಹನುಮಂತನ ಕೈ ಮೇಲೆ ಇದ್ದು ಸೀತೆಯ ಕೈ ಕೆಳಗಡೆ ಇರೋದು ಸಾಧ್ಯವಾ? ಧರ್ಮ ಸೂಕ್ಷ್ಮ. ಹಾಗಿರಬಾರ್ದು. ಅದಕ್ಕೆ ಉಂಗುರವನ್ನು ಕೊಡೋದಿಲ್ಲ ಅವನು, ಹೀಗೆ ಕೊಡೋಲ್ಲ, ಹೀಗೆ ತೋರಿಸ್ತಾನೆ. ಸೀತೆ ಎತ್ಕೊಳ್ತಾಳೆ ಅಂತ ರಾಮಾಯಣದಲ್ಲಿರೋ. ನೋಡಿ ಎಷ್ಟು ರಸ ಇದೆ. ಇದನ್ನೆಲ್ಲ ಓದಿ ಆನಂದಿಸಿ ಆಸ್ವಾದ ಮಾಡಬೇಕು. ಅಲ್ಲಿ ಹನುಮಂತ ಹೇಳ್ತಾನೆ ಸೀತೆಗೆ ರಾಮ ಹೇಗಿದ್ದಾರೆ ಅಂತ. ಫಿಸಿಕಲ್ ಡಿಸ್ಕ್ರಿಪ್ಷನ್ ಆಫ್ ಶ್ರೀರಾಮ. ಅದು ರಿನೈಸಾನ್ಸ್ ಮ್ಯಾನ್. ಅಂದ್ರೆ ಪರ್ಫೆಕ್ಟ್ ಹ್ಯೂಮನ್ ಹೇಗಿರ್ಬೇಕು. ಬಹಳಷ್ಟು ಜನ ಕೇಳ್ತಾರೆ ಹನುಮಂತನಿಗೆ ಹೇಗೆ ಗೊತ್ತಪ್ಪ ರಾಮರ ಮೆಷರ್ಮೆಂಟ್ ಎಲ್ಲ, ಏನ್ ಟೇಪ್ ತೆಕ್ಕೊಂಡು ನೋಡಿದ್ನ? ಅದಲ್ಲ. ಒಬ್ಬ ಪರ್ಫೆಕ್ಟ್ ಮ್ಯಾನ್ ಹೀಗೆ ಇರಬೇಕು ಅಂತ ಒಂದು ರೂಲ್ ಇದೆ. ಹುಬ್ಬಿನಿಂದ ಕಣ್ಣಿಗೆ ಇಷ್ಟು ಅಂತರ ಇರಬೇಕು, ಹಣೆಯಿಂದ ಹುಬ್ಬಿಗೆ ಇಷ್ಟು ಅಂತರ ಇರಬೇಕು, ಕೈ ಈ ಕೈಯಿಂದ ಈ ಕೈ ಇಷ್ಟು ಇರಬೇಕು ಅಂತ ಮೆಷರ್ಮೆಂಟ್ ಪರ್ಫೆಕ್ಟ್ ಆಗಿ ಹನುಮಂತ ಹೇಳ್ತಾನೆ. ಇದನ್ನೇ ಲಿಯನಾರ್ಡೋ ಡಾ ವಿನ್ಸಿ ಬರೆದಿರೋ ಚಿತ್ರ. ಅವನು ರಾಮಾಯಣ ಓದಿದನೋ ಇಲ್ವೋ ನನಗೆ ಗೊತ್ತಿಲ್ಲ, ಅಂತೂ ಇರಲಿ. ಈ ಧರ್ಮ ಮಾರ್ಗದಲ್ಲಿ ನಡೆಯೋದು ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ಹೇಳಿದ್ರೆ, ನನಗೆ ಒಂದು ಬಹಳ ದೊಡ್ಡ ಸಮಸ್ಯೆ ಇತ್ತು ಮೊದಲಿಗೆ. ನೋಡಿ, ರಾಮ ಮೂಲತಃ ಸಾಮಾನ್ಯವಾದಂಥ ಮನುಷ್ಯ. ರಾಮಾಯಣದಲ್ಲೆಲ್ಲೂ ರಾಮ ದೇವರಾಗಲ್ಲ. ಒಂದೇ ಒಂದ್ಸಲ ದೇವರಾಗೋದು ರಾಮ ಅಂತ ಹೇಳಿದ್ರೆ ಅಹಲ್ಯೆಯ ಕಥೆಯಲ್ಲಿ. ಅಲ್ಲಿ ಮಾತ್ರ ಶ್ರೀರಾಮರು ದೇವರಾಗ್ತಾರೆ, ಬೇರೆಲ್ಲೂ ಆಗೋಲ್ಲ. ಅಲ್ಲಿ ಕೂಡ ನೋಡಿ, ಅಹಲ್ಯೆ ಬಹಳ ದೊಡ್ಡವಳು, ಕಲ್ಲಾಗಿರ್ಬೋದು, ಕಾಲಿನಿಂದ ಮುಟ್ಟೋದೇ ದೊಡ್ಡವರನ್ನ. ಧರ್ಮ ಸೂಕ್ಷ್ಮ ಅಲ್ವೇ ಅಂತ ಕೇಳಿದ್ರೆ ಮೂಲ ರಾಮಾಯಣದಲ್ಲಿ ಬರುತ್ತೆ. ಶಿಲೆಯಿಂದ ಅಹಲ್ಯೆ ಮಾನವ ರೂಪಕ್ಕೆ ತಿರುಗಿದ ಕೂಡಲೇ ಶ್ರೀರಾಮರು ಅವ್ರ ಕಾಲಿಗೆ ಬೀಳ್ತಾರೆ. ಇದು ರಾಮರ ವ್ಯಕ್ತಿತ್ವ. ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ
ಯುದ್ಧದಲ್ಲಿ ರಾವಣ ಸತ್ತ ಮೇಲೆ ವಿಭೀಷಣ ಹೇಳ್ತಾನೆ ಇವನು ಕೆಟ್ಟ ಅಣ್ಣ, ಇವನಿಗೆ ನಾನು ಸಂಸ್ಕಾರ ಮಾಡೋಲ್ಲ ಅಂತ. ಶ್ರೀರಾಮ ಹೇಳ್ತಾರೆ ಅದೆಲ್ಲ ಅಲ್ಲ, ಸತ್ತಿದ್ದಾನೆ, ಅವನಿಗೆ ಅಂತ್ಯ ಸಂಸ್ಕಾರ ಆಗ್ಬೇಕು, ನೀನ್ ಮಾಡಿಲ್ಲ ನಾನ್ ಮಾಡ್ತೀನಿ ಅಂತ. ಅದು ಧರ್ಮ ಪ್ರಜ್ಞೆ ಶ್ರೀರಾಮರು. ಶತ್ರುವೇ ಆಗಿರ್ಬೋದು, ಧರ್ಮ ಮಾರ್ಗದಲ್ಲಿ ನಡಿಬೇಕು. ರಾವಣ ಅಂತ್ಯೇಷ್ಟಿಯನ್ನ ಮುಗಿಸಿ ಅನಂತರವೇ ವಿಭೀಷಣಿಗೆ ಪಟ್ಟಾಭಿಷೇಕ. ಇದು ಭಾರತೀಯ ಸಂಸ್ಕೃತಿಯ ಉದಾರತೆ. ನೋಡಿ, ದೀಪವನ್ನು ಬೆಳಗಿಸ್ತಾ ಇದ್ದಾಗ ನನ್ಗೊಂದು ಯೋಚನೆ ಬಂದು ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಗುರುವಿನ ಮಹತ್ವ ಏನು ಅಂತ ಹೇಳ್ತಾ ಇರ್ತಾರೆ ಶಿಷ್ಯರಿಗೆ. ಗುರುವಿಗೆ ಸರಿಸಮವಾದ ವಸ್ತು ಲೋಕದಲ್ಲಿ ಇನ್ನೊಂದಿಲ್ಲಪ್ಪ. ಶಂಕರಾಚಾರ್ಯರು ಶಿಷ್ಯರಿಗೆ ಹೇಳುವಂಥದ್ದು, ಗುರು ಯಾರನ್ನ ಮುಟ್ಟಿದ್ರೂ ಅವನು ಮಹಿಮನಾಗ್ಬಿಡ್ತಾನೆ, ಅಂತಹ ಪುಣ್ಯಾತ್ಮ ಗುರು, ಸರಿ ಸಮಾನವಾದ ಉದಾಹರಣೆ ಬೇರೆ ಇಲ್ಲ. ಅದಕ್ಕೆ ಯಾರೋ ಒಬ್ಬ ಶಿಷ್ಯ ಹೇಳ್ತಾನೆ, ಗುರುಗಳೇ ನಾವು ಪುರುಷಮಣಿ ಸ್ಪರ್ಶಮಣಿ ಅಂತ ಒಂದಿದೆ ಅಲ್ಲ, ಅದನ್ನ ಉದಾಹರಣೆ ಕೊಡ್ಬೋದಲ್ವೇ ಗುರುಗಳಿಗೆ? ಸ್ಪರ್ಶಮಣಿ ಏನ್ ಮಾಡುತ್ತೆ ಅಲ್ವಾ, ಗುರುಗಳಂದ್ರೆ ಇದೇ ತಾನೇ ಅಂತ. ಶಂಕರ ಭಗವತ್ಪಾದರು ಹೇಳ್ತಾರೆ, ಉದಾಹರಣೆ ಸರಿಯಾಗಿದೆ, ಆದ್ರೆ ಅರ್ಧ ಸತ್ಯ. ಸ್ಪರ್ಶಮಣಿ ಏನನ್ನು ಮುಟ್ಟಿದ್ರೂ ಅದು ಬಂಗಾರ ಆಗುತ್ತೆ, ಆದ್ರೆ ಅದು ಬೇರೆ ಮುಟ್ಟಿದ್ರೆ ಅದು ಬಂಗಾರವಾಗುತ್ತಾ? ಇಲ್ಲ. ಗುರುಗಳ ಮಹಾತ್ಮೆ ಅದಲ್ಲ. ಗುರುಗಳ ಮಹಾತ್ಮೆ ಏನು ಅಂತ ಹೇಳಿದ್ರೆ, ನಾನು ಒಬ್ಬರನ್ನ ಮಹಾಮಹಿಮನನ್ನಾಗಿ ಮಾಡಿದ್ರೆ ಅವನು ಮತ್ತೊಬ್ಬನನ್ನ ಮಹಾಮಹಿಮನನ್ನಾಗಿ ಮಾಡ್ತಾನೆ. ಸ್ಪೀಕಿಂಗ್ ಇನ್ ಸಿಂಪಲ್ ಟರ್ಮ್ಸ್, ನಾನು ಒಬ್ಬನಿಗೆ ವಿದ್ಯೆ ಕೊಟ್ರೆ ಅವನು ಮತ್ತೊಬ್ಬನಿಗೆ ವಿದ್ಯೆ ಕೊಡ್ತಾನೆ. ಇದು ಗುರುವಿನ ಮಹಾತ್ಮೆ, ಸ್ಪರ್ಶಮಣಿಗಿಂತಲೂ ದೊಡ್ಡದು. ಒಂದು ಉದಾಹರಣೆ ಕೊಡ್ಬೋದಪ್ಪ ಲೋಕದಲ್ಲಿ, ದೀಪ. ದೀಪ, ನೀವು ಒಂದು ದೀಪವನ್ನು ಹಚ್ಚಿಸಿ ಆ ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಬೋದು, ಆ ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಬೋದು. ಇದೇ ಗುರು. ಗುರುವಿನ ಶಬ್ದಾರ್ಥ ನಿಮ್ಗೆಲ್ಲ ಗೊತ್ತಲ್ವಾ? ಗುರು. ಗು ಎಂಬ ಅಂಧಕಾರವನ್ನ ನಿರ್ಮೂಲ ಮಾಡುವಂಥವನೇ ಗುರು. ಅಂಧಕಾರ ನಿರ್ಮೂಲ ಮಾಡೋದು ಅನ್ನೋದು ಭಾರತೀಯ ಸಂಸ್ಕೃತಿಯ ಮುಖ್ಯ ಲಕ್ಷಣ. ನಾವು ಯಾರಿಗೂ ಏನನ್ನು ಹೇಳ್ಕೊಡೋದಿಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಮರ್ತು ಹೋಗಿರುತ್ತೆ. ದೀಪದ ಮೇಲಿನ ಮುಸುಕನ್ನು ತೆಗೆಯುವಂತಹ ಕೆಲಸ ಗುರುಗಳದ್ದು ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಬಹಳ ಲೋಕದ ಬಹಳ ದೊಡ್ಡ ಗುರು ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣ. ಯಾಕೆ? ಭಗವದ್ಗೀತೆ ಅಂತ ದೊಡ್ಡ ವಿದ್ಯೆಯನ್ನು ಅರ್ಜುನನಿಗೆ ಕೊಟ್ಟು ಕೊನೆಯಲ್ಲಿ ಏನ್ ಹೇಳ್ತಾನೆ? ಯಥಾ ಇಚ್ಛಸಿ ತಥಾ ಕುರು. ನಿನಗೇನ್ ಮಾಡಬೇಕು ಅಂತ ಅನ್ಸುತ್ತಪ್ಪ ಅದನ್ನ ನೀನು ಮಾಡು. ಇದು ಭಾರತೀಯ ಸಂಸ್ಕೃತಿಯ ಮುಖ್ಯ ಲಕ್ಷಣ. ಈ ಉದಾರತೆ, ಸಂಕುಚಿತ ಮನೋಭಾವವನ್ನು ಬಿಟ್ಟು ಆದಷ್ಟು ಈ ಉದಾರತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ನೀವೆಲ್ಲ ಗುರುಗಳಿದ್ದೀರಿ, ಚಿಕ್ಕ ಮಕ್ಕಳ ಜೊತೆ ಓಡಾಡ್ತೀರಿ. ಆ ಮಕ್ಕಳಲ್ಲಿ ಸಂಕುಚಿತ ಮನೋಭಾವವನ್ನು ಬಿಟ್ಟು ಈ ಉದಾರತೆಯನ್ನು ಹೇಗೆ ಬೆಳೆಸೋದು ನಮ್ಮ ಸಂಸ್ಕೃತಿಯ ಲಕ್ಷಣದ ಮೂಲಕ ಅಂತ ತಿಳಿಸ್ಕೊಡಿ. ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ, ಏನಾದ್ರು ಪ್ರಶ್ನೆ ಇದ್ರೆ ತಗೊಳ್ತೀನಿ, ಇಲ್ಲ ಅಂತ ಹೇಳಿದ್ರೆ ನನ್ನ ಮಾತುಕತೆಯನ್ನ ಇಲ್ಲಿಗೆ ಸದ್ಯಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಓಂ ತತ್ಸತ್. ಪ್ರಶ್ನೆಗಳು ಏನಾದ್ರೂ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಪಠ್ಯಪುಸ್ತಕಗಳ ವಿಚಾರವಾಗಿ ಕೇಂದ್ರೀಕರಣ ಆಗ್ತಾ ಇದೆ ಅಂತ ಬರ್ತಾ ಇದೆಯಾ? ಅದರ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಮಕ್ಕಳಲ್ಲಿ ಅರಿವು ಮಾಡಿಸೋದು ಕೇಸರೀಕರಣ ಆದರೆ ಧಾರಾಳವಾಗಿ ಇನ್ನೂ ಕೇಸರಿಯಾಗಿ ನಾವು ಕೇಸರೀಕರಣ ಮಾಡಬಹುದು, ಏನೂ ತಪ್ಪಿಲ್ಲ. ನಮ್ಮ ಸಂಸ್ಕೃತಿಯನ್ನು ಕಲಿಸಲೇಬಾರದು ಅಂತ ಇರುವ ಒಂದಷ್ಟು ಶಕ್ತಿಗಳು ಈ ವಿಚಾರವನ್ನು ಆಗಾಗ ಎತ್ತುತ್ತಾ ಇರ್ತವೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಪಠ್ಯದ ಹೊರತಾಗಿಯೂ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿವಳಿಕೆ ಹೇಳುವಂತಹ ದೊಡ್ಡ ಜವಾಬ್ದಾರಿಯನ್ನು ನೀವೆಲ್ಲ ಆಲ್ರೆಡಿ ತಗೊಂಡಿದ್ದೀರಾ. ಅದನ್ನ ದೃಢವಾಗಿ ಯಾವುದೇ ಭೀತಿ ಇಲ್ಲದೆ ಮುಂದುವರಿಸಿ.